ತರಬೇತಿ 100% ಉಚಿತ ಇರುತ್ತೆ. ಈಗ ನಾವು ದಾವಣಗೆರೆದು ಹೇಳ್ತೀನಿ, ದಾವಣಗೆರೆ ಕೆನರಾ ಬ್ಯಾಂಕ್ RCT-ನಲ್ಲಿ ನಿಮಗೆ ಊಟ ವಸತಿ ಉಚಿತ, 10 ದಿನಗಳ ತರಬೇತಿ. ಹೋಗೋದು, ಎಂಟ್ರೆನ್ಸ್ ಆಗೋದು, ರಿಜಿಸ್ಟರ್ ಆಗೋದು, ಮತ್ತೆ ನೀವು ಬರೋದಾದ್ರೆ ಕೊನೆ ದಿನನೇ ಬರ್ಬೋದು. ಎಲ್ಲ ಕೂಡ ಅಲ್ಲಿ ರೆಸಿಡೆನ್ಷಿಯಲ್ ಟ್ರೈನಿಂಗ್ ವ್ಯವಸ್ಥೆ ಇದೆ, ಉಚಿತ ತರಬೇತಿ. ಗೂಡ್ಸ್ ವೆಹಿಕಲ್ ಇದೆ ಸರ್, ಯಾಕಂದ್ರೆ ಈಗ ನಾನು 41 ಟಾರ್ಗೆಟ್ ಅಂತ ಹೇಳಿದೆ. ಈ 41 ಟಾರ್ಗೆಟ್ ಅಲ್ಲಿ 10% ಮಾತ್ರ ಪ್ಯಾಸೆಂಜರ್ ಗೂಡ್ಸ್, ಪ್ಯಾಸೆಂಜರ್ ವೆಹಿಕಲ್, ಗೂಡ್ಸಿಗೆ ಬರಲ್ಲ. ಪ್ಯಾಸೆಂಜರ್ ಕ್ಯಾಬ್ ವೆಹಿಕಲ್ ಬರುತ್ತೆ ಸರ್. ನೀವು ಆಟೋ ತಗೊಳ್ಬೋದು, ಪ್ಯಾಸೆಂಜರ್ ಆಟೋ ತಗೋಬಹುದು, ಇಲ್ಲ ಪ್ಯಾಸೆಂಜರ್ ಕಾರು, ಯೆಲ್ಲೋ ಬೋರ್ಡ್ ಕಾರ್ ಏನು ನೋಡ್ತಿರಲ್ಲ, ಡಿಸೈರ್ ಕಾರು, ಇಟಿಯೋಸ್ ಕಾರು. PMEGP-ನಲ್ಲಿ ಮಿನಿಮಮ್ ಟಾರ್ಗೆಟ್ ಅಲ್ಲಿ ನಮಗೆ 41 ಟಾರ್ಗೆಟ್ ಅಂದ್ರೆ 10% ಅಂದ್ರೆ 4 ಜನಕ್ಕೆ ಕೊಡ್ಬೋದು. ಅದಕ್ಕೆ ಆದಂತ ಮಾರ್ಜಿನ್ ಮನಿ ಸಪ್ರೇಟ್ ಆಗಿ ಇಟ್ಟಿರ್ತಾರೆ, ಆ ಮಾರ್ಜಿನ್ ಮನಿ ಯುಟಿಲೈಸ್ ಮಾಡ್ಬೋದು. ಆ ವರ್ಷದಲ್ಲಿ ಯಾರು ಇಲ್ಲ ಅಂತಂದ್ರೆ ಅದಂಗೆ ಲ್ಯಾಪ್ಸ್ ಆಗುತ್ತೆ. ಪ್ರೊಸೀಜರ್ ಏನಿಲ್ಲ, ಎಲ್ಲದಕ್ಕೂ ನಾವೇನು ಇದಕ್ಕೆ ನಾನು ಇಷ್ಟೋ ತನಕ ಏನು ಆನ್ಲೈನ್ ಅಪ್ಲಿಕೇಶನ್ ಹೇಳಿದ್ನಲ್ಲ, ಇದೇ ರೀತಿನೇ ಆನ್ಲೈನ್ ಅಪ್ಲಿಕೇಶನ್ ಡಾಕ್ಯುಮೆಂಟು ನಿಮ್ದು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಮುಖ್ಯವಾಗಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಬ್ಯಾಡ್ಜ್ ಇದ್ರೆ ಬ್ಯಾಡ್ಜು, ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಡ್ರೈವಿಂಗ್ ಲೈಸೆನ್ಸ್ ಅಷ್ಟೇ. ಅದು ಬಿಟ್ಟರೆ ಮತ್ತಿನ್ನೇನಿಲ್ಲ. ಸಬ್ಸಿಡಿ ಹೇಳಿದ್ನಲ್ಲ, ರೂರಲ್ ಇದ್ರೆ ಸ್ಪೆಷಲ್ ಕ್ಯಾಟಗರಿನಲ್ಲಿದ್ದರೆ 35, ಸಾಮಾನ್ಯ ಇದ್ದರೆ 25. ಅದೇ ನಗರ ಪ್ರದೇಶದಲ್ಲಿ ಸ್ಪೆಷಲ್ ಕ್ಯಾಟಗರಿನಲ್ಲಿದ್ದರೆ 25, ಸಾಮಾನ್ಯದಲ್ಲಿದ್ದರೆ 15%, 10% ಕಮ್ಮಿ ಆಗುತ್ತೆ. ಕಾರಿದ್ದು PMEGP-ನಲ್ಲಿ ರೂರಲ್ಲೂ ಮಾಡ್ಬೋದು, ಸೇವೆ ಸರ್ವಿಸ್ ಆಕ್ಟಿವಿಟಿ, ಅದು ಸರ್ವಿಸ್ ಆಕ್ಟಿವಿಟಿ ಲಿಮಿಟ್ ಆಗಿ. ಈಗ ನಾವು ಬ್ಯಾಂಕಿಗೆ ಶಿಫಾರಸ್ ಮಾಡಬೇಕಾದ್ರೆ ಈ ವರ್ಷದಲ್ಲಿ ಎಷ್ಟು ಅಪ್ಲಿಕೇಶನ್ ಶಿಫಾರಸ್ ಮಾಡಿದ್ದೀವಿ, ಸಪೋಸ್ ಈಗ 4 ಅಪ್ಲಿಕೇಶನ್ ಅಂತಂದ್ರೆ 4 ಸ್ಯಾಂಕ್ಷನ್ ಆಗೋದು ಕನ್ಫರ್ಮ್ ಮಾಡಿಕೊಂಡು 5ನೇದನ್ನ ನಾವು ಅಪ್ಲಿಕೇಶನ್ ಫಾರ್ವರ್ಡ್ ಮಾಡ್ತೀವಿ. ಸುಮ್ಮನೆ ಅಪ್ಲಿಕೇಶನ್ ಬರ್ತಿದ್ದಂಗೆ ನಾವು ಎಲ್ಲನೂ ಕಳ್ಸಲ್ಲ, ವೆಹಿಕಲ್ ಮಾತ್ರ. ಯಾಕಂದ್ರೆ ನಮಗೆ ಲಿಮಿಟ್ ಇರೋದ್ರಿಂದ ಅವ್ರು ಬ್ಯಾಂಕ್ನವ್ರು ಸ್ಯಾಂಕ್ಷನ್ ಕೊಟ್ಟರು ಅಂತಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವ್. ಈಗ ಯಾರು ಫಸ್ಟ್ ಅಪ್ಲೈ ಮಾಡ್ತಾರೆ ಅವ್ರನ್ನ ನಾವು ಕಳ್ಸ್ಕೊಡ್ತೀವಿ. ಅವ್ರದ್ದೆಲ್ಲ ದಾಖಲೆ ಚೆಕ್ ಮಾಡಿಕೊಂಡು, ಅವ್ರದ್ದು DL ತೊಗೊಂಡು, ಎಕ್ಸ್ಪೀರಿಯನ್ಸ್ ನೋಡಿಕೊಂಡು ಅದನ್ನ ಫಾರ್ವರ್ಡ್ ಮಾಡ್ತೀವಿ. ಸಬ್ಸಿಡಿ ಅಮೌಂಟ್ ನಾನು ಹೇಳ್ದಂಗೆ, ಫಸ್ಟ್ ಲೋನ್ ಸ್ಯಾಂಕ್ಷನ್ ಆದ್ಮೇಲೆ ನೀವು EDP ಟ್ರೈನಿಂಗ್ ಮುಗಿಸ್ಕೊಂಡು EDP ಸರ್ಟಿಫಿಕೇಟ್ನ ನೀವು ಬ್ಯಾಂಕಿಗೆ ಕೊಟ್ಟ ಮೇಲೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ರಿಲೀಸ್ ಮಾಡ್ತಾರೆ. ಫಸ್ಟ್ ಇನ್ಸ್ಟಾಲ್ಮೆಂಟ್ ರಿಲೀಸ್ ಮಾಡಿದ್ರು ಅಂದ್ರೆ ಅದು ಪ್ಯಾರಲಲ್ ಆಗಿ ಅವರು ಸಬ್ಸಿಡಿ ಕ್ಲೈಮ್ ಮಾಡ್ತಾರೆ. ಈಗ ನಿಮಗೆ 10 ಲಕ್ಷ ಸ್ಯಾಂಕ್ಷನ್ ಮಾಡಿ ಅವ್ರು ಫಸ್ಟಿಗೆ ಒಂದು 2 ಲಕ್ಷ ರಿಲೀಸ್ ಕೊಡ್ತಾರೆ. 2 ಲಕ್ಷ ರಿಲೀಸ್ ಕೊಟ್ಮೇಲೆ ಆ 2 ಲಕ್ಷದಲ್ಲಿ ನೀವು ಏನೇನು ಮಾಡ್ಬೋದು, ಆ ಇನಿಷಿಯಲ್ ಸ್ಟೆಪ್ಸ್ನ ತೊಗೊಂಡಿರ್ತೀರಾ. ಆ 2 ಲಕ್ಷದಿಂದ 8 ಲಕ್ಷ ಇನ್ನು ನೆಕ್ಸ್ಟ್ ರಿಲೀಸ್ ಮಾಡೋದಕ್ಕೂ ಇವ್ರಾಗಲೇ 10 ಲಕ್ಷ ಸಾಲ ಮಂಜೂರಾತಿ ಮಾಡಿದ್ದೀವಿ ಅಂತೇಳಿ ಸಬ್ಸಿಡಿ ಕ್ಲೈಮ್ ಮಾಡ್ತಾರೆ. ಕ್ಲೈಮ್ ಮಾಡ್ತಿದ್ದಂಗೆ ಆ 10 ಲಕ್ಷಕ್ಕೆ 3.5 ಲಕ್ಷ ಇಲ್ಲ 2.5 ಲಕ್ಷ ಬಂದು ಪಾರ್ಕ್ ಆಗುತ್ತೆ ನಿಮ್ಮ ಬ್ಯಾಂಕ್ನಲ್ಲಿ. ಆ ಬ್ಯಾಂಕ್ನವ್ರಿಗೂ ಆಟೋಮೆಟಿಕ್ ಅದೇ ಅವ್ರ ಬ್ಯಾಂಕ್ IFSC ಕೋಡಿಗೆ ಕರೆಕ್ಟಾಗಿ ಬಂದು ಅವ್ರು, ಯಾಕಂದ್ರೆ ಅಕೌಂಟ್ ನಂಬರ್ ಎಲ್ಲಿಗೆ ಬರಬೇಕು, ಎಲ್ಲಿ ಡಿಪಾಸಿಟ್ ಆಗಬೇಕು ಎಲ್ಲ ಆನ್ಲೈನಲ್ಲೇ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಈಗ ನೀವು ಕೆನರಾ ಬ್ಯಾಂಕ್ ಲೋಕಿಕೆರೆ, ಕೆನರಾ ಬ್ಯಾಂಕ್ ಯಾವ್ದಾದ್ರು ಒಂದು ಬ್ರಾಂಚ್ ಇತ್ತು ಅಂದ್ರೆ ಆ ಬ್ರಾಂಚಿಗೆ ಆದಂತ ಅದು ಮುಂಚೆನೇ ಎಲ್ಲ ಫಿಕ್ಸ್ ಆಗ್ಬಿಟ್ಟಿರ್ತದೆ. ಅಕೌಂಟ್ ನಂಬರ್, ದುಡ್ಡು ಎಲ್ಲಿಗೆ ಬರಬೇಕು, ಎಲ್ಲಿ ಪಾರ್ಕ್ ಆಗಬೇಕು ಅನ್ನೋದು ಫಿಕ್ಸ್ ಇರ್ತದೆ. ಅವ್ರು ಕ್ಲೈಮ್ ಮಾಡ್ತಿದ್ದಂಗೆ ಆ ಕ್ಲೈಮ್ ಇಂದ ಅಬ್ಸರ್ವೇಷನ್ ಚೆಕ್ ಲಿಸ್ಟ್ ಪ್ರಕಾರ ಎಲ್ಲ ಡಾಕ್ಯುಮೆಂಟ್ ನೋಡ್ಕೊಂಡು ಅಬ್ಸರ್ವ್ ಮಾಡಿ ಎಲ್ಲ ಕರೆಕ್ಟ್ ಆಗಿತ್ತು ಅಂತಂದ್ರೆ ಅದನ್ನ KVIC ಬಾಂಬೆನಲ್ಲಿ ಒಂದು ಅವ್ರದ್ದು KVIC ಬ್ಯಾಂಕ್ ಇದೆ, ಅಲ್ಲಿ ಅಪ್ರೂವ್ ಮಾಡ್ಕೊಂಡು ಅಲ್ಲಿಂದ ಸಬ್ಸಿಡಿ ರಿಲೀಸ್ ಮಾಡ್ತಾರೆ. ನಿಮಗೆ ಯಾವುದೇ ರೀತಿ ಬರಲ್ಲ ಸಬ್ಸಿಡಿ, ನಿಮ್ಮ ಅಕೌಂಟಿಗೆ ಬರಲ್ಲ, ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಪ್ರತಿ ಬ್ಯಾಂಕಲ್ಲೂ ಬ್ಯಾಂಕ್ ಟ್ರಾನ್ಸಿಟ್ ಅಕೌಂಟ್ ನಂಬರ್ ಅಂತ ಇರುತ್ತೆ. ಆ ಬ್ಯಾಂಕ್ ಟ್ರಾನ್ಸಿಟ್ ಅಕೌಂಟ್ ಬಂದು ಅಲ್ಲಿ ಪಾರ್ಕ್ ಆಗುತ್ತೆ, ಎಲ್ಲವರೆಗೂ 3 ವರ್ಷದವರೆಗೂ ಪಾರ್ಕ್ ಆಗಿರುತ್ತೆ. ಅದನ್ನ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅವ್ರು ಮಾಡಿ ರಿಪೋರ್ಟ್ ಅಪ್ಲೋಡ್ ಮಾಡಿ ಅದನ್ನ ಬ್ಯಾಂಕ್ನವ್ರು ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಯೂನಿಟ್ ವರ್ಕಿಂಗ್ ಅಂತ ಇದ್ರೆ ಮಾತ್ರ ಅವಾಗ ನಿಮ್ಮ ಲೋನ್ ಸಬ್ಸಿಡಿ ಅಮೌಂಟ್ ಲೋನಿಗೆ ಅಡ್ಜಸ್ಟ್ ಮಾಡ್ಬೋದು. ಒಂದ್ ವೇಳೆ ನೀವು ಅಷ್ಟರೊಳಗಡೆನೇ ಆಗಲೇ ಲೋನ್ ತೀರ್ಸಿದ್ರಪ್ಪ ಅಂತಂದ್ರೆ ಆ ಸಬ್ಸಿಡಿ ಅಮೌಂಟ್ ನಿಮ್ಮ SB ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಇಲ್ಲ ಅದು ಬ್ಯಾಂಕ್ನವ್ರು ಯಾವ ತರ ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್. ಈಗ ನಾನು ಕುರಿ ತಗೊಂತೀನಿ, ಹಸು ತಗೊಂಡ್ಬರ್ತೀನಿ, ಕೋಳಿ ತಗೊಂಡ್ಬರ್ತೀನಿ ಅಂತ ಅಂದ್ರೆ, ಈಗ ಹಸುನೇ ತಗೊಂತೀನಿ ಅಂದ್ರೆ ಯಾವ್ದಾದ್ರು ಜಾತ್ರೆ ಸಂತೆ ಹಸು ಅಲ್ಲಿ ತಗೊಂಡ್ಬರ್ಬೇಕಾಗುತ್ತೆ. ಯಾರ ಹತ್ರ ತಗೊಂತೀವಿ ಅದನ್ನೆಲ್ಲ ಅವರು ಡಾಕ್ಯುಮೆಂಟ್ ಮಾಡ್ಕೊಂಡು, ಬ್ಯಾಂಕ್ನವ್ರು ಡಾಕ್ಯುಮೆಂಟ್ ಮಾಡ್ಕೊಂಡು, ಕೆಲವು ಸರಿ ಅವರು ಕೂಡ ಸಂತೆಗೆ ಬರೋ ಚಾನ್ಸಸ್ ಇರ್ತದೆ. ಅವರು ಫೀಲ್ಡ್ ಆಫೀಸರ್ನ ಕಳಿಸಿ ನೋಡ್ರಿ ಇವ್ರು ತಗೊಂತಾರ ಇಲ್ಲ ಅಂತ. ಯಾಕಂದ್ರೆ ಅದನ್ನೆಲ್ಲ ಇನ್ಶೂರೆನ್ಸ್ ಮಾಡ್ತಾರೆ. ಪ್ರತಿಯೊಂದು ಹಸುನಾಗಿರ್ಬೋದು, ಇಲ್ಲ ಒಂದು ಕುರಿ ತಗೊಂತೀರಾ, ಏನೇ ತಗೊಂಡ್ರು ಕೂಡ ಇನ್ಶೂರೆನ್ಸ್ ಮಾಡ್ತಾರೆ. ಇನ್ಶೂರೆನ್ಸ್ ಮಾಡಬೇಕು ಅಂತಂದ್ರೆ ಅಲ್ಲಿ ಐಟಮ್ ಕಂಪಲ್ಸರಿ ಇರಲೇಬೇಕು. ಇದ್ದು ಅದನ್ನ ಮಾರ್ಕ್ ಮಾಡ್ಕೊಂಡು ಏನೋ ಒಂದು ಗುರ್ತು ಮಾಡ್ಕೊಂತಾರೆ. ಆ ರೀತಿ ಎಲ್ಲಾನು ಇರುತ್ತೆ. ಅದಕ್ಕೆ ನಿಮ್ಗೆ ಯಾವುದೇ ರೀತಿಯಾದಂಥ GST ಬಿಲ್ ಅವ್ರು ಕೇಳೋದಿಲ್ಲ. ಹಸು ತಗೊಂಡಿದ್ದಾರೆ ಇಲ್ಲ ಅನ್ನೋದು ಕನ್ಫರ್ಮ್ ಮಾಡ್ಕೊಂತಾರೆ ಅಷ್ಟೇ. ಕನ್ಫರ್ಮ್ ಮಾಡ್ಕೊಂಡು ಅಮೌಂಟನ್ನ ಯಾರಿಂದ ತಗೊಂಡ್ರು, ಯಾರಿಗೆ ರಿಲೀಸ್ ಮಾಡಬೇಕು ಅದನ್ನ ರಿಲೀಸ್ ಮಾಡ್ಕೊಂತಾರೆ.
ಹ್ಞೂ ಆಮೇಲೆ ಸರ್ ಒಂದು MBA ಬೇಕು ಕಾರ್ ಹಾಕಿನಿ ಸರ್. ಹ್ಞೂ ಮೂರು ಸಿಟ್ಟಿಂಗ್ ವರ್ಕ್ ಡ್ರೈವರ್ ಲೈಸೆನ್ಸ್ ಕೊಡಿ ಅಂತ ಹೇಳ್ತಾರೆ. ನನ್ನ ಪ್ರಾಜೆಕ್ಟ್ ಹ್ಞೂ 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 ಮೂರು ಲೈಸೆನ್ಸ್ ಹಾಕ್ಬೇಕಂತ ಬ್ಯಾಡ. ಈಗ 8 ತಾಸು ಒಬ್ಬೊಬ್ಬರು ಡ್ರೈವಿಂಗ್ ಮಾಡ್ಬೇಕು. ಮತ್ತೆ ಒಂದು ಬಿಟ್ಟು ಕೊಡಲ್ಲ ಅಂತ. ಅಶೋಕ್ ಪಾಟೀಲ್ ಸರ್ ಇದೇ ಥರ ಹೇಳಿದ್ರು. ಇಲ್ಲ ನಾವು ಆ ಥರ ಏನು ಡ್ರೈವರಿಂದ ಲೈಸೆನ್ಸ್ ಬ್ಯಾಕ್ ಕೊಡಿ ಅಂತ ಹೇಳ್ತಾರೆ. ಈ ವೆಹಿಕಲ್ ಅಂತ ಅಂದರೆ ಗಾಡಿ ಓನರ್, ಈಗ ನಾನೇ ಅಪ್ಲೈ ಮಾಡ್ತಿದ್ದೀನಪ್ಪ ಅಂದ್ರೆ ನಂದು ಡಿ ಎಲ್ ಇರಬೇಕು. ನಾನು ಡ್ರೈವರೇ ಬಿಡಲ್ಲ ನಾನೇ ಓಡಿಸ್ತೀನಿ ಅಂತಂದರೆ ಡ್ರೈವರ್ದು ಡಿ ಎಲ್ ಏನಕ್ಕೆ ಬೇಕು? ಹಾಂ ಹ್ಞೂ 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 ಎಂಪ್ಲಾಯ್ಮೆಂಟ್ ಕೊಡಬೇಕು, ಅದು ಕಂಪಲ್ಸರಿ ಹೌದು. ಬಟ್ ಇದರಲ್ಲಿ ನಾನು ಎಂಪ್ಲಾಯ್ಮೆಂಟ್ ಅಂದರೆ ನಾನು ಕ್ಲೀನರಿಗೆ ಕೊಡ್ಕೊತೀನಿ ಅಂತ ಹೇಳ್ಬೇಕಷ್ಟೆ. ನಾನು ಗಾಡಿ ಕ್ಲೀನರಿಗೆ ಒಬ್ಬರನ್ನ ಇಟ್ಕೊಂಡಿದ್ದೀನಿ, ಅವ್ರಿಗೆ ಕೊಡ್ತೀನಿ. ಯಾಕಂದರೆ ಗಾಡಿ ಅಂತಂದರೆ ಈಗ ನಾವು ಯಾವುದೇ ಒಂದು ವೆಹಿಕಲ್ ಟೆಂಡರ್ ಆಗಲಿ ಏನೇ ಕರೆದಾಗ ಗಾಡಿ ಓನರ್ದೇ ನಾವು ಡಿ ಎಲ್ ಕೇಳ್ತೀವಿ. ಈಗ ನಾವು ಗಾಡಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂದರೆ ಗಾಡಿ ಓನರ್ದು ಡಿ ಎಲ್ ಇರಬೇಕು ಹೊರತು ನಾನು ಇನ್ನೊಂದು ಡಿ ಎಲ್, ಈಗ RTO ಆಫೀಸ್ಗೆ ಹೋದ್ರೂ ಕೂಡ ರಿಜಿಸ್ಟ್ರೇಷನ್ ಟೈಮಲ್ಲಿ RC ಓನರಿಗೆ ಡಿ ಎಲ್ ಇರಬೇಕು. ನಾ ಇನ್ನೊಬ್ರದ್ದು ಡಿ ಎಲ್ ಕೊಡ್ರಿ, ಅದು ಕ್ಯಾಬ್ ಎಲ್ಲೋ ಬೋರ್ಡ್ ವೆಹಿಕಲ್ಲೇ ಆದ್ರೂ ಕೂಡ ಬೇರೆ ಯಾರ್ದು ಅವ್ರು ಡಿ ಎಲ್ ಕೇಳೋದಿಲ್ಲ. ಬೇರೆಯವ್ರು ಕೊಡ ಇಲ್ಲ. ಅದು ಅವ್ರು ಏನು ದೃಷ್ಟಿನಲ್ಲಿ ಕೇಳಿದಾರೆ ನನಗೆ ಗೊತ್ತಿಲ್ಲ. ಅದು ಇವ್ರು ಸರ್ ಹೇಳ್ದಂಗೆ ಎಂಪ್ಲಾಯ್ಮೆಂಟು ಕೊಡಬೇಕು. 10 ಲಕ್ಷಕ್ಕೆ 3 ಜನನ ಎಂಪ್ಲಾಯ್ಮೆಂಟ್ ಕೊಡಬೇಕು. 10 ಲಕ್ಷ ಸಾಲ ತಗೊಂತೀನಿ ಅಂದರೆ 3 ಜನಕ್ಕೆ ಎಂಪ್ಲಾಯ್ಮೆಂಟ್ ನಾವು ಕೊಡಬೇಕು. ಯಾಕಂದ್ರೆ ನಮಗೆ 41 ಟಾರ್ಗೆಟ್ ಅಂತ ನಾನು ಏನು ಹೇಳಿದೆ, ಈ 41 ಟಾರ್ಗೆಟಿಗೆ ಎಂಪ್ಲಾಯ್ಮೆಂಟ್ ಕೂಡ ಒಂದು ಟಾರ್ಗೆಟ್ ಕೊಟ್ಟಿರ್ತಾರೆ. 152 ಚಿಲ್ಲರೆ ನಮಗೆ ಮಾರ್ಜಿನ್ ಮನಿ ಇದೆ. ಇನ್ನು ಎಷ್ಟೊಂದು ನಾನು ಮರ್ತಾ ಇರೋದು, ಎಷ್ಟು ಟಾರ್ಗೆಟ್ ಕೊಟ್ಟಿದ್ದಾರೆ ನಮಗೆ. ಎಂಪ್ಲಾಯ್ಮೆಂಟ್ ತೋರಿಸ್ಬೇಕು. ಎಂಪ್ಲಾಯ್ಮೆಂಟ್ ನಾನು ವೆಹಿಕಲ್ ಕ್ಲೀನ್ ಮಾಡೋರಿಗೆ ಕೊಡ್ತೀನಿ ಸರ್, ನಾನು ಡಿ ಎಲ್ ಇರೋರಿಗೆ ಗಾಡಿ ಓಡ್ಸಕ್ಕೆ ಕೊಡೋದಿಲ್ಲ, ಕ್ಲೀನ್ ಮಾಡೋನಿಗೆ ಒಬ್ನಿಗೆ ಇಟ್ಕೊಂತಿದ್ದೀನಿ ಅಂತ ಹೇಳ್ಬೋದು. ಇಲ್ಲ ನಾನು ಆಫೀಸ್ ಮಾಡ್ಕೊತೀನಿ, ಆಫೀಸಲ್ಲಿ ಒಬ್ಬರನ್ನ ಡಿ ಗ್ರೂಪ್ ಇಟ್ಕೊತೀನಿ, ಕ್ಲೀನರ್ ಒಬ್ರು ಇಟ್ಕೊತೀನಿ, ಹಿಂಗೆ ಹೇಳ್ಬೋದು. ಈ ಥರ ಗಾಡಿ ಡ್ರೈವರ್ನೇ ಎಂಪ್ಲಾಯ್ಮೆಂಟ್ ಕೊಡೋದು ಒಂದೇ ಅಲ್ಲ. ಎಂಪ್ಲಾಯ್ಮೆಂಟ್ ಅಂತಂದರೆ A ಕ್ಯಾಟಗರಿ, C ಕ್ಯಾಟಗರಿ, B ಕ್ಯಾಟಗರಿ, D ಕ್ಯಾಟಗರಿ, 4 ಥರ ಕ್ಯಾಟಗರಿ ಇರ್ತದೆ. ನಾನು ಎಂಪ್ಲಾಯ್ಮೆಂಟ್ A ಕ್ಯಾಟಗರಿಗೆ ಕೊಡಬೇಕು ಅಂತ ಏನಿಲ್ಲ, ಎಂಪ್ಲಾಯ್ಮೆಂಟ್ ಕೊಡಬೇಕಷ್ಟೇ. ಇದನ್ನ ಕನ್ವಿನ್ಸ್ ಮಾಡ್ಬೋದು ಅಷ್ಟೇ ಅವರಿಗೆ. ಮತ್ತು ನಾನು ಹೇಳ್ದೆ ಅಂತ ಹೇಳಕ್ ಹೋಗ್ಬಿಡ್ರಿ ಅಲ್ಲಿ, ಯಾಕಂದ್ರೆ ಅವರು ನಮಗೆ ಪರಿಚಯ ಇರ್ತಾರಲ್ಲ, ಅದಕ್ಕೋಸ್ಕರ. ಹಾಂ ಇಲ್ಲ, ಇದ್ರಲ್ಲಿ PMEGP-ನಲ್ಲಿ ಎಲ್ಲ ಅವಕಾಶ ಇದೆ. ಬಟ್ ಬ್ಯಾಂಕ್ನವ್ರು ಪ್ರೋಸೆಸ್ ಮಾಡ್ಬೇಕಾದ್ರೆ ಇಂಡಿವಿಜುವಲ್ ಆಗಿ ಹೋದ್ರೆ ಪ್ರೋಸೆಸ್ ಮಾಡ್ತಾರೆ ಮ್ಯಾಕ್ಸಿಮಮ್. ಇಂಡಿವಿಜುವಲ್ ಆಗಿ ಈಗ ನಾನೇ ನಂದೊಂದು ಸಂಸ್ಥೆ ಇದೆ, ನನ್ನ ಸಂಸ್ಥೆಗಳಾಗ 10 ಜನ ಇದ್ದಾರೆ, ನನ್ನ ಸಂಸ್ಥೆಗೆ ಸಾಲ ಕೊಡ್ರಿ ಅಂತಂದ್ರೆ ಅದಕ್ಕೆ ಯಾರು ಅಂದ್ರೆ ಏನು ಅಂತಂದ್ರೆ ಕರೆಕ್ಟಾಗಿ ರೆಸ್ಪಾನ್ಸಿಬಲ್ ಯಾರು ಅನ್ನೋದು ಗೊತ್ತಾಗಲ್ಲ ಸಂಸ್ಥೆ ಒಳಗಡೆ. ಈ ಸಂಸ್ಥೆಗೆ ಸಾಲ ಕೊಟ್ಟ ಮೇಲೆ ಸಂಸ್ಥೆ ನಾನಲ್ಲ ಅವರು ಇಲ್ಲ ಇವರು ಅಂತ ಹೇಳಿದ್ರೆ ಅವಾಗ ಬ್ಯಾಂಕ್ನವ್ರಿಗೆ ಕಷ್ಟ ಆಗುತ್ತೆ. ಅದಕ್ಕೆ ಪ್ರೊಪ್ರೈಟ್ರಿ ಅಂದ್ರೆ ಇಂಡಿವಿಜುವಲ್ ಇದ್ದಾಗ ಬ್ಯಾಂಕ್ನವ್ರಿಗೂ ಕೂಡ ರೆಸ್ಪಾನ್ಸಿಬಲ್ ಫಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಂ ಇದೆ, ಹಾಂ ಮ್ಯಾನೇಜರ್ ಮೇಲೆ ಡಿಪೆಂಡ್. ಅವಕಾಶ ಇದೆ. ನಾವು ಪ್ರೊಪ್ರೈಟರ್ಶಿಪ್, ಪಾರ್ಟ್ನರ್ಶಿಪ್ ಅಂತ ಬರುತ್ತೆ. ಪಾರ್ಟ್ನರ್ಶಿಪ್ ಇದ್ರು ಇಲ್ಲ ಪ್ರೈವೇಟ್ ಸಂಸ್ಥೆಗಳಿದ್ರೆ, LLPs ಇದ್ರೆ ಕೊಡೋದಿಲ್ಲ ಅವರು, ಕಡಿಮೆ. ಅವಾಗ ಹಾವೇರಿನಲ್ಲಿ ಅಪ್ಲೈ ಮಾಡಬೇಕು. ಅದು ಸಂಬಂಧ ಇಲ್ಲ. ನೀವು ಯಾವ ಒಂದು ಸ್ಥಳದಲ್ಲಿ ಆ ಸ್ಥಳ ಯಾವ ತಾಲೂಕಿಗೆ ಯಾವ ಜಿಲ್ಲೆಗೆ ಸೇರಿದ್ರೆ ಆ ಜಿಲ್ಲೆಗೆ ನೀವು ಅರ್ಜಿ ಹಾಕಬೇಕು. ಸಪೋಸ್ ಯಾಕೆ ಅಂತಂದ್ರೆ ಈಗ ಅದನ್ನ ಹೇಳ್ತೀನಿ, ಯಾಕಂತಂದ್ರೆ ಲೋನ್ ಎಲ್ಲ ಆದ್ಮೇಲೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅವ್ರು ಬರ್ತಾರೆ. ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅವ್ರು ಬಂದಾಗ ನಿಮಗೆ ನಿಮ್ದು ಘಟಕ ಅಲ್ಲಿರ್ತದೆ, ಹಾವೇರಿನಲ್ಲಿ ಇರ್ತದೆ. ನೀವಿಲ್ಲಿ ದಾವಣಗೆರೆನಲ್ಲಿ ಇಲ್ಲ ಹಾಕಿದ್ರೆ ದಾವಣಗೆರೆನಲ್ಲಿ ಬಂದು ಅವರು ಹಾವೇರಿಗೆ ಹೋಗೋಕ್ಕಾಗಲ್ಲ. ಹಾವೇರಿನಲ್ಲಿರೋ ಥರ್ಡ್ ಪಾರ್ಟಿ ಏಜೆನ್ಸಿನವರೇ ಅಲ್ಲಿ ನಿಮಗೆ ಏಜೆನ್ಸಿ ಮಾಡ್ಬೋದು. ಫ್ಯಾಕ್ಟ್ರಿ ಹಾವೇರಿನಲ್ಲಿದ್ದು ಫೈನಾನ್ಸ್ ಮಾಡೋರು ಯಾರು? ದಾವಣಗೆರೆ ಅವರು. ಬ್ಯಾಂಕ್ನವ್ರು ಯಾರು? ಅಲ್ಲ, ನಿಮಗೆ ದಾವಣಗೆರೆ ಜಿಲ್ಲೆನವರು ನೀನು ಹಾವೇರಿನಲ್ಲಿ ಘಟಕ ಸ್ಥಾಪನೆ ಮಾಡ್ತೀಯ ಅಂತ ನಾನು ಫೈನಾನ್ಸ್ ಮಾಡೋಕ್ಕೆ ರೆಡಿ ಇದ್ದೀನಿ, ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ, ನೀವು ಮಾಡಿ ಅಂತ ಫೈನಾನ್ಸ್ ಮಾಡಿದ್ರೆ ನೀವು ಅಪ್ಲಿಕೇಶನ್ ಅಲ್ಲಿ ಜಿಲ್ಲೆ ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟಿಗೆ ನಾವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಮ್ಮ ಹೆಸರು, ಆಧಾರ್ ನಂಬರು ಎಲ್ಲ ಹಾಕಾದ್ಮೇಲೆ ನಾನು ಯಾವ ಜಿಲ್ಲೆಗೆ ಅಪ್ಲೈ ಮಾಡ್ತಿದ್ದೀನಿ, ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಗೆ ಅಪ್ಲೈ ಮಾಡ್ತಿದ್ದೀನಿ ಅದು ಮುಖ್ಯ. ನಾವಲ್ಲಿ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊತೀವಿ. ಹಾಂ, ನನ್ನ ಘಟಕ ಎಲ್ಲಿ ಸ್ಥಾಪನೆ ಆಗುತ್ತೋ ಅದು ಯಾವ ಜಿಲ್ಲೆ ವ್ಯಾಪ್ತಿಗೆ ಬರುತ್ತೆ ಆ ಜಿಲ್ಲೆನ ನಾನು ಸೆಲೆಕ್ಟ್ ಮಾಡ್ಕೋಬೇಕು. ಸರ್ವಿಸ್ ಬ್ಯಾಂಕ್ ನೀವು ಯಾವ್ದು ಬೇಕಾದ್ರೂ ತಗೋಬಹುದು. ನೀವು ಹಾವೇರಿನಲ್ಲಿ ಘಟಕ ಸ್ಥಾಪನೆ ತಗೊಂಡು ಹಾವೇರಿ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಂಡು ನೀವು ಬ್ಯಾಂಕ್ನ ದಾವಣಗೆರೆ ತಗೋಬಹುದು, ಶಿವಮೊಗ್ಗ ತಗೋಬಹುದು,
ಅವ್ರು ಫೈನಾನ್ಸ್ ಮಾಡಕ್ಕೆ ರೆಡಿ ಇರ್ಬೇಕಷ್ಟೆ. ಸಬ್ಸಿಡಿ ನಿಮ್ಮ ಅಕೌಂಟ್ ನಿಮ್ಮ ಬ್ಯಾಂಕಿಗೆ ಬರುತ್ತೆ. ಹೌದು. PMAGP ಬಗ್ಗೆ ಏನಾದ್ರು ಡೌಟ್ ಇದೆಯಾ? ನಾನು ಮತ್ತೆ ನೆಕ್ಸ್ಟ್ ನಮ್ಮ ಕೈಗಾರಿಕಾ ನೀತಿ ಪಾಲಿಸಿ ಬಗ್ಗೆ ಹೇಳ್ತೀನಿ. PMAGP ನಲ್ಲಿ ಏನಾದ್ರು ಡೌಟ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳಿ. PMAGP ಬಗ್ಗೆ ಏನೂ ಡೌಟ್ ಇಲ್ಲ ಅಂತಂದ್ರೆ ನಾನು ನೆಕ್ಸ್ಟ್ ನಮ್ಮ ಕೈಗಾರಿಕಾ ನೀತಿ ಅಂತ ನಮ್ಮ ಇಲಾಖೆ. ಇಲ್ಲ ಸರ್, ನಮ್ಮ ಇಲಾಖೆನಲ್ಲಿ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂಗೆ ಗ್ರೋತ್ ಅದು ಬರ್ತೀನಿ ಸರ್. ಇದು ನಮ್ಮ PMAGP ಅಪ್ ಟು 50 crores ಮ್ಯಾಕ್ಸಿಮಮ್, ಅಲ್ಲ 50 lakhs ಮ್ಯಾಕ್ಸಿಮಮ್. 50 lakh ಅಬವ್ ಇತ್ತು, 50 lakhಗಿನ ಜಾಸ್ತಿ ಇತ್ತು, 1 ಕೋಟಿಗಿನ ಜಾಸ್ತಿ ಇತ್ತು ಅಂದ್ರೆ ನಾನು ಈಗ ಇಂಡಸ್ಟ್ರಿಯಲ್ ಪಾಲಿಸಿನಲ್ಲಿ ಹೇಳ್ತೀನಿ ಸರ್. ಈಗ ನಾನು ಹೇಳಿದ್ದು ಇಷ್ಟ ತನಕ ಹೇಳಿದ್ದು PMAGP. ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್, ಕೇಂದ್ರ ಸರ್ಕಾರದ ಒಂದು ಯೋಜನೆ. ಇದರಲ್ಲಿ ಸಹಾಯಧನ ಇದೆ. ಇದನ್ನ ನಾನು ಹೇಳಿದ್ದೀನಿ. ನೀವು ಕೂಡ ನಿಮ್ಮ ಒಂದು ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊತೀನಿ. ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನಂದು ಕೊನೆಗೆ ಬೇಕಾದ್ರೆ ನಂಬರ್ ಕೊಡ್ತೀನಿ, ನೀವು ಆಮೇಲೂ ಕೂಡ ನನ್ನ ಸಂಪರ್ಕ ಮಾಡಿ ಮಾಹಿತಿ ತಗೋಬೋದು. ಆಮೇಲೆ ನೆಕ್ಸ್ಟು ನಮ್ಮ ಇಲಾಖೆದು, ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಯಿತು. ಇದನ್ನು ನಾವು ನೋಡಲ್ ಏಜೆನ್ಸಿಯಾಗಿ ಕೆಲಸ ಮಾಡ್ತೀವಿ. ಇದು ಒಂದು ಪಾರ್ಟ್. ನಮ್ಮದೇ ಇಲಾಖೆ ಏನಕ್ಕಿದೆ, ನಮ್ಮ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಅಂತ ಹೇಳಿದೆ. ಇದರಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರ ಅಂತ, DIC ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್, DIC ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಸೆಂಟರ್. DIC ಅಂದರೆ ಇಲಾಖೆನೂ ಬಂತು, ನಮ್ಮ ಆಫೀಸ್ ಹೆಸರು ಕೂಡ ಬಂತು. ಈ ಇಲಾಖೆಯಿಂದ ಸಾರ್ವಜನಿಕರಿಗೆ, ಕೈಗಾರಿಕೋದ್ಯಮಿಗಳಿಗೆ ಏನು ಉಪಯೋಗ ಇದೆ, ಏನು ಸೌಕರ್ಯಗಳಿದೆ ಅಂತಂದರೆ, ಮುಖ್ಯವಾಗಿ ನಮ್ಮ ಇಲಾಖೆಯಲ್ಲಿ ಕೈಗಾರಿಕಾ ನೀತಿ ಅಂತೇಳಿ ನಾವು ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರದಿಂದ ಕೈಗಾರಿಕಾ ನೀತಿ ಅಂತ ಪ್ರತಿ 5 ವರ್ಷಕ್ಕೊಂದ್ಸರಿ ಇದನ್ನು ಬಿಡುಗಡೆ ಮಾಡುತ್ತೆ. ಪ್ರತಿ 5 ವರ್ಷಕ್ಕೊಮ್ಮೆ ಬಿಡುಗಡೆ ಮಾಡುತ್ತೆ. ಈ 5 ವರ್ಷದ ಒಂದು ಕೈಗಾರಿಕಾ ನೀತಿನಲ್ಲಿ ಏನೇನು ಸೌಲಭ್ಯಗಳು ಬರ್ತದೆ ಅಂತೇಳಿ, ಈಗ ಲಾಸ್ಟ್ ಇದ್ದಿದ್ದ ಪಾಲಿಸಿಗೂ ಈಗಿದ್ದಿದ್ದ ಪಾಲಿಸಿಗೂ ಕೆಲವೊಂದು ಮಾಡಿಫಿಕೇಶನ್ನು, ಅಪ್ಡೇಷನ್ನು ಈ ಥರ ಎಲ್ಲ ಆಗಿರುತ್ತೆ. ಇದರಲ್ಲಿ ನಮಗೆ ಈಗ ಪ್ರೆಸೆಂಟ್ ರನ್ನಿಂಗ್ ಅಲ್ಲಿರೋಂಥ ಪಾಲಿಸಿ ಕೈಗಾರಿಕಾ ನೀತಿ ಅಂದರೆ 2025-30 ಅಂತಂದು. ಇದು 5 ವರ್ಷಕ್ಕೆ ಹೋಗೋದ್ರಿಂದ ಈಗ 25ರಿಂದ ಸ್ಟಾರ್ಟ್ ಆಗಿದೆ. ಈ 2025ರಿಂದ ಸ್ಟಾರ್ಟ್ ಆಗಿದೆ. ಇದು ಅಪ್ ಟು ಎಲ್ಲರಿಗೂ ಇರುತ್ತೆ, 2030ನೇ ಇಸ್ವಿವರೆಗೂ ಇರುತ್ತೆ. ಈ ಪಾಲಿಸಿ ಜಾರಿಗೆ ಬಂದಿದ್ದು 3/2/2025ರಿಂದ ಜಾರಿಗೆ ಬಂದಿದೆ. 3/2/25ರಿಂದ ಜಾರಿಗೆ ಬಂದಿದೆ. 25-30 ಪಾಲಿಸಿ ಅಂತ. ಈ ಪಾಲಿಸಿ ಉದ್ದೇಶ ಆಗಲೇ ಹೇಳ್ದಂಗೆ ಎಂಪ್ಲಾಯ್ಮೆಂಟ್. ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳು, ಎಲ್ಲ ಗ್ರಾಮೀಣ ಪ್ರದೇಶದವರೆಗೂ ಕೈಗಾರಿಕೆಗಳು ರೀಚ್ ಆಗಬೇಕು, ಎಲ್ಲರಿಗೂ ರೀಚ್ ಆಗಬೇಕು. ಕೈಗಾರಿಕಾ ಪಾಲಿಸಿಯಿಂದ ಕೈಗಾರಿಕೆಗಳು ಮುಂದೆ ಬರಬೇಕು. ಅದು ಸಣ್ಣ ಇರ್ಬೋದು, ಮಧ್ಯಮ ಇರ್ಬೋದು, ಬೃಹತ್ ಇರ್ಬೋದು, ಮೆಗಾ ಇರ್ಬೋದು, ಅತಿ ಸೂಕ್ಷ್ಮ ಇರ್ಬೋದು. ಈ ಥರ ಯಾವುದೇ ಒಂದು ಕ್ಯಾಟಗರಿನಲ್ಲಿ ಕೈಗಾರಿಕೆಗಳು ಮುಂದೆ ಬರಬೇಕು. ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡಬೇಕು. ಯಾಕಂದರೆ ಸರ್ಕಾರ ಎಲ್ಲರಿಗೂ ಕೆಲಸ ಕೊಡೋಕ್ಕೆ ಬರಲ್ಲ. ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗಬೇಕು. ಆಮೇಲೆ ಇದರಿಂದ ರಾಜ್ಯದ ಒಂದು ಆರ್ಥಿಕತೆ, ದೇಶದ ಒಂದು ಆರ್ಥಿಕತೆ, ನಾವೇನು GDP ಅಂತ ಹೇಳ್ತೀವಿ, ಈ GDP ಅಭಿವೃದ್ಧಿ ಆಗಬೇಕು. ಈ ಎಲ್ಲದಕ್ಕೂ ಕೂಡ ಪೂರಕವಾಗಿ ಈ ಕೈಗಾರಿಕಾ ನೀತಿ ಅನ್ನೋದು ಒಂದು ನಮ್ಮ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಿಂದ ಬರುತ್ತೆ. ಈ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಇದರಲ್ಲಿ ನಮಗೆ ಈ ಪಾಲಿಸಿನಲ್ಲಿ ನಮ್ಮ ಸರ್ಕಾರ ಈಗ ಈ 2025-30 ಪಾಲಿಸಿನಲ್ಲಿ 2030 ಇಲ್ಲಿಂದ ಈ 5 ವರ್ಷದಲ್ಲಿ 20 ಲಕ್ಷ ಎಂಪ್ಲಾಯ್ಮೆಂಟನ್ನು ಜನರೇಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಪಾಲಿಸಿನ ಬಿಡುಗಡೆ ಜಾರಿಗೆ ತಂದಿದೆ. ಎಷ್ಟು? 20 ಲಕ್ಷ ಎಂಪ್ಲಾಯ್ಮೆಂಟ್. 20 ಲಕ್ಷದವರೆಗೆ ನಮಗೆ ಕೆಲಸ ಉದ್ಯೋಗನ ಒದಗಿಸ್ಕೊಡ್ಬೇಕು. A ಕ್ಯಾಟಗರಿ, B ಕ್ಯಾಟಗರಿ, C ಕ್ಯಾಟಗರಿ, D ಕ್ಯಾಟಗರಿ, ಎಲ್ಲ ಕ್ಯಾಟಗರಿಯಿಂದ ಸೇರಿ ಅಷ್ಟು ಒಂದು ಟಾರ್ಗೆಟ್ ಇಟ್ಕೊಂಡಿರೋದು. ಆ ಒಂದು ಉದ್ದೇಶದಿಂದ ಈ ಪಾಲಿಸಿ ಬಂದಿದೆ. ಅದೇ ರೀತಿ GDP ಗ್ರೋತ್ ಇರ್ಬೋದು, ಆಮೇಲೆ ನಮ್ಮ ಆರ್ಥಿಕತೆ, ಎಕನಾಮಿಕಲ್ ಗ್ರೋತ್ ಇರ್ಬೋದು, ಇದೆಲ್ಲನೂ ಕೂಡ ಇರುತ್ತೆ. ಇದರಲ್ಲಿ ನಮಗೆ ಮುಖ್ಯವಾಗಿ ನಾವು ಈ ಪಾಲಿಸಿನಲ್ಲಿ ಏನೇನು ಬೆನಿಫಿಟ್ಸ್ ಕೊಡ್ತೀವಿ ಅಂತಂದರೆ, ಮುಖ್ಯವಾಗಿ ಬಂಡವಾಳ ಹೂಡಿಕೆ ಸಹಾಯಧನ ಅಂತ, ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಸಬ್ಸಿಡಿ ಅಂತೇಳಿ. ಇದರಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಆಗ್ತದೆ. ಆ ಸ್ಥಾಪನೆ ಆದಂಥ ಒಂದು ಫಿಕ್ಸೆಡ್ ಅಸೆಟ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಒಂದು ಕೈಗಾರಿಕೆ ಅಂತಂದರೆ ಏನಾದರೂ ಒಂದು ಯಂತ್ರೋಪಕರಣ ಇದ್ದೇ ಇರುತ್ತೆ. ಪ್ಯೂರ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರಲ್ಲಿ ನಾವು ಒಂದು ಯಂತ್ರೋಪಕರಣ ಇಲ್ದರೆ ನಾವು ಯಾವುದೇ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡೋಕ್ಕಾಗಲ್ಲ. ಈ ಒಂದು ಕೈಗಾರಿಕೆಯಲ್ಲಿ ಯಂತ್ರ ಇರ್ಬೋದು, ನಾನು ಬಿಲ್ಡಿಂಗ್ ಕಟ್ಟೋದಿರ್ಬೋದು, ಮತ್ತು ಬೇರೆ ಎಲೆಕ್ಟ್ರಿಸಿಟಿ ವರ್ಕ್ ಇರ್ಬೋದು, ಈ ಎಲ್ಲ ಸೇರಿ ಫಿಕ್ಸೆಡ್ ಅಸೆಟ್, ವ್ಯಾಲ್ಯೂ ಆಫ್ ಫಿಕ್ಸೆಡ್ ಅಸೆಟ್, VFA, ಸ್ಥಿರಾಸ್ತಿ ಬಂಡವಾಳ ಹೂಡಿಕೆ. ಈ ಸ್ಥಿರಾಸ್ತಿ ಬಂಡವಾಳ ಹೂಡಿಕೆ ಎಷ್ಟಿರುತ್ತೆ, ಇದಕ್ಕೆ ನಾವು ಎಷ್ಟು % ಸಬ್ಸಿಡಿ ಕೊಡ್ತೀವಿ ಅದನ್ನು ಹೇಳ್ತೀನಿ. ಇದಕ್ಕೆ ಒಂದು ಬಂಡವಾಳದ ಮೇಲೆ ಒಂದು ಸಹಾಯಧನ ಕೊಡುವಂಥ ಒಂದು ಸೌಲಭ್ಯ ಇದಿರ್ಬೋದು. ಇದಾದಮೇಲೆ ನೆಕ್ಸ್ಟು ಸ್ಟ್ಯಾಂಪ್ ಡ್ಯೂಟಿ ವಿನಾಯಿತಿ, ನೋಂದಣಿ ಶುಲ್ಕ ರಿಯಾಯಿತಿ ಅಂತ ಎರಡನೇದು. ಸ್ಟ್ಯಾಂಪ್ ಡ್ಯೂಟಿ ಎಕ್ಸೆಂಪ್ಷನ್ ಮತ್ತು ರಿಜಿಸ್ಟ್ರೇಷನ್ ಫೀಸ್ ಕನ್ಸೆಷನ್ ಅಂತ ಹೇಳ್ತೀವಿ. ಇದನ್ನು ಕೂಡ ಒಂದು. ಸ್ಟ್ಯಾಂಪ್ ಡ್ಯೂಟಿ ಅಂತಂದ್ರೆ ಏನು?
ಸ್ಟ್ಯಾಂಪ್ ಡ್ಯೂಟಿ ನಮಗೆ 2 ಥರ ಬರುತ್ತೆ. ಒಂದು, ನಾವೀಗ ಸಪೋಸ್ ಈಗ ನಾನೊಂದು ಕೈಗಾರಿಕೆ ಮಾಡಬೇಕು ಅಂತ ಒಂದು ಬ್ಯಾಂಕಿಗೆ ಹೋದರೆ ಒಂದು ಲೋನ್ ತೊಗೊಳ್ತೀನಿ. ಆ ಲೋನ್ ತೊಗೋಬೇಕಾದ್ರೆ ಲೋನ್ ಮಾರ್ಟ್ಗೇಜ್ ಮಾಡ್ಕೊತಾರೆ. ಆ ಮಾರ್ಟ್ಗೇಜ್ ಮಾಡಬೇಕಾದ್ರೆ ಇಷ್ಟು ಮೊತ್ತದ ಒಂದು ಸ್ಟ್ಯಾಂಪನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತಾರೆ. ನಮ್ಮ ಇಲಾಖೆಯಿಂದ ಸ್ಟ್ಯಾಂಪ್ ಡ್ಯೂಟಿ ಎಕ್ಸಾಮ್ಷನ್ ಸರ್ಟಿಫಿಕೇಟ್ ತೊಗೊಂಡ್ರೆ ಅದೆಲ್ಲನೂ ಕೂಡ ಸ್ಟ್ಯಾಂಪ್ ಡ್ಯೂಟಿ ಏನು ಪರ್ಚೇಸ್ ಮಾಡಬೇಕಾದ್ರೆ ಸ್ಟ್ಯಾಂಪ್ ಡ್ಯೂಟಿ ಎಕ್ಸಾಮ್ಷನ್ ಆಗುತ್ತೆ. 100% ಎಕ್ಸಾಮ್ಷನ್ ಆಗುತ್ತೆ. 1% ನಿಮಗೆ ಸ್ಟ್ಯಾಂಪ್ ಡ್ಯೂಟಿ ತೊಗೋಬೇಕು. ಈಗ ಸಪೋಸ್ ನೀವು 1 ಲಕ್ಷ ಸಾಲ ತೊಗೊತಾ ಇದ್ದರೆ 1,000 ರೂಪಾಯಿದು ಸ್ಟ್ಯಾಂಪ್ ಡ್ಯೂಟಿ ತೊಗೋಬೇಕು. ಸಪೋಸ್ 10 ಲಕ್ಷ ತೊಗೊತಾ ಇದ್ದರೆ 1 ಲಕ್ಷದ್ದು ನೀವು ಸ್ಟ್ಯಾಂಪ್ ಡ್ಯೂಟಿ ಬರುತ್ತೆ. ಆ ಥರ ಒಂದು 1% ಅಷ್ಟು ನಿಮಗೆ ಸ್ಟ್ಯಾಂಪ್ ಡ್ಯೂಟಿ ಬರೋದು ಎಕ್ಸೆಂಪ್ಷನ್ ಆಗುತ್ತೆ ಮಾರ್ಟ್ಗೇಜಲ್ಲಿ. ಅದೇ ರೀತಿ ಆಮೇಲೆ ಆ ಸ್ಟ್ಯಾಂಪ್ ಡ್ಯೂಟಿನ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಬೇಕು. ಮಾರ್ಟ್ಗೇಜ್ ಮಾಡ್ಕೋಬೇಕು. ಅಲ್ಲಿ ನಿಮಗೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋದರೆ ಅಲ್ಲೂ ಕೂಡ ರಿಜಿಸ್ಟ್ರೇಷನ್ ಚಾರ್ಜಸ್ ಅಂತೇಳಿ ಬರುತ್ತೆ. ಗೊತ್ತಿದೆಯಾ ಯಾರಿಗಾದ್ರೂ ಸ್ಟ್ಯಾಂಪ್ ಡ್ಯೂಟಿ ರಿಜಿಸ್ಟ್ರೇಷನ್ ಚಾರ್ಜ್ ಬಗ್ಗೆ ಐಡಿಯಾ ಇದೆಯಾ ಯಾರಿಗಾದ್ರೂ? ಇದೆಲ್ಲ ಬರುತ್ತೆ. ಸ್ಟ್ಯಾಂಪ್ ಡ್ಯೂಟಿ ರಿಜಿಸ್ಟ್ರೇಷನ್ ಚಾರ್ಜ್ ಅಂತ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಬರುತ್ತೆ. ಅಲ್ಲಿನೂ ಕೂಡ ನಮಗೆ ನಮ್ಮ ಕಡೆಯಿಂದ ನೀವು ಸರ್ಟಿಫಿಕೇಟ್ ತೊಗೊಂಡಿದ್ರೆ 1,000 ರೂಪಾಯಿಗೆ 1 ರೂಪಾಯಿ ಮಾತ್ರ ಕಟ್ಟಬೇಕು. ಎಷ್ಟು? 1000 ರೂಪೀಸ್ ರಿಜಿಸ್ಟ್ರೇಷನ್ ಚಾರ್ಜಸ್ಸಿಗೆ 1 ರೂಪಾಯಿನ ಕಟ್ಟಿದ್ರೆ ಅಲ್ಲಿಗೆ ನಿಮ್ಮ ಕೆಲಸ ಆಗುತ್ತೆ. ಈ ಒಂದು ಸರ್ಟಿಫಿಕೇಟಿಂದ ಇದು ಅನುಕೂಲ ಆಗುತ್ತೆ. ಎಲ್ಲರಿಗೂ ಹೇಳ್ತಾ ಇರೋದು ಆಲ್ ಇದು ಸ್ಟ್ಯಾಂಪ್ ಡ್ಯೂಟಿ ಅಂಡ್ ರಿಜಿಸ್ಟ್ರೇಷನ್ನು ಎಲ್ಲ ಕ್ಯಾಟಗರಿಗೂ ಬರುತ್ತೆ. SCಗೆ ಬರುತ್ತೆ, STಗೆ ಬರುತ್ತೆ, ಜನರಲಿಗೆ ಬರುತ್ತೆ, ವುಮೆನಿಗೆ ಬರುತ್ತೆ, ಎಲ್ಲರಿಗೂ ಸೇಮ್ 100% ಎಕ್ಸಮ್ಷನ್ ಸ್ಟ್ಯಾಂಪ್ ಡ್ಯೂಟಿ ಬರುತ್ತೆ. ರಿಜಿಸ್ಟ್ರೇಷನ್ ಚಾರ್ಜಲ್ಲಿ 1,000 ರೂಪಾಯಿಗೆ 1 ರೂಪಾಯಿ ಕಟ್ಟಬೇಕು. ಇದು ನಿಮಗೆ ಭಾಳಷ್ಟು ಅನುಕೂಲ ಆಗುತ್ತೆ ಈ ಸರ್ಟಿಫಿಕೇಟ್ ತೊಗೊಳೋದ್ರಿಂದ. ಇದು ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ. ಸಪೋಸ್ ಈಗ PMEGPನಲ್ಲೇ ನಾನೊಂದು 25 ಲಕ್ಷ ಸಾಲ ತೊಗೊತೀನಿ, ಅವ್ರು ಮಾರ್ಟ್ಗೇಜ್ ಮಾಡಿಸ್ಕೊತಿದ್ದಾರೆ ಅಂದರೆ ನಮ್ಮ ಕಡೆಯಿಂದ ಆಫೀಸಿಗೆ ಬಂದು ನಾವು ಸ್ಟ್ಯಾಂಪ್ ಡ್ಯೂಟಿ ತೊಗೋಬೋದು ಎಕ್ಸಮ್ಷನ್. ಕೈಗಾರಿಕೆಗೆ ಮಾತ್ರ, ಅಲ್ಲಿ ನಾವು ಕೈಗಾರಿಕೆಗೆ ಮಾತ್ರ ಕೊಡ್ತೀವಿ ಸಾಲ. ಅಲ್ಲಿ PMEGPನಲ್ಲಿ ಕೈಗಾರಿಕೆನಲ್ಲೂ ಇರುತ್ತೆ, ಸೇವಾನಲ್ಲೂ ಇರುತ್ತೆ. ಬಟ್ ಸೇವಾ ಘಟಕ ಹೊರತುಪಡಿಸಿ ಕೈಗಾರಿಕೆ ಘಟಕ ಅನ್ನೋದು ನೋಡಿಕೊಂಡು ನಾವು ಸ್ಟ್ಯಾಂಪ್ ಡ್ಯೂಟಿ ಎಕ್ಸಮ್ಷನ್ನು PMEGP ಸಾಲ ಪತ್ರ, ಅಡಮಾನ ಪತ್ರಗಳಿಗೂ ಕೂಡ ನಾವು ಎಕ್ಸಮ್ಷನ್ ಕೊಡೋದಕ್ಕೆ ಅವಕಾಶ ಇದೆ. ಅದಾದಮೇಲೆ ಸ್ಟ್ಯಾಂಪ್ ಡ್ಯೂಟಿ ಎಕ್ಸಮ್ಷನ್ನು, ರಿಜಿಸ್ಟ್ರೇಷನ್ ಕನ್ಸೆಷನ್ ಚಾರ್ಜಸ್ ಆದಮೇಲೆ ಇನ್ನೊಂದು ಎಲೆಕ್ಟ್ರಿಸಿಟಿ ಟ್ಯಾಕ್ಸ್ ಎಕ್ಸಮ್ಷನ್ ಅಂತೇಳಿ ಕೊಡ್ತೀವಿ. ಎಲೆಕ್ಟ್ರಿಸಿಟಿ ಟ್ಯಾಕ್ಸ್ ಎಕ್ಸಮ್ಷನ್ ಅಂತೇಳಿ ಈಗ ಒಂದು ಕೈಗಾರಿಕೆ ಸ್ಥಾಪನೆ ಆದಮೇಲೆ ನಮಗೆ ಪ್ರತಿ ತಿಂಗಳು ಕರೆಂಟ್ ಚಾರ್ಜಸ್ ಇಂದ ಬೆಸ್ಕಾಮಿಂದ, ಹೆಸ್ಕಾಮಿಂದ, ಮೆಸ್ಕಾಮಿಂದ, ಜೆಸ್ಕಾಮಿಂದ ಬಿಲ್ಸ್ ಬರ್ತಾ ಇರ್ತದೆ. ಆ ಬಿಲ್ ಬಂದಮೇಲೆ ಕೆಳಗಡೆ ನೋಡಿ ನೀವು ಟ್ಯಾಕ್ಸ್ ಇರುತ್ತೆ, ಎಲೆಕ್ಟ್ರಿಸಿಟಿ ಟ್ಯಾಕ್ಸ್ ಇರುತ್ತೆ. ಅದು ಅಪ್ ಟು 3 ಇಯರ್ಸ್ವರೆಗೂ ಟ್ಯಾಕ್ಸ್ ಎಕ್ಸಮ್ಷನ್ ಅಂತೇಳಿ ಮಾಡ್ತೀವಿ. 3 ಇಯರ್ಸ್ ಅಲ್ಲ, 4 ಇಯರ್ಸ್ ಇಲ್ಲ 5 ಇಯರ್ಸ್ವರೆಗೂ ಬರುತ್ತೆ. ಟ್ಯಾಕ್ಸ್ ಎಕ್ಸಮ್ಷನ್ ಕೊಡ್ತೀವಿ. ಟ್ಯಾಕ್ಸ್ ಎಕ್ಸಮ್ಷನ್ ಅಂತ ಕೊಟ್ಟು ಅದನ್ನು ನೀವು ಬೆಸ್ಕಾಮಿಗೆ ಹೋಗಿ ಕೊಟ್ಟರೆ ಅಲ್ಲಿಗೆ ನಿಮಗೆ ಟ್ಯಾಕ್ಸ್ ಮನ್ನಾ ಆಗುತ್ತೆ. ಯೂನಿಟ್ ಚಾರ್ಜಸ್ ಅಷ್ಟೇ ಬೀಳುತ್ತೆ. ಆಮೇಲೆ ಕೈಗಾರಿಕಾ ಉದ್ದೇಶಕ್ಕೆ ನೀವು ಕೈಗಾರಿಕೆ ಸ್ಥಾಪನೆ ಮಾಡಿ ಕೈಗಾರಿಕಾ ಉದ್ದೇಶಕ್ಕೆ ನೀವು ಕರೆಂಟ್ ಬಿಲ್, ಪವರ್ ಸ್ಯಾಂಕ್ಷನ್ ತೊಗೊಂಡಿದ್ರೆ, ಪವರ್ ಸರ್ವಿಸ್ ತೊಗೊಂಡಿದ್ರೆ ಅಲ್ಲಿ ಇನ್ನೊಂದು ಪವರಿಗೆ ಸಂಬಂಧಪಟ್ಟಂಗೆ ಪವರ್ ಸಬ್ಸಿಡಿ ಅಂತ ಬರುತ್ತೆ. ಪವರ್ ಸಬ್ಸಿಡಿನಲ್ಲಿ ಏನಾಗುತ್ತೆ, ಯೂನಿಟ್ ಚಾರ್ಜ್ ನಿಮ್ಗೆ ಏನಾದ್ರು ಗೊತ್ತಿದೆಯಾ ಎಷ್ಟಿದೆ ಅಂತ? ಒಂದು ಯೂನಿಟಿಗೆ ಎಷ್ಟು ದುಡ್ಡಿದೆ ಅಂತಂದು ಪ್ರೆಸೆಂಟ್ 7.5 ಇದೆ. ಇಂಡಸ್ಟ್ರಿ ಅಂತಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಇರ್ಬೋದು. ಅಲ್ಲಿ ನಿಮಗೆ 1 ರೂಪಾಯಿ ರೀಎಂಬರ್ಸ್ ಆಗುತ್ತೆ. ನೀವು ಬಿಲ್ ಕಟ್ತಾ ಇರಬೇಕು, ಎಲೆಕ್ಟ್ರಿಸಿಟಿ ಬಿಲ್ಸ್ನ ಕಟ್ತಾ ಇರಬೇಕು. ಕಟ್ಟೆಲ್ಲ ಆದಮೇಲೆ ವರ್ಷಕ್ಕೊಂದ್ಸರಿ ನಾನು ಈ ವರ್ಷದಲ್ಲಿ ಇಷ್ಟು ದುಡ್ಡು ಕಟ್ಟಿದ್ದೀನಿ ಅಂತಂದರೆ ನೀವು ಆ ವರ್ಷದಲ್ಲಿ ಎಷ್ಟು ಯೂನಿಟ್ ರನ್ ಮಾಡಿರ್ತೀರ ಆ 1 ಯೂನಿಟ್ಗೆ 1 ರೂಪಾಯಿ ನಿಮಗೆ ರೀಎಂಬರ್ಸ್ ಆಗುತ್ತೆ. ಇದು ಏನು? ಪವರ್ ಸಬ್ಸಿಡಿ. ಒಂದು ಪವರ್ ಟ್ಯಾಕ್ಸ್ ಎಕ್ಸಮ್ಷನ್ನು, ಒಂದು ಪವರ್ ಸಬ್ಸಿಡಿ, ಒಂದು ಸ್ಟ್ಯಾಂಪ್ ಡ್ಯೂಟಿ ಎಕ್ಸಮ್ಷನ್ನು, ಒಂದು ರಿಜಿಸ್ಟ್ರೇಷನ್ ಕನ್ಸೆಷನ್ನು, ಇನ್ನೊಂದು ಇನ್ವೆಸ್ಟ್ಮೆಂಟ್ ಸಬ್ಸಿಡಿ ಮೇಲೆ ಸಬ್ಸಿಡಿ, ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಸಬ್ಸಿಡಿ ಅಂತೇಳಿ ಬಂಡವಾಳ ಹೂಡಿಕೆ ಮೇಲೆ ಸಹಾಯಧನ. ಇದಿಷ್ಟು ಮುಖ್ಯವಾಗಿರೋಂಥ ಒಂದು ನಮ್ಮ ಕೈಗಾರಿಕಾ ನೀತಿನಲ್ಲಿ ನಾವು ಕೊಡುವಂಥ ಒಂದು ಇನ್ಸೆಂಟಿವ್ಸ್, ಪ್ರೋತ್ಸಾಹಗಳು. ಈ ಪ್ರೋತ್ಸಾಹಗಳು ಇರ್ತದೆ. ಈ ಎಲ್ಲದಕ್ಕೂ ಕೂಡ ನೀವು ಕೈಗಾರಿಕಾ ಇಲಾಖೆ ಜಿಲ್ಲಾ ಕೈಗಾರಿಕಾ ಕೇಂದ್ರನೇ ಕೂಡ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಅರ್ಜಿಗಳು ಇರ್ತದೆ, ಡಾಕ್ಯುಮೆಂಟ್ಸ್ ಇರ್ತದೆ. ಅದನ್ನೆಲ್ಲ ನೀವು ಸಬ್ಮಿಟ್ ಮಾಡಿದ್ರೆ ನಿಮಗೆ 24 ಇಂದ 48 ಅವರ್ಸ್ ಒಳಗಡೆ ನಿಮಗೆ ಸ್ಟ್ಯಾಂಪ್ ಡ್ಯೂಟಿ ಇದ್ರೆ 48 ಅವರ್ಸಲ್ಲಿ ಆಗುತ್ತೆ. ಆಮೇಲೆ ಇನ್ನು ಸಬ್ಸಿಡಿ ಎಲ್ಲ ಅದರದ್ದೇ ಆದಂಥ ಒಂದು ಪ್ರೊಸೆಸಿಂಗ್ ಇರುತ್ತೆ, ಮೀಟಿಂಗ್ಸ್ ಇರ್ತದೆ, ಕಮಿಟಿ ಮೀಟಿಂಗ್ಸ್ ಇರ್ತದೆ. ಆ ಕಮಿಟಿ ಮೀಟಿಂಗ್ನೆಲ್ಲ ವೆರಿಫೈ ಮಾಡಿಕೊಂಡು ನಿಮ್ಮ ಯೂನಿಟ್ ಇನ್ಸ್ಪೆಕ್ಷನ್ ಮಾಡಿ ನೀವೆಷ್ಟು ಬಂಡವಾಳ ಹೂಡಿಕೆ ಮಾಡಿದ್ದೀರಾ, ಅದಕ್ಕೆ ಸಂಬಂಧಪಟ್ಟಿದ್ದ ಮೆಷಿನರೀಸ್ ಏನೇನಿದೆ, ನೀವೇನು ಕ್ಲೈಮ್ ಮಾಡಿದ್ದೀರಾ, ಆ ಕ್ಲೈಮ್ ಮಾಡಿರೋ ಪ್ರಕಾರ ಅಲ್ಲಿ ಯೂನಿಟ್ ಎಕ್ಸಿಸ್ಟ್ ಇದೆ, ಮೆಷಿನ್ಸ್ ಎಕ್ಸಿಸ್ಟ್ ಇದೆ, ಬ್ಯಾಂಕ್ ಲೋನ್ ಆಗಿದೆ, ಬ್ಯಾಂಕಿಗೆ ಕಾಂಟ್ಯಾಕ್ಟ್ ಮಾಡಿ ಇದನ್ನೆಲ್ಲ ನೋಡಿ ನಿಮಗೆ ಬಂಡವಾಳ ಸಹಾಯಧನನ ನಾವು ಮಂಜೂರು ಮಾಡ್ತೀವಿ. ಈ ಬಂಡವಾಳ ಸಹಾಯಧನದಲ್ಲಿ ಫಸ್ಟ್ ಎಂದು ಹೇಳ್ತೇನೆ ಮುಖ್ಯವಾಗಿ, ಅದು ಆಗಲೇ ಹೇಳ್ದಂಗೆ ನಿಮಗೆ ಮೈಕ್ರೋ, ಸ್ಮಾಲ್ ಮತ್ತು ಮೀಡಿಯಮ್, MSMEನಲ್ಲಿ ಮೈಕ್ರೋ, ಸ್ಮಾಲ್, ಮೀಡಿಯಮು. ಮೈಕ್ರೋ ಅಪ್ ಟು 1 crore,
ನಿಮಗೆ ಸ್ಮಾಲ್ ಒಳಗಡೆ 1 ರಿಂದ 10 ಕೋಟಿ, ಮೀಡಿಯಮಿಗೆ ಬಂದರೆ 10 ರಿಂದ 50 ಕೋಟಿ. ಅದಾದಮೇಲೆ ನಿಮಗೆ ಲಾರ್ಜ್ ಮೆಗಾ ಅಂತ ಹೇಳಿದ್ರು. ಲಾರ್ಜ್ ಮೆಗಾ 50 crores ಅಂಡ್ ಎಬೋವ್ ಇತ್ತು ಅಂತಂದರೆ ಅದು ನಮ್ಮ ಜಿಲ್ಲಾ ವ್ಯಾಪ್ತಿನಲ್ಲಿ ನಮಗೆ 50 ಕೋಟಿವರೆಗೂ ನಮಗೆ ಇದೆ. MSME ಘಟಕಗಳಿಗೆ ನಾವೇ ಕೂಡ ಇನ್ಸೆಂಟಿವ್ಸ್ ಕೊಡೋಕ್ಕೆ ಅವಕಾಶ ಇದೆ. ಅಪ್ ಟು 50 crores MSME ಅಪ್ ಟು 50 crores ಬರುತ್ತೆ. ಇದ್ರ ಹೊರತುಪಡಿಸಿ ಇನ್ನೂ ಹೆಚ್ಚಿನ ಒಂದು ಬಂಡವಾಳ ಹೂಡಿಕೆ ಮೇಲೆ ನಮ್ದು ಏನಾಗುತ್ತೆ, ನೀವು ಸರ್ ಹೇಳ್ದಂಗೆ ಆಗಲೇ ಕೇಳಿದ್ರು, ಲಾರ್ಜ್ ಮೆಗಾ ಅಂಡ್ ಅಲ್ಟ್ರಾ ಮೆಗಾ ಅಂತ ಬರುತ್ತೆ ಕ್ಯಾಟಗರಿ. ಲಾರ್ಜ್ ಅಂತಂದ್ರೆ ನಮ್ಗೇನು 50 crores ಜಿಲ್ಲಾ ಮಟ್ಟದಲ್ಲಿ ಎಂಡ್ ಆಗುತ್ತೆ. 50 to 300 crores ಇದೆಲ್ಲ ನಮ್ಮ ರಾಜ್ಯ ಸರ್ಕಾರದ ನೀತಿ ಪ್ರಕಾರ ಇರೋಂಥದ್ದು. ಯಾಕಂದ್ರೆ ನಮ್ಮ MSME ಕ್ಯಾಟಗರೈಸ್ ಸೆಂಟ್ರಲ್ ಗೌರ್ಮೆಂಟ್ಗೂ ಸ್ಟೇಟ್ ಗೌರ್ಮೆಂಟ್ಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅಲ್ಲಿ ಸ್ವಲ್ಪ ಇನ್ನೂ ಜಾಸ್ತಿ ಆದಂಥ ಒಂದು ಲಿಮಿಟ್ಸ್ ಇರ್ತದೆ. ನಮ್ದು ನಾನು ರಾಜ್ಯ ಸರ್ಕಾರದ ಹೇಳ್ತಾ ಇದ್ದೀನಿ. ಲಾರ್ಜ್ ಇಂಡಸ್ಟ್ರೀಸ್ ಅಂತಂದ್ರೆ 50 crores to 300 crores, ಮೆಗಾ ಅಂತಂದ್ರೆ 300 ಇಂದ 1000 crores, ಅಲ್ಟ್ರಾ ಮೆಗಾ ಅಂತಂದ್ರೆ ಎಬೋವ್ 1000 crores. 1000 ಕೋಟಿಗಿನ್ನ ಮೇಲೆ ಬಂಡವಾಳ ಹೂಡಿಕೆ ಆದಂಥ ಇಂಡಸ್ಟ್ರಿಗಳಿದ್ರೆ ಅವೆಲ್ಲ ನಮಗೇನಾಗುತ್ತೆ ಅಲ್ಟ್ರಾ ಮೆಗಾ ಅಂತ ಬರುತ್ತೆ. ಈಗ ನಮ್ಮ ರಾಜ್ಯದಲ್ಲಿ ಅಲ್ಟ್ರಾ ಮೆಗಾ ಅಂತಂದ್ರೆ ಎಲ್ಲನೂ ಕೂಡ ಬೆಂಗಳೂರು ಸುತ್ತಮುತ್ತ ಇಲ್ಲೇ ಜಾಸ್ತಿ ಇರ್ತದೆ. ಇಲ್ಲೇ ಬೆಂಗಳೂರು ಸುತ್ತಮುತ್ತ ಇರುತ್ತೆ. ಯಾಕೆಂತಂದ್ರೆ ಅವರಿಗೆ ಎಲ್ಲ ಅಲ್ಲಿ ಅಲ್ಟ್ರಾ ಮೆಗಾ ಅಂತಂದ್ರೆ ಹೆಂಗಿರುತ್ತೆ, ಅಲ್ಲಿಂದ ಹೊರ ದೇಶಗಳು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅಂತ ಇಂಡಸ್ಟ್ರಿಗಳು ಇರ್ತದೆ. ಈ ಥರ ಇಂಡಸ್ಟ್ರಿಗಳೇ ಜಾಸ್ತಿ ಇರ್ತದೆ. ಇದು ನಾನು MSME ಕ್ಯಾಟಗರಿ ಮತ್ತು ಅದಕ್ಕಿಂತ ಜಾಸ್ತಿ ಇರೋ ಕ್ಯಾಟಗರಿ ಹೇಳಿದೆ. ಇದಾದ್ಮೇಲೆ ನಮಗೆ ಇನ್ನೊಂದು ನೆಕ್ಸ್ಟ್ ಏನಂತ ಬರುತ್ತೆ, ಜಿಲ್ಲೆನಲ್ಲಿ ಕೈಗಾರಿಕಾ ವಲಯಗಳು ಝೋನ್ ಅಂತ ಬರ್ತದೆ. ಕೈಗಾರಿಕಾ ವಲಯ Zone 1, Zone 2, Zone 3 ಅಂತ ಬರುತ್ತೆ. ಇದೇನು Zone 1, Zone 2, Zone 3 ಅಂತಂದ್ರೆ ನಮ್ಮ ಜಿಲ್ಲೆನಲ್ಲಿ ಯಾವುದು ತಾಲೂಕುಗಳು, ಈಗ ದಾವಣಗೆರೆ ಜಿಲ್ಲೆ ನಾನು ಎಕ್ಸಾಂಪಲ್ ಹೇಳ್ಬೋದು ನಿಮಗೆ. ದಾವಣಗೆರೆ ಜಿಲ್ಲೆನಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಕೈಗಾರಿಕೆ ವಿಷಯದಲ್ಲಿ ಕೈಗಾರಿಕಾ ವಲಯದಲ್ಲಿ ಅಭಿವೃದ್ಧಿಯಾಗಿರೋಂಥ ತಾಲೂಕುಗಳು ಅಂತಂದ್ರೆ ಅದರಲ್ಲಿ ನಮ್ಮ ದಾವಣಗೆರೆ ಇರ್ಬೋದು, ಇಲ್ಲ ಹರಿಹರ ಇರ್ಬೋದು. ಈ 2 ತಾಲೂಕುಗಳು ಸ್ವಲ್ಪ ಕೈಗಾರಿಕೆ ವಿಷಯದಲ್ಲಿ ಸ್ವಲ್ಪ ಮುಂದಿದೆ. ಬೇರೆ ತಾಲೂಕುಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಮುಂದಿದೆ. ಅದಕ್ಕೆ ಏನು ಮಾಡ್ತೀವಿ, ಆ 2 ತಾಲೂಕುಗಳಲ್ಲಿ ಪ್ರಾರಂಭ ಆಗುವಂಥ ಕೈಗಾರಿಕೆಗಳಿಗೆ ಸ್ವಲ್ಪ ಪ್ರಿಫರೆನ್ಸ್ ಕಡಿಮೆ ಇಡಬೇಕಾ ಜಾಸ್ತಿ ಇಡಬೇಕಾ? ಇಲ್ಲ, ನಮ್ಮ ರಾಜ್ಯ ಸರ್ಕಾರ ಕಡಿಮೆ ಇಡುತ್ತೆ. ಯಾಕೆ ಅಂತಂದ್ರೆ ಬೇರೆ ತಾಲೂಕುಗಳು ಮುಂದೆ ಬರಲಿ, ಅದಕ್ಕೆ ಸಮಾನ ಆಗಲಿ ಅಂತಂದು. ಆ ಒಂದು ಕಾರಣದಿಂದ ಎಲ್ಲ ತಾಲೂಕುಗಳು ಕೈಗಾರಿಕೆ ವಿಷಯದಲ್ಲಿ ಮುಂದೆ ಬರಬೇಕು, ಸಮಾನಾಂತರವಾಗಿರ್ಬೇಕು ಅನ್ನೋ ಒಂದು ಕಾರಣಕ್ಕೆ ಅಭಿವೃದ್ಧಿ ಆಗ್ತಾ ಇರೋ ಕೈಗಾರಿಕೆ ವಿಷಯದಲ್ಲಿ ಅಭಿವೃದ್ಧಿ ಆಗ್ತಿರೋಂಥವ್ರಿಗೆ ಸ್ವಲ್ಪ ಬೆನಿಫಿಟ್ ಕಡಿಮೆ, ಅಭಿವೃದ್ಧಿ ಆಗದೇ ಇರೋಂಥ ತಾಲೂಕುಗಳಿಗೆ ಸ್ವಲ್ಪ ಪ್ರೋತ್ಸಾಹಗಳು ಜಾಸ್ತಿ ಕೊಟ್ಟು ಎಲ್ಲಾನು ಸಮಾನ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ರೀತಿ Zone 1 ನಲ್ಲಿ ನಮಗೆ Zone 2 ದಾವಣಗೆರೆ ಹರಿಹರ ಬರುತ್ತೆ. ಅದಕ್ಕೆ ಪ್ರಿಫರೆನ್ಸ್ ಸ್ವಲ್ಪ ಕಮ್ಮಿ. Zone 1 ನಲ್ಲಿ ಇನ್ನು ಮಿಕ್ಕಿದ ತಾಲೂಕು ಚನ್ನಗಿರಿ, ಹೊನ್ನಾಳಿ, ನ್ಯಾಮತಿ, ಆಮೇಲೆ ಹೊನ್ನಾಳಿ, ಜಗಳೂರು, ಚನ್ನಗಿರಿ ಬರುತ್ತೆ Zone 1 ನಲ್ಲಿ. ಈ Zone 1, Zone 2. ಆಮೇಲೆ ಇನ್ನೊಂದು ಅಡಿಷನಲ್ ಬೆನಿಫಿಟ್ ನಮ್ಮ ಜಿಲ್ಲೆನಲ್ಲಿ ಏನಿದೆ ಅಂತಂದ್ರೆ, ನಮ್ಮ ಜಿಲ್ಲೆನಲ್ಲೂ ಇರುತ್ತೆ, ಬೇರೆ ಜಿಲ್ಲೆನಲ್ಲೂ ಇರುತ್ತೆ. ಈ Zone 1, Zone 2 ಜೊತೆಗೆ Zone 1 ನಲ್ಲಿ ಚನ್ನಗಿರಿ, ಜಗಳೂರು, ಹೊನ್ನಾಳಿ, ನ್ಯಾಮತಿ ಇದೆ. ಈ ಇದರಲ್ಲಿ ನಮಗೆ ನಮ್ಮ ಒಂದು ಯಾವುದು ಅಂತಂದ್ರೆ ಡಾಕ್ಟರ್ ನಂಜುಂಡಪ್ಪ ವರದಿ ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ಡಾಕ್ಟರ್ ನಂಜುಂಡಪ್ಪ ವರದಿ ಅಂತೇಳಿ ಈ ಹಿಂದೆ ಮಾಡಿದ್ರು. ಆ ವರದಿ ಪ್ರಕಾರ ನಮ್ಮ ಜಿಲ್ಲೆನಲ್ಲಿ ಚನ್ನಗಿರಿ, ಜಗಳೂರು, ಹೊನ್ನಾಳಿ ಇವು ಅತಿ ಹಿಂದುಳಿದ ತಾಲೂಕು ವರ್ಗದಲ್ಲಿ ಬರುತ್ತೆ. ನಾವು ಏನು ಕೊಡುವಂಥ ಬೆನಿಫಿಟ್ ಜೊತೆಗೆ ಈ ಅತಿ ಹಿಂದುಳಿದಲ್ಲಿ ಮತ್ತೆ ಅಲ್ಲಿ +5, +3 ಅಡಿಷನಲ್ ಆಗಿ ನಮಗೆ ಬೆನಿಫಿಟ್ ಸಿಗುತ್ತೆ. Zone 1 ನಲ್ಲಿ ಇರೋ ತಾಲೂಕು Zone 1 ನಲ್ಲೇ ಸ್ವಲ್ಪ ಪ್ರಿಫರೆನ್ಸ್ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ನಂಜುಂಡಪ್ಪ ವರದಿ ಪ್ರಕಾರ ಇದು ಅತಿ ಹಿಂದುಳಿದ ಆಗಿರೋದ್ರಿಂದ ಇನ್ನೂ ಕೂಡ +5, +3 ನಮಗೆ ಅಡಿಷನಲ್ ಇನ್ಸೆಂಟಿವ್ಸ್ ಸಿಗೋಂಥ ಅವಕಾಶ ನಮ್ಮ ದಾವಣಗೆರೆ ಜಿಲ್ಲೆನಲ್ಲಿ ಇದೆ. ಈಗ ನಮಗೆ ಫಸ್ಟ್ ನಾನು ಹೇಳಿದ್ದು ಕ್ಯಾಪಿಟಲ್ ಸಬ್ಸಿಡಿ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಸಬ್ಸಿಡಿ ಅಂತೇಳಿ. ಇನ್ವೆಸ್ಟ್ಮೆಂಟ್ ಸಬ್ಸಿಡಿನಲ್ಲಿ ಮೈಕ್ರೋಗೆ ಒಂದು ಪ್ರೋತ್ಸಾಹ ಇರುತ್ತೆ, ಸ್ಮಾಲ್ಗೆ ಒಂದು ಪ್ರೋತ್ಸಾಹ ಇರುತ್ತೆ, ಮೀಡಿಯಮಿಗೆ ಬಂದರೆ ಅದಕ್ಕೆ ಒಂದು ಪ್ರೋತ್ಸಾಹ ಇರುತ್ತೆ. ಅದನ್ನು ನಾನು ಕರೆಕ್ಟಾಗಿ ಹೇಳ್ತೀನಿ. ಈಗ ನಮ್ಮದು ಇನ್ವೆಸ್ಟ್ಮೆಂಟ್ ಸಬ್ಸಿಡಿನಲ್ಲಿ ಮೈಕ್ರೋ ಯೂನಿಟ್ಸ್ ಅಂದರೆ 1 ಕೋಟಿ ಒಳಗಡೆ ಇರೋವಂಥ ಬಂಡವಾಳ ಹೂಡಿಕೆ. ಅದು ಬಂಡವಾಳ ಅಂತಂದರೆ ನಮ್ಮದು ಫಸ್ಟು ಬಿಲ್ಡಿಂಗ್ ಬರುತ್ತೆ, ಅದಾದಮೇಲೆ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಬರುತ್ತೆ. ಈ 2 ಸೇರಿದ್ರೆ ಫಿಕ್ಸೆಡ್ ಅಸೆಟ್ ಆಗುತ್ತೆ. ಈ ಬಿಲ್ಡಿಂಗ್ ಎಲ್ಲಿ ಕಟ್ತಾರೆ, ಸ್ವಂತ ಜಾಗದಲ್ಲಿ ಕಟ್ಬೋದು, ಇಲ್ಲ ಲೀಸ್ 20 ವರ್ಷಕ್ಕೆ ನಾವು ಲೀಸ್ ತೊಗೊಂಡು ಆ ಲೀಸ್ ಅಗ್ರಿಮೆಂಟ್ನ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿದರೆ ಅಲ್ಲಿ ಕಟ್ಟೋಂಥ ಬಿಲ್ಡಿಂಗ್ಗಳಿಗೆ ನಾವು ಬಿಲ್ಡಿಂಗ್ನ ಕನ್ಸಿಡರ್ ಮಾಡ್ಬೋದು. ಅದಲ್ಲದೆ ನಮಗೆ KIDB KSSIDCಯಿಂದ ಲ್ಯಾಂಡ್ ಅಲಾಟ್ ಆಗಿದ್ರೆ, KSSIDC ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತೇಳಿ, ಇನ್ನೊಂದು KIADB ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಅಂತೇಳಿ ಒಂದು ಬೋರ್ಡು, ಒಂದು ಆಯೋಗ, ಒಂದು ಕಮಿಷನ್. ಈ 2 ಕಡೆಯಿಂದ ನಮಗೇನಾದರೂ ನಾವು ಆನ್ಲೈನಲ್ಲಿ ಅರ್ಜಿ ಹಾಕಿ ನಮಗೇನಾದ್ರು ನಮ್ಮ ಹೆಸರಿನಲ್ಲಿ ಲ್ಯಾಂಡ್ ಅಲಾಟ್ ಆಗಿದ್ರೆ ಅಂಥ ಲ್ಯಾಂಡಲ್ಲಿ ನಾನೇನಾದರೂ ಕೈಗಾರಿಕೆ ಸ್ಥಾಪನೆ ಮಾಡಬೇಕಾದ್ರೆ ನಾನೇನಾದರೂ ಒಂದು
ಕೈಗಾರಿಕಾ ಬಿಲ್ಡಿಂಗ್ ಕಟ್ಟಿದ್ರೆ ಆ ಬಿಲ್ಡಿಂಗಿಗೆ ಆಗಿರೋಂಥ ಎಕ್ಸ್ಪೆಂಡಿಚರ್ಗೂ ಕೂಡ ನಮಗೆ ಸಬ್ಸಿಡಿ ಬರುತ್ತೆ. ಕೈಗಾರಿಕೆ ಬಿಲ್ಡಿಂಗಿಗೂ ಬರುತ್ತೆ, ಬಿಲ್ಡಿಂಗ್ ಒಳಗಡೆ ಅಂತ ಹಾಕೋಂಥ ಯಂತ್ರೋಪಕರಣಗಳಿಗೂ ಕೂಡ ಸಬ್ಸಿಡಿ ಬರುತ್ತೆ. ಇದು ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್ ಅಂತ ಹೇಳ್ತೀವಿ. ಒಂದು ಬಿಲ್ಡಿಂಗ್ ಇರ್ಬೋದು, ಇನ್ನೊಂದು ಪ್ಲಾಂಟ್ ಅಂಡ್ ಮಿಷನ್. ನಾನು ಸ್ವಂತ ಜಾಗ ಇಲ್ಲ ಸರ್, ನನಗೆ ಬಾಡಿಗೆ ಜಾಗದಲ್ಲಿ ನಾನು ಮಾಡ್ತಿದ್ದೀನಿ ಅಂದರೆ ಅಲ್ಲೂ ಕೂಡ ಸಬ್ಸಿಡಿ ಬರುತ್ತೆ. ಅಲ್ಲಿ ಬಾಡಿಗೆ ಜಾಗ ಇರೋದ್ರಿಂದ ನೀವು ಬಾಡಿಗೆ ಬಿಲ್ಡಿಂಗ್ ಒಳಗಡೆ ಏನು ಪ್ಲಾಂಟ್ ಅಂಡ್ ಮೆಷಿನರಿ ಹಾಕ್ತೀರಾ ಆ ಇದಕ್ಕೆ ಮಾತ್ರ ನಿಮಗೆ ಸಬ್ಸಿಡಿ ಬರುತ್ತೆ. ಅರ್ಥ ಆಯ್ತಲ್ಲ? ಎಷ್ಟೆಷ್ಟು ಸಬ್ಸಿಡಿ ಬರುತ್ತೆ? ಇಲ್ಲೂ ಕೂಡ ಜನರಲ್ ಕ್ಯಾಟಗರಿ ಮತ್ತು ಸ್ಪೆಷಲ್ ಕ್ಯಾಟಗರಿ ಅಂತ ಎರಡು ಬರುತ್ತೆ. ಜನರಲ್ ಕ್ಯಾಟಗರಿ ಅಂತಂದರೆ ಪ್ಯೂರ್ಲಿ ಜನರಲ್, ಅವ್ರಿಗೆ ಯಾವುದೇ ರೀತಿಯಾದಂಥ ಎಸ್ ಸಿ ಎಸ್ ಟಿ ಮೈನಾರಿಟಿ, PH, ಎಕ್ಸ್ ಸರ್ವಿಸ್ ಮೆನ್ನು ಮತ್ತು ವುಮೆನ್, ಈ 5 ಕ್ಯಾಟಗರಿ ಹೊರತುಪಡಿಸಿದ್ರೆ ಇನ್ನೆಲ್ಲರೂ ಜನರಲ್ ಇದ್ದಂಗೆ. ಅಲ್ಲಿ ನಿಮಗೆ PMEGP-ನಲ್ಲಿ ಏನಾಗುತ್ತೆ, OBC ಅಂತ ಬರುತ್ತೆ, ಅದರ್ ಬ್ಯಾಕ್ವರ್ಡ್ ಕ್ಯಾಟಗರಿ. ಅದರ್ ಬ್ಯಾಕ್ವರ್ಡ್ ಕ್ಯಾಟಗರಿ 1, 2, 2A, 2B, 3A, 3B ಇವೆಲ್ಲ ಕನ್ಸಿಡರ್ ಆಗುತ್ತೆ ನಿಮಗೆ ಸ್ಪೆಷಲ್ ಕ್ಯಾಟಗರಿ. ಇಲ್ಲಿ ನಿಮಗೆ ಸ್ಪೆಷಲ್ ಕ್ಯಾಟಗರಿ ಕನ್ಸಿಡರ್ ಆಗೋದು, OBC ಕನ್ಸಿಡರ್ ಆಗಲ್ಲ, SC ST ಮೈನಾರಿಟಿ, ವುಮೆನ್, ಎಕ್ಸ್ ಸರ್ವಿಸ್ ಮೆನ್ ಮತ್ತು PH ಇದು ಮಾತ್ರ ಬರುತ್ತೆ. ಜನರಲ್ ಕ್ಯಾಟಗರಿನಲ್ಲಿ ನಮಗೆ ಮೈಕ್ರೋ ಯೂನಿಟ್ ಅಂತ ತೊಗೊಂಡ್ರೆ ಝೋನ್ 1ಗೆ ಸಬ್ಸಿಡಿ ಬೇರೆ ಇರುತ್ತೆ, ಝೋನ್ 2ಗೆ ಸಬ್ಸಿಡಿ ಬರುತ್ತೆ. ಝೋನ್ 1ನಲ್ಲಿ ಯಾವ್ದು ಬರುತ್ತೆ ಹೇಳಿದ್ದೀನಿ, ಝೋನ್ 2ನಲ್ಲಿ ಅದು ಬರುತ್ತೆ ಅಂತ ಹೇಳಿದ್ದೀನಿ. ಸಪೋಸ್ ಝೋನ್ 1ನಲ್ಲಿ ನಮಗೆ ಜನರಲ್ ಕ್ಯಾಟಗರಿನವರಿಗೆ, ಮೈಕ್ರೋದವರಿಗೆ 30%, 30%, ಶೇಕಡ 30% ಅಷ್ಟು ನಮಗೆ ಪ್ರೋತ್ಸಾಹ ಬಂಡವಾಳ ಹೂಡಿಕೆ ಸಹಾಯಧನ ಬರುತ್ತೆ. ಅಂದರೆ ಸಪೋಸ್ ನೀವೊಂದು 10 ಲಕ್ಷ ಹಾಕಿದ್ದೀರಾ ಅಂತಂದರೆ, 10 ಲಕ್ಷ ಬಂಡವಾಳ ಹೂಡಿಕೆ ಮಾಡಿದ್ದೀರಾ ಅಂತಂದರೆ 30% ಪ್ರಕಾರ ನಿಮಗೆ 3 ಲಕ್ಷಗಳ ಸಹಾಯಧನ ಮಂಜೂರಾಗುತ್ತೆ. ಅದೇ ನಿಮಗೆ ಸ್ಪೆಷಲ್ ಕ್ಯಾಟಗರಿನಲ್ಲಿದ್ದರೆ 35%, 3.5 ಲಕ್ಷ, SC ST, ವುಮನ್, ಮೈನಾರಿಟಿ, ಹ್ಯಾಂಡಿಕ್ಯಾಪ್ಟ್, ಎಕ್ಸ್ ಸರ್ವಿಸ್ ಮ್ಯಾನ್. ಇದಕ್ಕೆ ಎಷ್ಟಿತ್ತು? 5% ಜಾಸ್ತಿ ಆಯಿತು. ಜನರಲ್ ಇದ್ದರೆ 30%, ಸ್ಪೆಷಲ್ ಇದ್ದರೆ 35%. ಯಾರಿಗೆ? ಝೋನ್ 1ನಲ್ಲಿ ಪ್ರಾರಂಭ ಮಾಡೋರಿಗೆ. ಝೋನ್ 1 ಅಂತಂದರೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದೀರಾ? ಯಾರೂ ಇಲ್ಲ. ದಾವಣಗೆರೆ ಜಿಲ್ಲೆನವ್ರು ಯಾರ್ಯಾರು ಇದ್ದೀರಾ? ನೀವಿಬ್ರು. ಯಾವ ತಾಲೂಕು? ದಾವಣಗೆರೆ ಜಿಲ್ಲೆ ಆಗಲ್ಲ, ವಿಜಯನಗರ ಜಿಲ್ಲೆ. ಓಕೆ. ನಾನು ಯಾಕೆಂದ್ರೆ ಬೇರೆ ಜಿಲ್ಲೆದು ನನಗೆ ಎಕ್ಸಾಂಪಲ್ ಕೊಟ್ಟು ಹೇಳೋದಕ್ಕೆ ನನ್ನ ಹತ್ರ ಮಾಹಿತಿ ಇರೋದಿಲ್ಲ, ಹಾಗಾಗಿ ನಾನು ದಾವಣಗೆರೆದೇ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಝೋನ್ 1ನಲ್ಲಿ ನನಗೆ 30% ಸಬ್ಸಿಡಿ, ಝೋನ್ 1ನಲ್ಲಿ ಜನರಲ್ ಅವರಿಗೆ 30%, ಸ್ಪೆಷಲ್ ಕ್ಯಾಟಗರಿಯಿಂದ 35 ಬರುತ್ತೆ. ಅದೇ ರೀತಿ ಝೋನ್ 2ನಲ್ಲಿ ಬಂದರೆ, ಝೋನ್ 2 ಅಂತಂದರೆ ಸ್ವಲ್ಪ ಪ್ರಿಫರೆನ್ಸ್ ಕಮ್ಮಿ ಬರುತ್ತೆ. ಅಲ್ಲಿ ನಿಮಗೆ ಜನರಲ್ ಅವರಿಗೆ 25 ಬರುತ್ತೆ, ಸ್ಪೆಷಲ್ ಕ್ಯಾಟಗರಿಯಲ್ಲಿ 30 ಬರುತ್ತೆ. ಓಕೆನಾ? ನಿಮ್ಮ ಜಿಲ್ಲೆಗಳಲ್ಲಿ ನಂಜುಂಡಪ್ಪ ವರದಿ ಪ್ರಕಾರ ಯಾವುದಾದ್ರು ತಾಲೂಕು ಹಿಂದುಳಿದ, ಅತಿ ಹಿಂದುಳಿದ ಅಂತ ಹೇಳಿ ಏನಾದರೂ ಗುರುತು ಮಾಡಿದ್ರೆ ಅಂತ ಹಿಂದುಳಿದನಲ್ಲಿ 3% ಹೆಚ್ಚಿಗೆ ಸಿಗುತ್ತೆ, ಅತಿ ಹಿಂದುಳಿದ ಇದ್ರೆ 5% ಹೆಚ್ಚಿಗೆ ಸಿಗುತ್ತೆ. ಗೊತ್ತಾಯ್ತಲ್ಲ? ನಿಮ್ಗೆ ಯಾರಿಗಾದ್ರೂ ಐಡಿಯಾ ಇದೆಯಾ ನಮ್ಮ ತಾಲೂಕು ಹಿಂದುಳಿದ, ಅತಿ ಹಿಂದುಳಿದದಲ್ಲಿ ಸೇರುತ್ತೆ ಅನ್ನೋದು ಯಾರಿಗೂ ಮಾಹಿತಿ ಇದೆಯಾ? ನಿಮ್ಮ ಜಿಲ್ಲೆಯ ವ್ಯಾಪ್ತಿನಲ್ಲಿ ಯಾರಿಗೂ ಇಲ್ಲ. ಓಕೆ, ನಮ್ಮ ಜಿಲ್ಲೆನಲ್ಲಿ ಹೇಳಿದ್ನಲ್ಲ, ಹಂಗಾಗಿ ಚನ್ನಗಿರಿ, ಹೊನ್ನಾಳಿ ಮತ್ತು ಜಗಳೂರು ಇವು ಹಿಂದುಳಿದ ಮತ್ತು ಅತಿ ಹಿಂದುಳಿದ ಕ್ಯಾಟಗರಿನಲ್ಲಿ ಬರುತ್ತೆ. ಇವರಿಗೆ +5, +3 ಇನ್ಸೆಂಟಿವ್ಸ್ ಜಾಸ್ತಿ ಇರುತ್ತೆ. ಅದೇ ರೀತಿ ಮೈಕ್ರೋದು ಹೇಳಿದೆ. ಈಗ ಸ್ಮಾಲ್ ಕ್ಯಾಟಗರಿ ಬಂದರೆ, ಸ್ಮಾಲ್ ಕ್ಯಾಟಗರಿ ಅಂತಂದರೆ ನಮಗೆ 1 ಕೋಟಿಯಿಂದ 10 ಕೋಟಿವರೆಗೂ ಇನ್ವೆಸ್ಟ್ ಮಾಡಿರೋಂಥ ಕೈಗಾರಿಕೆಗಳು. ಇವರಿಗೆ ಝೋನ್ 1ನಲ್ಲಿ 25% ಇನ್ಸೆಂಟಿವ್ಸ್ ಬರುತ್ತೆ, 25% ಸಬ್ಸಿಡಿ ಬರುತ್ತೆ ಝೋನ್ 1ನಲ್ಲಿ ಜನರಲ್ ಕ್ಯಾಟಗರಿಯವರಿಗೆ. ಆಮೇಲೆ ಅದೇ ರೀತಿ ಝೋನ್ 1ನಲ್ಲಿ ಸ್ಪೆಷಲ್ ಕ್ಯಾಟಗರಿ ಇದ್ದರೆ 30%. ಸ್ಪೆಷಲಿಗೂ ಜನರಲಿಗೂ ಏನು +5, ಜನರಲಲ್ಲಿ 5% ಕಮ್ಮಿ ಇರುತ್ತೆ, ಸ್ಪೆಷಲಿಗೆ ಹೋದರೆ 5% ಜಾಸ್ತಿ ಇರುತ್ತೆ. ಅದೇ ರೀತಿ ಝೋನ್ 2ನಲ್ಲಿ 20% ಇರುತ್ತೆ ಜನರಲ್ ಅವರಿಗೆ, ಸ್ಪೆಷಲ್ ಕ್ಯಾಟಗರಿಗೆ 25% ಇರುತ್ತೆ. ಇದು ಪರ್ಸೆಂಟೇಜ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಈ ಪರ್ಸೆಂಟೇಜ್ನಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಅನ್ನೋದಿರುತ್ತೆ. ಸಬ್ಸಿಡಿ ನಾವು ಎಲ್ಲರಿಗೂ ಕೊಡ್ಬೋದು. ಈಗ 10 ಲಕ್ಷ ಹಾಕಿರೋರಿಗೆ 3.5 ಲಕ್ಷ 3 ಲಕ್ಷ 3.5 ಲಕ್ಷ ಕೊಡ್ತೀವಿ, 30%, 35%. ಬಟ್ ಮ್ಯಾಕ್ಸಿಮಮ್ ಸಬ್ಸಿಡಿ ನಮಗೆ ಎಲ್ಲರಿಗೂ ಸ್ಯಾಂಕ್ಷನ್ ಮಾಡ್ಬೋದು, ಅದಕ್ಕೂ ಕೂಡ ಒಂದು ಸೀಲಿಂಗ್ ಲಿಮಿಟ್ ಇರುತ್ತೆ. ಮೈಕ್ರೋನಲ್ಲಿ ಝೋನ್ 1 ಅವರಿಗೆ 30 ಲ್ಯಾಕ್ಸ್ವರೆಗೂ ಕೊಡ್ಬೋದು, 30 ಲ್ಯಾಕ್ಸ್ ಸಬ್ಸಿಡಿವರೆಗೂ ಕೊಡ್ಬೋದು. 30 ಲ್ಯಾಕ್ಸ್ ಅವ್ರು ತಗೋಬೇಕು ಅಂದರೆ ಅದ್ರದ್ದು ಅಷ್ಟು ನಾವು ಬಂಡವಾಳ ಹೂಡಿಕೆನ ಮಾಡಬೇಕಾಗುತ್ತೆ ಜನರಲ್ ಅವರು. ಅದೇ ರೀತಿ ಸ್ಪೆಷಲ್ ಕ್ಯಾಟಗರಿ ಇದ್ದರೆ 35 ಲ್ಯಾಕ್ಸ್ವರೆಗೂ ಕೂಡ ನಾವು ಸಬ್ಸಿಡಿನ ಸ್ಯಾಂಕ್ಷನ್ ಮಾಡೋದಕ್ಕೆ ನಮಗೆ ಜಿಲ್ಲಾ ಕೈಗಾರಿಕಾ ಕೇಂದ್ರದಿಂದ ನಮಗೆ ಅವಕಾಶ ಇರುತ್ತೆ. ಅದೇ ರೀತಿ ಝೋನ್ 2ನಲ್ಲಿ 25 ಲ್ಯಾಕ್, ಝೋನ್ 2ನಲ್ಲಿ ಜನರಲ್ ಅವರಿಗೆ 25 ಲ್ಯಾಕ್, ಸ್ಪೆಷಲ್ ಕ್ಯಾಟಗರಿ ಇದ್ದರೆ 30 ಲ್ಯಾಕ್ಸ್, ಈ 30 ಲಕ್ಷ. ಇದೆಲ್ಲ ಸೀಲಿಂಗ್ ಲಿಮಿಟ್ ಇರುತ್ತೆ. ನೀವು ಆಫೀಸಿಗೆ ಹೋದಾಗ ನೀವು ಕೈಗಾರಿಕೆ ಮಾಡ್ತೀರಿ ಅಂತಂದರೆ ನಿಮಗೆ ಅಲ್ಲಿ ಕರೆಕ್ಟಾಗಿ ನಿಮಗೆ ಹೇಳ್ತಾರೆ. ಇಲ್ಲಿ ನಿಮಗೆ ಈ ಝೋನ್ 1, ಮೈಕ್ರೋ, ಸ್ಮಾಲ್, ಜನರಲ್ಲು, ಸ್ಪೆಷಲ್ ಇವೆಲ್ಲ ಏನಾಗುತ್ತೆ ಒಂಥರ ಕ್ಲಮ್ಸಿ ಆಗಿಬಿಡುತ್ತೆ. ಹಂಗಾಗಿ ನಿಮಗೆ ಈ ಟೈಮಲ್ಲಿ ನಿಮಗೆ ಅಷ್ಟು ಗೊತ್ತಾಗಲ್ಲ. ನೀವು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳಿಗೆ ಭೇಟಿ ನೀಡಿದಾಗ
ನೀವು ಯಾವ ಕ್ಯಾಟಗರಿಗೆ ಬರ್ತೀರಾ, ಯಾವ ಝೋನಿಗೆ ಬರ್ತೀರಾ ಅನ್ನೋದು ನಿಮಗೆ ಪರ್ಟಿಕ್ಯುಲರ್ ನಿಮಗೆ ಐಡಿಯಾ ಇರ್ತದೆ. ಆ ಕ್ಯಾಟಗರಿ ಬೇಸ್ ಮೇಲೆ ನೀವು ಮಾಹಿತಿ ತಗೊಂಡಾಗ ನಿಮ್ಮದೇ ಆದಂಥ ಮಾಹಿತಿ ನೀವು ಕರೆಕ್ಟಾಗಿ ನಿಮಗೆ ಫಿಕ್ಸ್ ಆಗುತ್ತೆ. ಇಲ್ಲಿ ಏನಂತ ಎಲ್ಲ ಹೇಳೋದ್ರಿಂದ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಇದಿಷ್ಟು ಮೈಕ್ರೋ ಹೇಳಿದ್ನಲ್ಲ, ಅದೇ ರೀತಿ ಸ್ಮಾಲ್ ಇಂಡಸ್ಟ್ರಿ ಮಾಡಿದ್ರೆ ಝೋನ್ 1 ಅಲ್ಲಿ ಅಪ್ ಟು 2 crores ಸಬ್ಸಿಡಿ ತಗೊಳ್ಳೋವರೆಗೂ, ಮ್ಯಾಕ್ಸಿಮಮ್ ಸಬ್ಸಿಡಿ 2 crore ವರೆಗೂ ತಗೋಬಹುದು. ಅವ್ರಿಗೆ ಪರ್ಸೆಂಟೇಜ್ ಇರೋದು 25% ಇದೆ. ಅಪ್ ಟು 2 crores ವರೆಗೂ ಮ್ಯಾಕ್ಸಿಮಮ್ ಸಬ್ಸಿಡಿ ತಗೋಬಹುದು ಜನರಲ್ ಕ್ಯಾಟಗರಿನವರು. ಅದೇ ಸ್ಪೆಷಲ್ ಕ್ಯಾಟಗರಿನವರು ಝೋನ್ 1 ಅಲ್ಲಿ ಪ್ರಾರಂಭ ಮಾಡೋಂಥ ಕ್ಯಾಟಗರಿಗಳಿಗೆ 30% ಸಬ್ಸಿಡಿ ತಗೋಬಹುದು. ಮ್ಯಾಕ್ಸಿಮಮ್ 2 crores 25 lakhs ವರೆಗೂ ತಗೋಬಹುದು. ಝೋನ್ 2 ನಲ್ಲಿ ಪ್ರಾರಂಭ ಮಾಡೋಂಥವ್ರು ಸ್ಮಾಲ್ ಕ್ಯಾಟಗರಿ ಇಂಡಸ್ಟ್ರೀಸ್ನವರು 20% ಸಬ್ಸಿಡಿ ಜೊತೆಗೆ 1 crore 50 lakh ಮ್ಯಾಕ್ಸಿಮಮ್ ಇಷ್ಟು ಸಬ್ಸಿಡಿ ತಗೊಳ್ಳೋದಕ್ಕೆ ಅವಕಾಶ ಇದೆ. ಅದೇ ರೀತಿ ಝೋನ್ 2 ನಲ್ಲಿ 25% 1 crore 75 lakhs ಇದು ಮ್ಯಾಕ್ಸಿಮಮ್ ಸೀಲಿಂಗ್ ಲಿಮಿಟ್, ಸಬ್ಸಿಡಿ ಎಲ್ಲರಿಗೂ ತಗೋಬಹುದು. ಇದಾದ್ಮೇಲೆ ನಮಗೆ ಇನ್ನು ಮಿಕ್ಕಿದ್ದು ಸಬ್ಸಿಡಿ ಏನಿರ್ತದೆ, ಈಗ ಲಾರ್ಜು, ಮೆಗಾ, ಅಲ್ಟ್ರಾ ಮೆಗಾ ಇವರಿಗೆಲ್ಲ ಏನಂತೆ ಬಂಡವಾಳ ಹೂಡಿಕೆ ಮೇಲೆ ಸಬ್ಸಿಡಿ ಇರೋದಿಲ್ಲ. ಅವರಿಗೆ ಬೇರೆ ಆದಂಥ ಇನ್ಸೆಂಟಿವ್ಸ್ ಇರುತ್ತೆ. ಅಂದರೆ ಸ್ಟ್ಯಾಂಪ್ ಡ್ಯೂಟಿ ಇರ್ಬೋದು, ಲ್ಯಾಂಡ್ ಕನ್ವರ್ಷನ್ ಫೀಸ್ ಇರ್ಬೋದು, ಎಲೆಕ್ಟ್ರಿಸಿಟಿ ಟ್ಯಾಕ್ಸ್ ಇರ್ಬೋದು. ಅದು ರಾಜ್ಯ ಮಟ್ಟದ ನಮ್ಮ ಕೈಗಾರಿಕಾ ಇಲಾಖೆ ಕಚೇರಿಯಲ್ಲಿ ಬರ್ತದೆ. ಅವರಿಗೆ ಬಂಡವಾಳ ಹೂಡಿಕೆ ಮೇಲೆ ಯಾವುದೇ ರೀತಿ ಸಹಾಯಧನ ಇರೋದಿಲ್ಲ. ಅದು ಬಿಟ್ಟು ಬೇರೆ ಥರ ರಿಯಾಯಿತಿಗಳು ಇರ್ತದೆ. ಪ್ರೋತ್ಸಾಹಧನ ಯಾವುದೂ ಇರೋದಿಲ್ಲ, ರಿಯಾಯಿತಿಗಳು ಇರ್ತದೆ ದೊಡ್ಡ ಕ್ಯಾಟಗರಿ ಇಂಡಸ್ಟ್ರೀಸ್ಗೆ. ಇದೇನಾದ್ರು ಇನ್ವೆಸ್ಟ್ಮೆಂಟ್ ಸಬ್ಸಿಡಿ ಬಗ್ಗೆ ಏನಾದ್ರು ಡೌಟ್ ಇದೆಯಾ? ಬಂಡವಾಳ, ಸ್ಥಿರಾಸ್ತಿ ಮೇಲಿನ ಬಂಡವಾಳ ಹೂಡಿಕೆ, ಇದರಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಬರೋದಿಲ್ಲ. ನಾನು PMEGP ಲೋನಿಗೂ ಇದಕ್ಕೂ ಇರೋ ವ್ಯತ್ಯಾಸ ಏನಂತಂದ್ರೆ, PMEGP ನಲ್ಲಿ ನಿಮಗೆ ಪ್ರಾಜೆಕ್ಟ್ ಕಾಸ್ಟ್ ಅಂತ ಹೇಳಿ ತಗೊಂತೀವಿ. ಪ್ರಾಜೆಕ್ಟ್ ಕಾಸ್ಟ್ ಇನ್ಕ್ಲೂಡ್ಸ್ ನಿಮ್ದು ಮೆಷಿನರಿ ಪ್ಲಸ್ ರಾ ಮೆಟೀರಿಯಲ್ ಎರಡಕ್ಕೂ ಸೇರಿಸಿ ಅಲ್ಲಿ ನಿಮಗೆ ಸಬ್ಸಿಡಿ ಬರುತ್ತೆ. ಓನ್ ಕಾಂಟ್ರಿಬ್ಯೂಷನ್ ಎಲ್ಲ ಮೂರಕ್ಕೂ ಸೇರಿಸಿ ನಿಮಗೆ ಸಬ್ಸಿಡಿ ಬರುತ್ತೆ. ಇಲ್ಲಿ ನಮ್ಮ ಕೈಗಾರಿಕಾ ನೀತಿ ಪ್ರಕಾರ ಯಂತ್ರೋಪಕರಣ, ಪ್ಲಾಂಟ್ ಅಂಡ್ ಮೆಷಿನರಿ, ಬಿಲ್ಡಿಂಗು ಇದ್ರ ಮೇಲೆ ಮಾತ್ರ ಬರುತ್ತೆ. ಇಲ್ಲಿ ಯಾವುದೇ ರೀತಿ ನಾವು ವರ್ಕಿಂಗ್ ಕ್ಯಾಪಿಟಲ್ನ ಕನ್ಸಿಡರ್ ಮಾಡೋದಿಲ್ಲ. ಈಗ ಒಂದು 10 ಲಕ್ಷ ಒಂದು ಮೆಷಿನಿಗೆ ಹಾಕಿದ್ರೆ ಅದಕ್ಕೆ 10 ಲಕ್ಷ ಬ್ಯಾಂಕಿಗೆ ಕೊಟ್ಟಾಗ ಸಬ್ಸಿಡಿ ಅಮೌಂಟ್ ಬಿಟ್ಟು ನಮಗೆ 7.5 ಲಕ್ಷಕ್ಕೆ ಇಲ್ಲ. ಈಗ ನಮ್ಮ ಕೈಗಾರಿಕಾ ನೀತಿ ಸಬ್ಸಿಡಿ ಯಾವ ರೀತಿ ಆಗುತ್ತೆ ಅಂತಂದ್ರೆ, ನೀವು ಮೊದಲೇ ಬ್ಯಾಂಕಿಗೆ ನೀವು ಏನು ಮಾಡ್ತೀರಾ ಅಂತೇಳಿ ಫಸ್ಟ್ ಡಿಸೈಡ್ ಮಾಡ್ಕೊತೀರಾ. ಆ ಡಿಸೈಡ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಎಷ್ಟು ಸಾಲ ಬೇಕಾಗುತ್ತೆ ಅಂತೇಳಿ ನೀವು ಗೆಸ್ ಮಾಡಿ ತೀರ್ಮಾನ ಮಾಡ್ಕೊತೀರಾ. ಅಷ್ಟನ್ನ ಲೋನ್ನ KSFC ಇಲ್ಲ ಬ್ಯಾಂಕ್ಸ್ ಇರ್ಬೋದು, ಕೋಆಪರೇಟಿವ್ ಬ್ಯಾಂಕ್ಸ್ ಇರ್ಬೋದು, ನ್ಯಾಷನಲೈಸ್ ಬ್ಯಾಂಕ್ ಇರ್ಬೋದು, ಈ ಬ್ಯಾಂಕ್ಗಳಿಗೆ ನೀವು ಅಪ್ರೋಚ್ ಮಾಡ್ತೀರಾ. ನಿಮಗೆ ಬ್ಯಾಂಕ್ ಲೋನಿಂದ ಸ್ಯಾಂಕ್ಷನ್ ಆಗುತ್ತೆ. ಸ್ಯಾಂಕ್ಷನ್ ಆದಮೇಲೆ ನೀವು ರಿಲೀಸ್ ಕೂಡ ಮಾಡಿಸ್ಕೊತೀರಾ. ರಿಲೀಸ್ ಮಾಡಿ ಮೆಷಿನರಿ ಪರ್ಚೇಸ್ ಮಾಡಿ ನಿಮ್ಗೆ ಯೂನಿಟ್ ಕೂಡ ಪ್ರಾರಂಭ ಮಾಡ್ತೀರಾ. ಯೂನಿಟ್ ಪ್ರಾರಂಭ ಇವತ್ತು ನಾನು ಮಾಡಿದೆ ಅಂತಂದರೆ ಈ ದಿನಾಂಕದಿಂದ ನನಗೆ ನಮ್ಮ ಇಲಾಖೆಗೆ ಸಬ್ಸಿಡಿ ಕ್ಲೈಮ್ ಮಾಡೋಕ್ಕೆ ನಿಮಗೆ 1 ವರ್ಷ ಟೈಮ್ ಇರುತ್ತೆ. ಎಷ್ಟು? 1 ವರ್ಷ. ಆ 1 ವರ್ಷದೊಳಗಡೆ ನೀವು ಸಬ್ಸಿಡಿ ಕ್ಲೈಮ್ ಮಾಡಿದ್ರೆ ನಿಮ್ಮ ಒಂದು ಯೂನಿಟಿಗೆ ಸಬ್ಸಿಡಿ ಕೊಡೋದಕ್ಕೆ ಎಲಿಜಿಬಿಲಿಟಿ ಇರುತ್ತೆ. ನೀವು 1 ವರ್ಷ ಆದಮೇಲೆ ನನಗೆ ಗೊತ್ತಿಲ್ಲ, ನನಗೇನು ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಅಂತೇಳಿ ನೀವು 1 ವರ್ಷ ಆದಮೇಲೆ ಬಂದರೆ ಅವಾಗ ನಿಮ್ಮ ಅಲ್ಲಿವರೆಗೂ ಮಾಡಿದ ಇನ್ವೆಸ್ಟ್ಮೆಂಟು ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಇರುತ್ತೆ, ಬಟ್ ಅದಕ್ಕೆ ನಾವು ಸಬ್ಸಿಡಿಗೆ ಎಲಿಜಿಬಿಲಿಟಿ ನಮಗೆ ಬರೋದಿಲ್ಲ. ಇದು PMEGPಗೂ ಇದಕ್ಕೂ ಇರೋ ವ್ಯತ್ಯಾಸ. PMEGPನಲ್ಲಿ ಅವರೇ ಕ್ಲೈಮ್ ಮಾಡ್ಕೊತಾರೆ, ಅವರೇ ತರ್ಸ್ಕೊಂತಾರೆ. ನೀವು ಹೋಗೋ ಇದು ಮಾರ್ಜಿನ್ ಮನೆಗೆ ಏನಿಲ್ಲ, ದಾಖಲೆಗಳು ಅವ್ರು ಏನೇನು ದಾಖಲೆಗಳು ಕೇಳ್ತಾರೆ ಕೊಡ್ತೀರಾ. ಬಟ್ ಇಲ್ಲಿ ನೀವೇ ಬಂದು ನಮಗೆ ಅಪ್ರೋಚ್ ಮಾಡಬೇಕು, ನೀವೇ ಹೋಗಿ ಬ್ಯಾಂಕಿಗೆ ಅಪ್ರೋಚ್ ಮಾಡಬೇಕು, ಸಾಲ ತಗೋಬೇಕು, ಯೂನಿಟ್ ಸ್ಟಾರ್ಟ್ ಮಾಡಬೇಕು, ಪ್ರೊಡಕ್ಷನ್ ಸ್ಟಾರ್ಟ್ ಆಗಬೇಕು. ಪ್ರೊಡಕ್ಷನ್ ಫಸ್ಟ್ ಸೇಲ್ ಇವತ್ತು ಮಾಡಿದ್ರಿ ಅಂತಂದರೆ ಇಲ್ಲಿಂದ ಮುಂದಕ್ಕೆ ನಿಮಗೆ 1 ವರ್ಷದೊಳಗಡೆ ನೀವು ನಮ್ಮ ಆಫೀಸಿಗೆ ಬಂದು ಏನೇನು ದಾಖಲೆಗಳು ಕೊಡಬೇಕು, ಅದಕ್ಕೆ ಯಾವುದೇ ರೀತಿ ನಿಗದಿತ ನಮೂನೆಗಳಿದ್ದಾವೆ, ಅರ್ಜಿಗಳಿದ್ದಾವೆ, ಅನೆಕ್ಸರ್ಸ್ ಇದೆ, ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅವನ್ನೆಲ್ಲ ಫಿಲಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟಿದ್ದ ದಾಖಲೆಗಳನ್ನೆಲ್ಲ ಅಟ್ಯಾಚ್ ಮಾಡಿ ನಮಗೆ ಸಬ್ಮಿಟ್ ಮಾಡಿದ್ರೆ ಅವಾಗ ನಾವು ಅದನ್ನು ಅದು ಸಬ್ಸಿಡಿ ಕಮಿಟಿ ಇರುತ್ತೆ, ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಅಂತೇಳಿ DLC ಅಂತೇಳಿ, ಆ DLC ಕಮಿಟಿನಲ್ಲಿ ಪ್ಲೇಸ್ ಮಾಡಿಬಿಟ್ಟು ನಿಮಗೆ ನಿಮ್ಮ ಒಂದು ಸ್ಥಿರಾಸ್ತಿ ಬಂಡವಾಳ ಎಷ್ಟಿದೆ, ಬಿಲ್ಡಿಂಗ್ ಎಷ್ಟಿದೆ, ಯಂತ್ರೋಪಕರಣ ಎಷ್ಟಿದೆ, ಇವನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಅದ್ರ ಮೇಲೆ ನಿಮ್ಗೆ ಮೈಕ್ರೋ ಬರುತ್ತೋ, ಸ್ಮಾಲ್ ಬರುತ್ತೋ, ಝೋನ್ 1ಗೆ ಬರುತ್ತೋ, ಝೋನ್ 2ಗೆ ಬರುತ್ತೋ, ಝೋನ್ 3ಗೆ ಬರುತ್ತೋ, ಎಲ್ಲನೂ ನೋಡಿಕೊಂಡು ನಿಮಗೆ ಎಷ್ಟು % ಅಪ್ಲೈ ಆಗುತ್ತೆ ಅದ್ರ ಪ್ರಕಾರ ನಾವು ಸಬ್ಸಿಡಿ ಕ್ಲೈಮ್ ಮಾಡ್ತೀವಿ. ಒಂದು ವೇಳೆ ನಿಮ್ಮ ಸಬ್ಸಿಡಿ ಮ್ಯಾಕ್ಸಿಮಮ್ ಲಿಮಿಟ್ಗಿನ್ನ ಕ್ರಾಸ್ ಆಗಿ ಮುಂದಕ್ಕೆ ಹೋಗಿದ್ರೆ ಅವಾಗ ಏನು ಮಾಡ್ತೀವಿ, ಸೀಲಿಂಗ್ ಲಿಮಿಟಿಗೆ ಕಟ್ ಮಾಡಿ ಅಷ್ಟಕ್ಕೆ ನಿಮಗೆ ಸಬ್ಸಿಡಿ ಫಿಕ್ಸ್ ಮಾಡಿ ಸಬ್ಸಿಡಿ ಸ್ಯಾಂಕ್ಷನ್ ಆರ್ಡರ್ ಕೊಡ್ತೀವಿ. ಸಬ್ಸಿಡಿ ಸ್ಯಾಂಕ್ಷನ್ ಆರ್ಡರ್ ಕೊಟ್ಟಾದ್ಮೇಲೆ ಅದು ನೆಕ್ಸ್ಟ್ ಈ ಸಪೋಸ್ ಈಗ ರನ್ನಿಂಗ್ ಯಾವುದು 25-26 ಇಯರ್ ನಡೀತಾ ಇದೆ. ಈ 25-26ನಲ್ಲಿ ನೀವು ಬಂದು ನಮಗೆ ಸಬ್ಸಿಡಿ ಸ್ಯಾಂಕ್ಷನ್ ತೊಗೊಂಡಿದ್ದೀರಾ ಅಂತಂದರೆ ಇದು ನೆಕ್ಸ್ಟ್ ಫೈನಾನ್ಷಿಯಲ್ ಇಯರಲ್ಲಿ ಆಡಿಟ್ ಆಗುತ್ತೆ. ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ ಅಂತಂದರೆ ಏಪ್ರಿಲಿಂದ ಸ್ಟಾರ್ಟ್ ಆಗುತ್ತೆ. ಸಪೋಸ್ ಈಗ ಇದೊಂದು ಯಾವುದೋ DLC ಕಮಿಟಿ ಫೆಬ್ರವರಿನಲ್ಲಿ ನಡೀತಾ ಇದೆ, ಇದರಲ್ಲಿ ನಿಮಗೆ ಒಂದು 10 ಲಕ್ಷ ರೂಪಾಯಿ ಇಲ್ಲ 25 ಲಕ್ಷ ರೂಪಾಯಿ ಸಬ್ಸಿಡಿ ಸ್ಯಾಂಕ್ಷನ್ ಆಗಿದೆ ಅಂದರೆ ನಿಮ್ಮ ಸಂಪೂರ್ಣ ಕಡತ, ನಿಮ್ದು ಏನು ಫೈಲ್ ಇರುತ್ತೆ ಸಬ್ಸಿಡಿ ಫೈಲ್, ಇದನ್ನು ನಾವು ಆಡಿಟಿಗೆ ಪ್ಲೇಸ್ ಮಾಡ್ತೀವಿ. ಆಡಿಟ್ ಯಾವಾಗ ಬರುತ್ತೆ? ಏಪ್ರಿಲ್ 26ರಿಂದ ಆಗಸ್ಟ್ 26 ಬರುತ್ತೆ. ಮೇ ಇರ್ಬೋದು, ಜೂನ್ ಇರ್ಬೋದು, ಆವಾಗ ಬರ್ತಾರೆ. ಆವಾಗ ಬಂದು ನಿಮ್ಮ ಒಂದು ಕಡತ ಅಂದರೆ ನಮ್ಮ ಆಫೀಸ್ನಲ್ಲಿ ಇರುತ್ತೆ ಕೈಗಾರಿಕೆ ಘಟಕ, ಆ ಕಡತನೆಲ್ಲ ನೋಡ್ತಾರೆ.
ಅವ್ರು ಕಡತ ನೋಡ್ಬಿಟ್ಟು ನಾವು ಏನೇನು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದೀವಿ, ನಾವು ಸ್ಯಾಂಕ್ಷನ್ ಮಾಡಿರೋದೆಲ್ಲ ಸರಿ ಇದೆ ಸರಿ ಇಲ್ಲ ಇದನ್ನ ನೋಡಿಕೊಂಡು ಅದನ್ನು ಪಾಸ್ ಮಾಡ್ತಾರೆ. ಪಾಸ್ ಮಾಡಿದ್ರೆ ಓಕೆ, ನಾವು ಏನು ರೀತಿ ಅವರಿಂದ ಅಬ್ಸರ್ವೇಷನ್ಸ್ ಏನೂ ಇಲ್ಲ ಅಂತಂದರೆ ಅದು ಓಕೆ ಆಗಿದೆ ಫೈಲು, ಅವರಿಗೆ ಸಬ್ಸಿಡಿ ಸ್ಯಾಂಕ್ಷನ್ಗೆ ನಾವು ರಿಲೀಸ್ ಮಾಡಿ ಅಂತೇಳಿ ನಮ್ಮ ಹೆಡ್ ಆಫೀಸಿಗೆ ಪ್ರಪೋಸಲ್ ಕಳಿಸ್ತೀವಿ. ಒಂದು ವೇಳೆ ಆಡಿಟ್ನಲ್ಲಿ ಏನಾದ್ರು ಅಬ್ಸರ್ವೇಷನ್ ಬಂದು ಇಂಥ ದಾಖಲೆಗಳು ಇಲ್ದಲೇ ಸಬ್ಸಿಡಿ ಮಾಡಿದ್ದೀರಾ, ಇಂಥ ದಾಖಲೆ ಕಲೆಕ್ಟ್ ಮಾಡ್ಕೊಳ್ಳಿ, ಇದು ರಾಂಗ್ ಆಗಿದೆ, ಇಲ್ಲಿ ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ಇಲ್ಲ ಪರ್ಸೆಂಟೇಜ್ ಕಮ್ಮಿ ಆಗಿದೆ, ಇದನ್ನು ಜಾಸ್ತಿ ಮಾಡಿ, ಈ ಥರ ಏನಾದ್ರು ಒಂದು ಅಬ್ಸರ್ವೇಷನ್ ಆಡಿಟ್ ಟೀಮಿಂದ ಬಂತು ಅಂದರೆ ಅದನ್ನು ಮತ್ತೆ ಸ್ಯಾಂಕ್ಷನ್ ರಿವೈಸ್ ಮಾಡಬೇಕಾಗುತ್ತೆ. ರಿವೈಸ್ ಮಾಡಿ ಮತ್ತೆ ಆಡಿಟಿಗೆ ಸಬ್ಮಿಟ್ ಮಾಡಿ ಅಲ್ಲಿ ಅದನ್ನು ಸರಿಪಡಿಸ್ಕೊಂಡು ಆಡಿಟಿಂದ ಅದನ್ನು ಡ್ರಾಪ್ ಮಾಡಿಸ್ಕೊಂಡು ಆಮೇಲೆ ರಿಲೀಸಿಗೆ ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ. ಇದು ಪ್ರೊಸೀಜರ್ ನಮಗೆ ಸಬ್ಸಿಡಿ ಬರೋದು. ಸೆಂಟ್ರಲ್ ಗವರ್ಮೆಂಟ್ ಅವರೇ ಆಟೋಮೆಟಿಕಲ್ ಆಗುತ್ತೆ, ಸ್ಟೇಟ್ ಗವರ್ಮೆಂಟ್ ಯಾಕೆ ಮಾಡ್ತಾರೆ? ಇಲ್ಲ ಅಂದರೆ ಈಗ ನೋಡಿ, ಅದರಲ್ಲಿ ನಿಮಗೆ ಬ್ಯಾಕ್ ಎಂಡ್ ಸಬ್ಸಿಡಿ ಬಂದು 3 ವರ್ಷದವರೆಗೂ ಡಿಪಾಸಿಟ್ ಇರುತ್ತೆ, TDR ರೂಪದಲ್ಲಿ ಇರುತ್ತೆ. ಇಲ್ಲಿ ನಿಮಗೆ ಸಬ್ಸಿಡಿ ಬಂತು ಅಂದರೆ ಡೈರೆಕ್ಟಾಗಿ ಲೋನ್, ಇದು ಫ್ರಂಟ್ ಎಂಡ್ ಸಬ್ಸಿಡಿ, ಅದು ಬ್ಯಾಕ್ ಎಂಡ್ ಸಬ್ಸಿಡಿ. ಅದು ಎಲ್ಲ ಕಂಪ್ಲೀಟ್ ಆನ್ಲೈನ್ ಸಿಸ್ಟಮ್ ಇದೆ. ಇಲ್ಲೂ ಕೂಡ ಆನ್ಲೈನ್ ಸಿಸ್ಟಮೇ ಇದೆ. ಆನ್ಲೈನ್ ಸಿಸ್ಟಮ್ ಇದ್ರೂ ಕೂಡ ಮ್ಯಾನ್ಯಲ್ ಆಡಿಟ್ ಮಾಡಬೇಕು, ಎಲ್ಲ ಮಾಡಬೇಕು ಅಲ್ಲಿ. ಯಾಕಂತಂದರೆ ನಿಮಗೆ ಬ್ಯಾಂಕ್ನವರು ಲೋನು ರಿಲೀಸ್ ಮಾಡ್ತಾರೆ, ಒಂದು ಸಬ್ಸಿಡಿನೂ ಕೂಡ ಅವರೇ ಕ್ಲೈಮ್ ಮಾಡ್ತಾರೆ. ಸಬ್ಸಿಡಿ ಕ್ಲೈಮ್ ಮಾಡೋದಕ್ಕೆ ಚೆಕ್ ಲಿಸ್ಟ್ ಇರುತ್ತೆ. ಅಲ್ಲಿ ನಾನೇ ನಮ್ಮ ಆಫೀಸಿಗೆ ಬಂದು ಆಡಿಟ್ ಮಾಡ್ತಾರೆ ಅನ್ನ ಇದು ಅಲ್ಲಿ ಆಡಿಟ್ KVSನವ್ರು ಮಾಡ್ತಾರೆ. ಲೋನ್ ಕೊಟ್ಟಿರೋದಿರ್ಬೋದು, ಸ್ಯಾಂಕ್ಷನ್ ಇರ್ಬೋದು, ಲೆಡ್ಜರ್ ಕಾಪಿ ಇರ್ಬೋದು, ಅವನ್ನೆಲ್ಲ ಕಳಿಸ್ಕೊಡ್ತಾರೆ ಮ್ಯಾನೇಜರ್. ಅದು ಯಾವೂ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅವ್ರು ಏನೇನು ಡಾಕ್ಯುಮೆಂಟ್ ಕಳಿಸ್ತಾರೆ, ಆನ್ಲೈನಲ್ಲಿ ಏನೇನು ಅಪ್ಲೋಡ್ ಮಾಡ್ತಾರೆ, ಸೈನ್ ಬೋರ್ಡ್ ಇರ್ಬೋದು, ಯೂನಿಟ್ ಸ್ಟಾರ್ಟ್ ಆದಮೇಲೆ ಒಂದು ಬೋರ್ಡ್ ಹಾಕಬೇಕು, ಇದೇ ರೀತಿ ಬೋರ್ಡ್ ಇರಬೇಕು, ಅಲ್ಲಿ ನಿಂತ್ಕೋಬೇಕು, ಫೋಟೋ ಹೊಡ್ಸ್ಕೋಬೇಕು, ಬ್ಯಾಂಕ್ ಮ್ಯಾನೇಜರ್ ಹೋಗಿ ನಿಂತ್ಕೋಬೇಕು, ಫೋಟೋ ಹೊಡ್ಸ್ಕೋಬೇಕು. ಆಮೇಲೆ ದುಡ್ಡು ರಿಲೀಸ್ ಮಾಡಿದ್ದೀನಿ ಅನ್ನೋದಕ್ಕೆ ಬ್ಯಾಂಕ್ ಎಕ್ಸ್ಟ್ರಾಕ್ಟ್ ಬರುತ್ತೆ, ಲೆಡ್ಜರ್ ಎಕ್ಸ್ಟ್ರಾಕ್ಟ್ ಬರುತ್ತೆ, ಅದನ್ನು ಸೈನ್ ಮಾಡಿ ಅಪ್ಲೋಡ್ ಮಾಡಬೇಕು. ಆಮೇಲೆ ಬೆನಿಫಿಷರಿಯಿಂದ ಮಾರ್ಜಿನ್ ಮನಿ ನಾನು 5% 10% ಕಲೆಕ್ಟ್ ಮಾಡಿದ್ದೀನಿ, ಡಿಪಾಸಿಟ್ ಮಾಡಿದ್ದೀನಿ ಅನ್ನೋದಕ್ಕೆ ಅದನ್ನು ಹೈಲೈಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕು. ಇವ್ಯಾವು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅವ್ರು ಏನೇನು ಮಾಡಿರ್ತಾರೆ ಅಂತ. ಇದೆಲ್ಲನೂ ನಾವು ಕಳಿಸಿದಾಗ KVSನವ್ರು ಇದನ್ನು ಆಡಿಟ್ ಮಾಡ್ತಾರೆ. ಆಡಿಟ್ ಮೀನ್ಸ್ ಎಲ್ಲ ನೋಡ್ಬಿಟ್ಟು ಇದ್ರಲ್ಲಿ ಅಬ್ಸರ್ವೇಷನ್ ಇಂಥದ್ದಿದೆ, ಇಂಥದ್ದಿಲ್ಲ, ಇದಕ್ಕೋಸ್ಕರ ಇದು ಬರೋದಿಲ್ಲ, ಇದು ಇಂಥದ್ದು ಕಳಿಸ್ರಿ ಅಂದಾಗ ಅದು ಒಂದು ರೂಪದಲ್ಲಿ ಆಡಿಟೇ ಇರುತ್ತೆ. ಬಟ್ ಆನ್ಲೈನಲ್ಲೇ ಆಗೋದ್ರಿಂದ ಅದು ನಮ್ಮ ಕಣ್ಣೆದುರಿಗೆ ಬರೋದಿಲ್ಲ, ಇದು ನಮ್ಮ ಕಣ್ಣೆದುರಿಗೆ ಆಗುತ್ತೆ. ಇಲ್ಲಿ ನಾನು ನೋಡುವ ಪ್ರಕಾರ ಸಬ್ಸಿಡಿ ಅಮೌಂಟ್ ರಿಲೀಸ್ ಮಾಡಬೇಕಾದ್ರೆ ಸಾಕಷ್ಟು ಅರ್ಡರ್ಸ್ ಇಲ್ಲ, ಮತ್ತೆ ಪರ್ಸೆಂಟೇಜ್ ಮಂದೋಬಸ್ತ್ ಕೊಡಲಿಲ್ಲ ಅಂದ್ರೆ ಅದು ಸಬ್ಸಿಡಿ ಬರೋದಿಲ್ಲ. ಯಾವ ಸ್ಕೀಮಲ್ಲಿ ಈ ಮಾಮೂಲಿ ನೀವು ಹೇಳೋ ಕೈಗಾರಿಕಾ ನೀತಿನಲ್ಲ, ಇಲ್ಲ ಆ ರೀತಿ ಯಾವುದು ಎಕ್ಸಾಂಪಲ್ಸ್ ಇಲ್ಲ. ಆ ರೀತಿ ಯಾವುದಿಲ್ಲ. ಈಗ ನಮಗೆ ಸಬ್ಸಿಡಿ ನಾವು ಸ್ಯಾಂಕ್ಷನ್ ಮಾಡಿ ಗೌರ್ಮೆಂಟಿಗೆ ಇದು ಎಲ್ಲ ಎಲಿಜಿಬಿಲಿಟಿ ಇದೆ ರಿಲೀಸ್ ಮಾಡಿ ಅಂತ ಪ್ರಪೋಸಲ್ ಕಳಿಸಿದ್ರೆ, ಸರ್ಕಾರದಲ್ಲಿ ಬಡ್ಜೆಟ್ನಲ್ಲಿ ಕೈಗಾರಿಕಾ ಘಟಕಗಳಿಗೆ ಸಹಾಯಧನಕ್ಕೆ ಅಂತ ಏನು ಬಡ್ಜೆಟ್ನಲ್ಲಿ ಆ ವರ್ಷಕ್ಕೆ ಮೀಸಲಿಡ್ಕೊತಾರೆ, ಆ ಅಮೌಂಟನ್ನು ಯಾವ ರೂಪದಲ್ಲಿ ಕಲೆಕ್ಟ್ ಆಗಿರುತ್ತೆ ಆ ರೀತಿ ದುಡ್ಡು ಅವೈಲೇಬಲ್ ಫಂಡ್ ಮೇಲೆ ನಮಗೆ ರಿಲೀಸ್ ಕೊಡ್ತಾ ಬರ್ತದೆ. ಯಾವುದೇ ಆದ್ರೂ ಕೂಡ DLC ಕಮಿಟಿ ನಾವು ಡೇಟ್ ಮಾಡಿರ್ತೀವಿ. ಈಗ ಇದೇ ವರ್ಷದಲ್ಲಿ 25-26ರಲ್ಲಿ ನಾವು ಮೇ ತಿಂಗಳಲ್ಲಿ ಒಂದು ಮೀಟಿಂಗ್ ಮಾಡಿದ್ವಿ ಅಂತಂದ್ರೆ, ಮೇ ತಿಂಗಳಲ್ಲಿ ಸ್ಯಾಂಕ್ಷನ್ ಆಗಿ ಅವ್ರಿಗೆಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ ಅವ್ರ ಮೇಲಿರ್ತಾರೆ. ಮಾರ್ಚ್ನಲ್ಲಿ ನಾನು ಸ್ಯಾಂಕ್ಷನ್ ಮಾಡಿದ್ದೀನಪ್ಪ ಅಂದ್ರೆ ಅವ್ರು ಕೆಳಗಡೆ ಇರ್ತಾರೆ. ಮೇನವ್ರಿಗೆ ರಿಲೀಸ್ ಮಾಡ್ದಲ್ಲೇ ಮಾರ್ಚ್ನವ್ರಿಗೆ ರಿಲೀಸ್ ಮಾಡೋದು ಅಂದರೆ ಸೀನಿಯರಿಟಿ ಇರುತ್ತೆ. DLC ಡೇಟ್ಸ್ ಪ್ರಕಾರ ಸೀನಿಯರಿಟಿ ಮೇಂಟೈನ್ ಮಾಡ್ತಾ ಹೋಗ್ತದೆ. ಒಂದಾದ್ಮೇಲೆ 2, 2 ಆದ್ಮೇಲೆ 3, 3 ಆದ್ಮೇಲೆ 4. ಸಪೋಸ್ ಒಂದರಲ್ಲಿರೋರು ಏನಾದ್ರು ಡಾಕ್ಯುಮೆಂಟು ಸಭೆ ಇಲ್ಲ ಅಂತಂದರೆ, ಕೊಟ್ಟಿಲ್ಲ, ಅವ್ರು ಏನೋ ಇನ್ಸ್ಪೆಕ್ಷನ್ ಮಾಡಿದಾಗ ಘಟಕ ನಡೀತಿಲ್ಲ ಅಂದ್ರೆ ಅವ್ರನ್ನ ಡ್ರಾಪ್ ಮಾಡ್ತಾರೆ, ಕೆಳಗಡೆ ಇರೋದು. ಆ ರೀತಿ ಯಾವುದೇ ರೀತಿ ವ್ಯತ್ಯಾಸ ಅಲ್ಲ. ಅವೈಲಬಲ್ ಫಂಡ್ ಮೇಲೆ ರಾಜ್ಯ ಸರ್ಕಾರದಿಂದ ನಮಗೆ ಸಬ್ಸಿಡಿ ಅಮೌಂಟ್ನ ಕಳಿಸ್ಕೊಡ್ತಾರೆ. ಏನು ಎಲೆಕ್ಟ್ರಿಸಿಟಿ ಡೆಪಾಸಿಟ್ 50 HP ಡೆಪಾಸಿಟ್ ರನ್ನಿಂಗ್ ಆಗಿರುತ್ತೆ 1 year. ಅದಾದ್ರಿಂದ ಅವರು ಮುಚ್ಚಿರ್ತಾರೆ. ಮಂತ್ಲಿ ತಿಂಗಳಿಗೆ ಇದು KV 150 ರೂಪಾಯಿನಿಂದ ಒಂದು 2,000 ರೂಪಾಯಿ ಪ್ರತಿ ತಿಂಗಳು ಅವ್ರು ಕಟ್ಟಾಗ್ತದೆ ವರ್ಷಕ್ಕೆ. ಅವಾಗ ಅವನಿಗೆ ಸ್ಟೇಟ್ ಗವರ್ಮೆಂಟ್ 1% ಏನೋ ಸಬ್ಸಿಡಿ ಕೊಡಕ್ಕಾಗುತ್ತೆ. ಅದು ಪವರ್ ಸಬ್ಸಿಡಿ ಅಂತ ನಾನು ಏನು ಹೇಳಿದೆ, ಪವರ್ ಸಬ್ಸಿಡಿ ನಾನು ಏನು ಹೇಳಿದ್ನಲ್ಲ, SC STನವ್ರಿಗೆ ಪವರ್ ಸಬ್ಸಿಡಿ ಇದೆ. ನಾನು ಹೇಳಿದ್ನಲ್ಲ, ಸಬ್ಮಿಟ್ ಮಾಡಬೇಕು ನೀವು. ₹1 ಯೂನಿಟ್ ಅಂತೂ ಬರುತ್ತೆ, 1 ಯೂನಿಟ್ಗೆ ₹1 ರಿಯಂಬರ್ಸ್ ಆಗುತ್ತೆ. ನೀವು ಅದನ್ನು ಸಬ್ಮಿಟ್ ಮಾಡಬೇಕು. 1 ವರ್ಷಕ್ಕೆ ಒಂದ್ಸರಿ ನಾವು ತೊಗೊತೀವಿ. 1 ವರ್ಷದ ಪೂರ್ತಿ ಸ್ಟೇಟ್ಮೆಂಟ್ ಒಂದ್ಸರಿ ತೊಗೊಂಡು ಆ ವರ್ಷದಲ್ಲಿ ಎಷ್ಟು ಯೂನಿಟ್ ರನ್ ಆಗಿದೆ ಅಷ್ಟು ಯೂನಿಟಿಗೆ ₹1 ಕ್ಯಾಲ್ಕುಲೇಟ್ ಮಾಡ್ತೀವಿ. ಸಪೋಸ್ ಈಗ ಒಂದು 40,000 ಯೂನಿಟ್ ರನ್ ಆಗಿತ್ತಪ್ಪ ಅಂದ್ರೆ ₹40,000 ದುಡ್ಡು ಬರುತ್ತೆ. 1,00,000 ಯೂನಿಟ್ ರನ್ ಆಗಿತ್ತು ಅಂತಂದ್ರೆ ₹1,00,000 ದುಡ್ಡು ಬರುತ್ತೆ. ಇಲ್ಲ, ನಾವು ಆಫೀಸಿಗೆ ಬಂತ ಅಂತಂದ್ರೆ ಏನಿದೆ ನಾರ್ಮ್ಸ್ ಪ್ರೆಸೆಂಟ್ ರನ್ನಿಂಗ್ ಅಲ್ಲಿ ಏನಿದೆ ಅದನ್ನೆಲ್ಲ ಕರೆಕ್ಟಾಗಿ ಹೇಳ್ತೀವಿ. ಈಗ ನಾನು ಇಲ್ಲೇನು ಹೇಳ್ತಿದ್ದೀನ ಇದೇ ರೀತಿಯೇ ಕೂರಿಸ್ಕೊಂಡು ಎಲ್ಲರೂ ಬಂದ್ರೆ ಕೂರಿಸ್ಕೊಂಡು ಕುತ್ಕೊಳ್ಳಿ ಅಂತ ಹೇಳಿ ಎಲ್ಲ ಕರೆಕ್ಟಾಗಿ ಕ್ಲಿಯರ್ ಕಟ್ ಡೈರೆಕ್ಟ್ ಗೈಡೆನ್ಸ್ ಫಸ್ಟ್ ಕೊಡ್ಬೇಕು.
ಸರ್ಕಾರದಿಂದ ಬೆನಿಫಿಟ್ಸ್ ಪರ್ಟಿಕ್ಯುಲರ್ ಆಗಿ SC ST ಇದ್ದಾಗ ನಾವು ಅದನ್ನ ಹೇಳಲೇಬೇಕಾಗುತ್ತೆ. ನಾವು ಹೇಳ್ತೀವಿ. ಅದ್ರ ಪ್ರಕಾರ ಅವರು ಅದನ್ನ ಬೆನಿಫಿಟ್ ತೊಗೊಳೋದು, ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದು ಇನ್ ಕರೆಕ್ಟ್ ಟೈಮಲ್ಲಿ ಅದನ್ನೆಲ್ಲ ಮಾಡಿದ್ರೆ ನಾವು ಪ್ರಪೋಸಲ್ ಕಳಿಸ್ಕೊಡ್ತೀವಿ. ಅದೇನು ಸಮಸ್ಯೆ ಇಲ್ಲ, ಆ ಥರದ್ದೇನು ಸಮಸ್ಯೆ ಇಲ್ಲ. ನೋಡೋಣ, ನಿಮ್ಮ ದಾವಣಗೆರೆ ಜಿಲ್ಲೆನವ್ರು ಯಾರಾದ್ರೂ ಇದ್ರೆ ಅವ್ರಿಗೆ ದಾವಣಗೆರೆ ಓಕೆ. ಈಗ ಬಂಡವಾಳ ಹೂಡಿಕೆ ಸಹಾಯಧನದ ಬಗ್ಗೆ ಏನಾರ ಡೌಟ್ ಇದೆಯಾ? ಬಂಡವಾಳ ಹೂಡಿಕೆ ಸಹಾಯಧನದಲ್ಲಿ ಬಂಡವಾಳ ಹೂಡಿಕೆ ನಾವು ಯಾವ್ದ್ರ ಮೇಲೆ ಮಾಡ್ತೀವಿ? ಒಂದು ಬಿಲ್ಡಿಂಗ್ ಮೇಲೆ ಮಾಡ್ತೀವಿ, ಒಂದು ಮೆಷಿನರಿ ಮೇಲೆ ಮಾಡ್ತೀವಿ. ಮೆಷಿನರಿ ಇನ್ಸ್ಟಾಲೇಷನ್ ಮೆಷಿನರಿ ಮೇಲೆ ಮಾಡ್ತೀವಿ, ಮೆಷಿನರಿ ಸಂಬಂಧಪಟ್ಟ ಎಲೆಕ್ಟ್ರಿಸಿಟಿ ವರ್ಕ್ ಮೇಲೆ ಮಾಡ್ತೀವಿ. ಇದೆಲ್ಲ ಸೇರಿಸ್ಕೊಂಡು ಟೋಟಲ್ ವ್ಯಾಲ್ಯೂ ಫಿಕ್ಸ್ ಮಾಡ್ತೀವಿ. ಈ ಮೆಷಿನರಿಗೆ ಸಂಬಂಧಪಟ್ಟಾಗೆ ನಮಗೆಲ್ಲ ಇನ್ವಾಯ್ಸ್ಗಳು ನಾವು ಕಲೆಕ್ಟ್ ಮಾಡ್ಕೊತೀವಿ. ಈಗ ನನಗೆ ಸಪೋಸ್ ಈಗ ಬಂಡವಾಳ ಹೂಡಿಕೆನಲ್ಲಿ ನನಗೆ ನಂದು ಯೋಜನಾ ವೆಚ್ಚ ಒಂದು 70 ಲಕ್ಷ 75 ಲಕ್ಷದ ಒಂದು ಪ್ರಾಜೆಕ್ಟ್ ಇದೆ ಅಂತಂದರೆ ನನಗೆ ಬ್ಯಾಂಕ್ನವ್ರು 40 ಲಕ್ಷ ಮಾತ್ರ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದ್ದನ್ನು ನಾನು ಸ್ವಂತವಾಗಿ ಹಾಕಿದ್ದೀನಿ. ಇದು ಯಾವ ರೀತಿ ಸಬ್ಸಿಡಿ ಬರುತ್ತೆ? ಬ್ಯಾಂಕ್ ಲೋನಿಗೆ ಅಷ್ಟೇ ಬರುತ್ತೋ, ಇನ್ನು ನಾನು ಹಾಕಿರೋ ದುಡ್ಡಿಗೂ ಬರುತ್ತೋ ಅಂತಂದರೆ ಬ್ಯಾಂಕ್ ಲೋನಿಗೂ ಬರುತ್ತೆ, ನೀವು ಹಾಕಿರೋ ಬಂಡವಾಳಕ್ಕೂ ಕೂಡ ಬರುತ್ತೆ. ನಾವು ಏನು ನೋಡ್ತೀವಿ? ಬ್ಯಾಂಕಿಂದ ಸಾಲ ಮಂಜೂರಾಗಿದೆ, ಯಾವತ್ತು ಎಷ್ಟು ರಿಲೀಸ್ ಆಗಿದೆ ಇದನ್ನು ನೋಡ್ತೀವಿ. ಇದ್ರ ಜೊತೆಗೆ ಟೋಟಲ್ ಅಸೆಟ್ ವ್ಯಾಲ್ಯೂ ಎಷ್ಟು ಕ್ರಿಯೇಟ್ ಆಗಿದೆ, ಎಷ್ಟು ಜನರೇಟ್ ಆಗಿದೆ ಇದನ್ನು ನೋಡ್ತೀವಿ. ಸಪೋಸ್ 40 ಲಕ್ಷ ಲೋನ್ ಜೊತೆಗೆ ನಿಮ್ಮ ಒಂದು ಬಂಡವಾಳನೂ ಸೇರಿಕೊಂಡು 75 ಲಕ್ಷ ಒಂದು ಬಂಡವಾಳ ಹೂಡಿಕೆ ಆಗಿದೆ ಅಂದರೆ 75 ಲಕ್ಷಕ್ಕೇ ಪರ್ಸೆಂಟೇಜ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದರಲ್ಲಿ ಯಾವುದೇ ರೀತಿಯಾದಂಥ ಬ್ಯಾಂಕ್ ಲೋನಿಗೆ ಅಷ್ಟೇ ಮಾಡಬೇಕು, ಇಲ್ಲ ನಿಮ್ಮ ಲೋನಿಗೆ ತಗೊಳಕ್ಕೆ ಬರಲ್ಲ, ಆ ಥರ ಇಲ್ಲ. ಸ್ವಂತ ಬಂಡವಾಳಕ್ಕೂ ಕೂಡ ನಮಗೆ ಇಲ್ಲಿ ಅವಕಾಶ ಇದೆ. ಹಂಗಾಗಿ 50 ಲಕ್ಷದ ಮೇಲಿನ ಬಂಡವಾಳ, ಆಗಲೇ ಸರ್ ಕೇಳಿದ್ರಲ್ಲ 50 ಲಕ್ಷದ ಮೇಲಿಂದ ಹೆಂಗೆ ಅಂತ. ಸಪೋಸ್ ಈಗ ನೀವು 1 ಕೋಟಿ, ಈಗ ನಮಗೆ ಬರ್ತದೆ 1 ಕೋಟಿ ಲೋನ್ ಸ್ಯಾಂಕ್ಷನ್ ಮಾಡಿಸ್ಕೊಂಡಿರ್ತಾರೆ, 1.25 ಕೋಟಿ, 2 ಕೋಟಿ ಮಾಡ್ಕೊಂಡಿರ್ತಾರೆ, ಅದ್ರ ಮೇಲೆ ಅವರು 1 ಕೋಟಿ ಹಾಕಿರ್ತಾರೆ. ಎಲ್ಲನೂ ಸೇರಿಸಿ ಅದರಿಂದ ಎಷ್ಟು ಸ್ಥಿರಾಸ್ತಿ ಜನರೇಟ್ ಆಗಿದೆ ಅದಕ್ಕೆ ನಾವು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲಿ ಏನು ಅಂತಂದರೆ ನಾವು ಇಲ್ಲಿ ಸ್ಥಿರಾಸ್ತಿ ಬಂಡವಾಳ ತೊಗೊತೀವಿ ಅಂತಂದರೆ ನೀವೇ ನೇರವಾಗಿ ಬ್ಯಾಂಕಿಗೆ ಅಪ್ರೋಚ್ ಮಾಡಬೇಕು. ಅಪ್ರೋಚ್ ಮಾಡೋಕ್ಕೂ ಮುಂಚೆ ನಮ್ಮ ಇಲಾಖೆಗೆ ಬಂದರೆ ಏನೇನು ಸಬ್ಸಿಡಿ ಇದೆ, ಯಾರ್ಯಾರಿಗೆ ಎಷ್ಟು ಸಬ್ಸಿಡಿ ಇದೆ, ಎಷ್ಟು ಪರ್ಸೆಂಟೇಜ್ ಸಿಗುತ್ತೆ, ಸೀಲಿಂಗ್ ಲಿಮಿಟ್ ಏನು, SCಗೆ ಏನಿದೆ, STಗೆ ಏನಿದೆ, ಝೋನ್ 1ನಲ್ಲಿ ಏನಿದೆ, ಝೋನ್ 2ನಲ್ಲಿದೆ, ಈ ಎಲ್ಲ ಮಾಹಿತಿ ತಿಳ್ಕೊಂಡು ಇದ್ರ ಜೊತೆ ನಿಮ್ಮ ಪ್ರಾಜೆಕ್ಟು ಮತ್ತು ಪ್ರಾಡಕ್ಟ್ ಬಗ್ಗೆ ಐಡಿಯಾ ಹಿಡ್ಕೊಂಡು ನೀವು ಬ್ಯಾಂಕನ್ನು ಅಪ್ರೋಚ್ ಮಾಡಿದ್ರೆ ನನಗೆ ಕೈಗಾರಿಕಾ ಇಲಾಖೆಯಿಂದ ಈ ರೀತಿ ನನಗೆ ಪ್ರೋತ್ಸಾಹಗಳು ಸಿಗ್ತದೆ, ಇನ್ಸೆಂಟಿವ್ ಸಿಗ್ತದೆ, ನಾನು ಇಂಥ ಪ್ರಾಡಕ್ಟ್ ಮಾಡಬೇಕು ಅಂತ ಇದ್ದೀನಿ, ಇಂಥ ಪ್ರಾಜೆಕ್ಟ್ ಕಾಸ್ಟ್ ಇದೆ, ಇದು ನನಗೆ ಇಷ್ಟು ಸಾಲ ಕೊಡೋದು, ನಾನು ಇನ್ನಿಷ್ಟು ಮಿಕ್ಕಿದ್ದು ನಾನು ಹಾಕ್ಕೊತೀನಿ, ಇದನ್ನೆಲ್ಲ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿಕೊಂಡ್ರೆ ಅವಾಗ ನಿಮಗೆ ಸಾಲ ಮಂಜೂರಾಗೋದು, ಇಲ್ಲ ಮಂಜೂರು ಆಗದಲ್ಲೂ ಇರ್ಬೋದು, ಆಗ್ಲೂಬೋದು. ಒಂದು ಬ್ಯಾಂಕ್ ಅಲ್ಲ ಇನ್ನೊಂದು ಬ್ಯಾಂಕಿಗೆ ಅಪ್ರೋಚ್ ಮಾಡಬೇಕು. ಇಲ್ಲಿ ಕೋಆಪರೇಟಿವ್ ಬ್ಯಾಂಕ್ಸು ತೊಗೋಬೋದು, ನ್ಯಾಷನಲ್ ಬ್ಯಾಂಕ್ಸು ತೊಗೋಬೋದು, KSFCನೂ ತೊಗೋಬೋದು, ಪ್ರೈವೇಟ್ ಬ್ಯಾಂಕ್ಸ್ ಕೂಡ ತೊಗೋಬೋದು. ಹಾಂ, ಕೋಆಪರೇಟಿವ್ ಬ್ಯಾಂಕ್ಸ್ ಕೂಡ ಬರ್ತದೆ. ಸೊಸೈಟೀಸ್ ಬರಲ್ಲ, ಕೋಆಪರೇಟಿವ್ ಸೊಸೈಟೀಸ್ ಬರೋದಿಲ್ಲ. ಸೊಸೈಟಿ ಅಂತ ಬರುತ್ತೆ, ಆಮೇಲೆ ಬೇರೆ ಥರ ಬರಲ್ಲ. ಕೋಆಪರೇಟಿವ್ ಬ್ಯಾಂಕ್ಸ್ ಬರುತ್ತೆ. ಬ್ಯಾಂಕ್ ಅಂತ ಇರಬೇಕು, ಅವರಿಗೆ RBI ಅಪ್ಲೈ ಆಗಬೇಕು, RBI ರೂಲ್ಸ್ ಅಪ್ಲೈ ಆಗಬೇಕು ಅಂತ ಬ್ಯಾಂಕ್ಸ್ ಬರುತ್ತೆ. ಮತ್ತು ನಿಮಗೆ PMEGPನಲ್ಲಿದ್ರೆ ಕೋಆಪರೇಟಿವ್ ಬ್ಯಾಂಕ್ಸ್ ಬರೋದಿಲ್ಲ. ಪ್ರೈವೇಟ್ ಬ್ಯಾಂಕ್ಸಲ್ಲೂ ಕೆಲವು ಪ್ರೈವೇಟ್ ಬ್ಯಾಂಕ್ಸ್ ಮಾತ್ರ ಇದೆ, ಎಲ್ಲ ಬ್ಯಾಂಕ್ಸು ಬರಲ್ಲ. ಇಲ್ಲಿ ನೀವು ಬ್ಯಾಂಕ್ ಅಪ್ರೋಚ್ ಮಾಡಿಕೊಂಡು ನಿಮಗೆ ಸಾಲ ಕೊಡೋವಂಥ ಬ್ಯಾಂಕ್ PMEGPನಲ್ಲಿ ಇಲ್ಲ ಅಂದರೆ ಏನು ಮಾಡ್ತೀರಾ? ಅವಾಗ ನೀವು ಇಲ್ಲಿ ಸಬ್ಸಿಡಿ ತೊಗೋಬೇಕು. ನಾನು ಕೈಗಾರಿಕೆ ಸ್ಥಾಪನೆ ಮಾಡ್ತೀನಿ, ನನಗೆ ಯಾವುದೋ ಒಂದು ಬ್ಯಾಂಕ್ ಇದೆ ಪ್ರೈವೇಟ್ ಬ್ಯಾಂಕು, ಅಲ್ಲಿ ಆ ಪ್ರೈವೇಟ್ ಬ್ಯಾಂಕು PMEGPನಲ್ಲಿ ಅಪ್ಲೈ ಆಗಲ್ಲ ಅಂದರೆ ಅವಾಗ ನಿಮಗೆ ಸ್ಟೇಟ್ ಸಬ್ಸಿಡಿನಲ್ಲಿ ನೀವು ಅಪ್ಲೈ ಮಾಡಿಕೊಂಡು ಸಾಲ ತಗೊಂಡು ಸಬ್ಸಿಡಿನೂ ಕೂಡ ತಗೊಳಕ್ಕೆ ಅವಕಾಶ ಇದೆ. ಆಮೇಲೆ ಸ್ಟ್ಯಾಂಪ್ ಡ್ಯೂಟಿ ಬಗ್ಗೆ ಆಗಲೇ ಹೇಳಿದೆ. ಸ್ಟ್ಯಾಂಪ್ ಡ್ಯೂಟಿ ಈಗ ಸಪೋಸ್ ಈಗ ನೀವು ಏನೀಗ ಒಂದು ಕೈಗಾರಿಕೆ ಸ್ಥಾಪನೆ ಮಾಡೋದಕ್ಕೆ ಬ್ಯಾಂಕಿಗೆ ಹೋಗಿ ಲೋನ್ ತೊಗೊತಿದ್ದೀರಾ, 1 ಕೋಟಿ ತೊಗೊತಿದ್ದೀರಾ, 70 ಲಕ್ಷ ತೊಗೊತಿದ್ದೀರಾ, 50 ಲಕ್ಷ ತೊಗೊತಿದ್ದೀರಾ ಅಂತಂದರೆ ಆ ಸಾಲ ಬಗ್ಗೆ ಏನು ಅಡಮಾನ ಇಡ್ತೀರಲ್ಲ, ಮಾರ್ಟ್ಗೇಜ್ ಮಾಡ್ತೀರಾ, ಅದನ್ನು ಕೂಡ ಸ್ಟ್ಯಾಂಪ್ ಡ್ಯೂಟಿ ಎಕ್ಸಂಪ್ಷನ್ ನಮ್ಮ ಆಫೀಸಿಂದ ತೊಗೊಂಡ್ಬಿಟ್ಟು ನಿಮ್ಗೆ ಸ್ಟ್ಯಾಂಪ್ ಡ್ಯೂಟಿ ಎಕ್ಸಂಪ್ಷನ್ ಬರುತ್ತೆ. ಅದೇ ರೀತಿ ಆಮೇಲೆ ನೀವು ಕೈಗಾರಿಕೆ ಸ್ಥಾಪನೆ ಮಾಡೋದಕ್ಕೆ ಯಾವುದೋ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ನಂದು ಹೊಲ ಇದೆ, ಆ ಹೊಲನಲ್ಲಿ ನಾನು ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಅಂತಂದರೆ ಈಗ ಅಪ್ ಟು 2 acresವರೆಗೂ ಆಟೋ ಕನ್ವರ್ಷನ್ ಅಂತೇಳಿ ಬಂದಿದೆ. ಮುಂಚೆ ಲ್ಯಾಂಡ್ ಕನ್ವರ್ಷನ್ಗೆ ನೀವು ಅಪ್ಲೈ ಮಾಡಬೇಕಿತ್ತು, ಈಗೂ ಕೂಡ ಅಪ್ಲೈ ಮಾಡಿ 1 ತಿಂಗಳಕ್ಕಾದರೆ ಆಟೋ ಕನ್ವರ್ಷನ್ ಆಗುತ್ತೆ. ಆ ಸಿಸ್ಟಮ್ ಬಂದಿದೆ. ಅದಕ್ಕೆ ಇನ್ನೂ ಫುಲ್ 100% ಗೈಡ್ಲೈನ್ಸ್ ಬಂದಿಲ್ಲ, ಬಂದ ಮೇಲೆ ಅದನ್ನು ಹೇಳ್ಬೋದು. ಕನ್ವರ್ಷನ್ ಅಗತ್ಯ ಇಲ್ಲ, ಬಟ್ ಆಟೋ ಕನ್ವರ್ಷನ್ ಆಗುತ್ತೆ. ಆಟೋ ಕನ್ವರ್ಷನ್ಗೆ ಅಪ್ಲೈ ಮಾಡಬೇಕು, ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ಅಂತ ಈಗ ಪ್ರೆಸೆಂಟ್ ಅದು ಪ್ರಾಪರ್ ಗೈಡ್ಲೈನ್ಸ್ ಬಂದಿಲ್ಲ. ರೆವೆನ್ಯೂ ಇಲಾಖೆಗೆ ಬರುತ್ತೆ, ಅದು ರೆವೆನ್ಯೂ ಇಲಾಖೆಗೆ ಸಂಬಂಧಪಟ್ಟಿರೋದ್ರಿಂದ ರೆವೆನ್ಯೂ ಇಲಾಖೆಗೆ ಬರುತ್ತೆ, ಅಲ್ಲಿಂದ ನಮಗೂ ಕ್ಲಿಯರ್ ಕಟ್ ಗೈಡ್ಲೈನ್ಸ್ ಬರುತ್ತೆ. 2 acresವರೆಗೂ ಎಕ್ಸಂಪ್ಷನ್ ಇದೆ ಅಂತ ಹೇಳಿದ್ದಾರೆ ಮಿನಿಸ್ಟ್ರು. ಬಟ್ ಮಿನಿಸ್ಟ್ರು ಹೇಳಿದ್ದಾರೆ ನಾವು ಅಟೆಂಡ್ ಮಾಡಿರೋ VC ಪ್ರಕಾರ ಅದಕ್ಕೆ 30 days ಒಳಗಡೆ ಆಟೋಮೆಟಿಕ್ ಕನ್ವರ್ಷನ್ ಆಗುತ್ತೆ. ಆಫ್ಟರ್ 30 days ಆಗಿಲ್ಲ ಅಂತಂದರೆ 31 ಡೇಯಿಂದ ನಿಮಗೆ ಅಲ್ಲಿಂದ ನಿಮಗೆ ಆಟೋ ಕನ್ವರ್ಷನ್ ಆಗಿ ನಿಮಗೆ ಅಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡ್ಬೋದು ಅಂತ ಇದೆ.
2 acresವರೆಗೂ ನಿಮಗೆ ಲ್ಯಾಂಡ್ ಕನ್ವರ್ಷನ್ ಇಲ್ಲ. ಸಪೋಸ್ ಈಗ ನನಗೊಂದು 3 acres ಟು ಅಬೌವ್ 2 acres ನನಗೆ ಲ್ಯಾಂಡ್ ಕನ್ವರ್ಷನ್ ಬೇಕಪ್ಪ ಅಂತಂದರೆ ನೀವು ಅದೇ ರೀತಿ ಲ್ಯಾಂಡ್ ಕನ್ವರ್ಷನ್ಗೆ ರೆವೆನ್ಯೂ ಇಲಾಖೆಗೆ ಅಪ್ಲೈ ಮಾಡಿ ನೀವು ಲ್ಯಾಂಡ್ ಕನ್ವರ್ಷನ್ ಮಾಡಿಕೊಂಡು ಅಲ್ಲಿ ನೀವೇನಾದ್ರು ಕೈಗಾರಿಕೆ ಸ್ಥಾಪನೆ ಮಾಡಾದ್ಮೇಲೆ ನಾನು ಇದೇ ರೀತಿ ಲ್ಯಾಂಡ್ ಕನ್ವರ್ಷನ್ ಮಾಡ್ಕೊಂಡಿದ್ದು ಇಷ್ಟು ದುಡ್ಡು ಕಟ್ಟಿದ್ದೀನಿ, ಇದು ನನ್ನ ರಿಸಿಪ್ಟ್ ದುಡ್ಡು ಕಟ್ಟಿರೋದಕ್ಕೆ ಅಂತಂದರೆ ಆ ರಿಸಿಪ್ಟ್ ಕೂಡ ನಿಮಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ನಿಮಗೆ ಅದು ರಿಯಂಬರ್ಸ್ ಆಗುತ್ತೆ. ಲ್ಯಾಂಡ್ ಕನ್ವರ್ಷನ್ ಫೀಸ್ ನೀವು ಏನು ಕಟ್ಟಿರ್ತೀರೋ ಅದು ಕೂಡ ನಿಮಗೆ ರಿಯಂಬರ್ಸ್ ಆಗುತ್ತೆ. ಯಾವಾಗ ನೀವು ಆ ಪ್ರದೇಶದಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಿ ನಿಮ್ಮ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿರಬೇಕು. ಅದನ್ನು ಕನ್ಫರ್ಮ್ ಮಾಡಿಕೊಂಡು ಅದನ್ನು ಖಚಿತಪಡಿಸ್ಕೊಂಡು ಮಾತ್ರ ನಾವು ನಿಮಗೆ ಲ್ಯಾಂಡ್ ಕನ್ವರ್ಷನ್ ಫೀಸ್ನ ಅದ್ರ ಜೊತೆಗೆ ಅದರದ್ದೇ ಆದಂಥ ಒಂದು ಚೆಕ್ ಲಿಸ್ಟ್ ಪ್ರಕಾರ ದಾಖಲೆಗಳಿದ್ದಾವೆ, ಆ ದಾಖಲೆಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಿಮಗೆ ಲ್ಯಾಂಡ್ ಕನ್ವರ್ಷನ್ ಕೂಡ ಮಾಡ್ಬೋದು. ಇದು ಒಂದು ಕೂಡ ಇದೆ. ಇನ್ಸೆಂಟಿವ್ಸ್, ಇದು ಸಬ್ಸಿಡಿ, ಲ್ಯಾಂಡ್ ಕನ್ವರ್ಷನ್ ಫೀಸು, ಸ್ಟ್ಯಾಂಪ್ ಡ್ಯೂಟಿ, ಎಲೆಕ್ಟ್ರಿಸಿಟಿ ಟ್ಯಾಕ್ಸು, ಎಲೆಕ್ಟ್ರಿಸಿಟಿ ಪವರ್ ಟ್ಯಾಕ್ಸ್ ಎಕ್ಸಂಪ್ಷನ್ ಇದೆ. ಇದೆಲ್ಲನೂ ಕೂಡ ನಮ್ಮ ಕೈಗಾರಿಕಾ ನೀತಿ ಪ್ರಕಾರ ಬರುತ್ತೆ. ಇದಕ್ಕೆ 25-30 ಇದು ಒಂದು ಸರಿ ನೀತಿ ಪ್ರಾರಂಭ ಆಯ್ತು ಅಂದರೆ 5 ವರ್ಷದವರೆಗೂ ಇರುತ್ತೆ. ಈ 5 ವರ್ಷದೊಳಗೆ ಈ ಪಾಲಿಸಿ ಪ್ರಕಾರ ಅಪ್ಲೈ ಮಾಡ್ತೀವಿ. ಸಪೋಸ್ ನೀವು ಈ ಡೇಟ್ ನಾನೇನೀಗ ಕೈಗಾರಿಕಾ ನೀತಿ 3/2/25ರಿಂದ ಮುಂದಕ್ಕೆ ಚಾಲ್ತಿ ಆಗಿರೋದು, ಅದಕ್ಕೂ ಹಿಂದೆ ಏನಾದರೂ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದ್ರೆ ಅವರಿಗೆ ಹಿಂದಿನ ಪಾಲಿಸಿ ಅಪ್ಲೈ ಆಗುತ್ತೆ. ಈ ಡೇಟ್ನಿಂದ ಮುಂದೆ ಎಲ್ಲ ನಮ್ಮ ಎಫೆಕ್ಟಿವ್ ಸ್ಟೆಪ್ಸ್ ಅಂತ ಹೇಳ್ತೀವಿ. ಎಫೆಕ್ಟಿವ್ ಸ್ಟೆಪ್ಸ್ ಪರಿಣಾಮಕಾರಿ ದಿನಾಂಕಗಳು, ಅದು ಒಂದು 5 ಥರ ಬರುತ್ತೆ. ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿರೋದಿರ್ಬೋದು, ನೀವು ಲ್ಯಾಂಡ್ ಪರ್ಚೇಸ್ ಮಾಡಿರೋದಿರ್ಬೋದು, ಆಮೇಲೆ ಇನ್ನೊಂದು ನೀವು ಪವರ್ ಸರ್ವಿಸ್ ತೊಗೊಂಡಿರೋದಿರ್ಬೋದು. ಈ ಡೇಟಿಂದ ಮುಂದಕ್ಕೆ ತೊಗೊಂಡಿದ್ರೆ ಈ ಪಾಲಿಸಿಗೆ ಬರುತ್ತೆ. ಆ ಡೇಟಿಂದ ಹಿಂದಕ್ಕೆ ನಿಮ್ದು ಏನಾದ್ರು ಪ್ರೊಡಕ್ಷನ್ ಸ್ಟಾರ್ಟ್ ಆಗಿತ್ತು ಅಂತಂದರೆ 2025 ಪಾಲಿಸಿ ಬರುತ್ತೆ. ಆ ಪಾಲಿಸಿ ನಾರ್ಮ್ಸ್ ಪ್ರಕಾರ ಎಲ್ಲ ಕೂಡ ಪರ್ಸೆಂಟೇಜ್ ಆಗಿರಲಿ, ರೇಷಿಯೋ ಇರಲಿ, ಅದು ಅಪ್ಲೈ ಆಗುತ್ತೆ. ನಿಮ್ಮ ಒಂದು ಡೇಟು ಪರಿಣಾಮಕಾರಿ ಎಫೆಕ್ಟಿವ್ ಡೇಟ್ಸ್ ಏನು ಬರುತ್ತೆ, ಎಫೆಕ್ಟಿವ್ ಸ್ಟೆಪ್ಸ್ ಡೇಟ್ ಅಂತ ಬರುತ್ತೆ. ಆ ಡೇಟನ್ನು ನೋಡಿಕೊಂಡು ಆ ಡೇಟ್ಗಳು ಯಾವ ಪಾಲಿಸಿಗೆ ಅಪ್ಲೈ ಆಗುತ್ತೆ, 2025ಗೆ ಅಪ್ಲೈ ಆಗುತ್ತೆ, ಇಲ್ಲ 25-30 ಪಾಲಿಸಿಗೆ ಅಪ್ಲೈ ಆಗುತ್ತೆ. ಇದ್ರ ಮೇಲೆ ನಿಮಗೆ ಒಂದು ಇನ್ಸೆಂಟಿವ್ಸ್ ಕೊಡೋದ್ರ ಬಗ್ಗೆ ನಾವು ಡಿಸೈಡ್ ಮಾಡಿ ಹೇಳ್ತೀವಿ. ನಿಮಗೆ ಇಂಥ ಪಾಲಿಸಿ ಅಪ್ಲೈ ಆಗುತ್ತೆ, ಆ ಪಾಲಿಸಿನಲ್ಲಿ ಏನಿದೆ ಅದನ್ನು ನಿಮಗೆ ಅಪ್ಲೈ ಮಾಡ್ಕೊಡ್ತೀವಿ. ಇದು ಕೈಗಾರಿಕಾ ನೀತಿ ಪಾಲಿಸಿ ಪ್ರಕಾರ ಇಷ್ಟಿದೆ. ಏನಾದ್ರು ಡೌಟ್ ಇದೆಯಾ? ಏನಾದ್ರು ಕೇಳ್ಬೋದಾ ಮಾಹಿತಿ ನಿಮ್ಮ ಕಡೆಯಿಂದ? ಪ್ರಶ್ನೆಗಳು ಏನಾದರೂ? ಏನಿಲ್ಲ. ಓಕೆ. ಆಮೇಲೆ ಲ್ಯಾಂಡ್ ಅಲಾಟ್ಮೆಂಟಿಗೆ KSSIDC KIDB ಅಂತ ಆಗಲೇ ಹೇಳಿದೆ. ಇವರು ಕೂಡ ಲ್ಯಾಂಡನ್ನ ಅಕ್ವೇಷನ್, ಯಾವ್ದಾದ್ರು ಭೂಮಿನ ಅಕ್ವೇಷನ್ ಮಾಡಿಕೊಂಡು ಇಂಡಸ್ಟ್ರಿಯಲ್ ಲ್ಯಾಂಡನ್ನು ಡೆವಲಪ್ ಮಾಡಿದರೆ KSSIDCಯವರು ಮಾಡ್ತಾರೆ, KIDBನವರು ಮಾಡ್ತಾರೆ. KSSIDCಯವರು ಕೈಗಾರಿಕಾ ವಸಾಹತು ಅಂತ ಬರುತ್ತೆ, ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂತ ಮಾಡ್ತಾರೆ. ಇವರು ಕೈಗಾರಿಕಾ ಪ್ರದೇಶ, ಇಂಡಸ್ಟ್ರಿಯಲ್ ಏರಿಯಾ ಅಂತ ಮಾಡ್ತಾರೆ KIDBನವರು. ಇಲ್ಲಿ ಕೂಡ ನಿಮಗೆ ಆನ್ಲೈನಲ್ಲಿ ಇನ್ವೆಸ್ಟ್ ಕರ್ನಾಟಕ ಅಂತೇಳಿ ಪೋರ್ಟಲ್ ಇದೆ. ಇಲ್ಲಿ ಆನ್ಲೈನಲ್ಲಿ ನಿಮಗೆ ನೋಟಿಫಿಕೇಶನ್ ಬಿಡ್ತಾರೆ. SC ST ರಿಸರ್ವೇಷನ್ ಇರುತ್ತೆ. ಜನರಲ್ ಕ್ಯಾಟಗರಿನವರಿಗೂ ಕೂಡ ನಿಮಗೆ ಲ್ಯಾಂಡ್ ಅವೈಲೇಬಲ್. 1/4 ಎಕರೆ, ಅರ್ಧ ಎಕರೆ, 1 ಎಕರೆ, 2 ಎಕರೆವರೆಗೂ ನಿಮಗೆ ಲ್ಯಾಂಡ್ ತೊಗೊಳೋದಕ್ಕೆ ಅವಕಾಶ ಇದೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಅಲ್ಲಿ ನಿಮಗೆ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಾದ್ಮೇಲೆ ಅಲ್ಲಿ ಲ್ಯಾಂಡ್ ಆಡಿಟ್ ಕಮಿಟಿ ಅಂತ ಬರುತ್ತೆ, LAC ಅಂತ ಬರುತ್ತೆ. ಈ ಲ್ಯಾಂಡ್ ಆಡಿಟ್ ಕಮಿಟಿನಲ್ಲಿ ನೀವು ಅಪ್ಲೈ ಮಾಡಿದಾಗ ನಿಮ್ಮ ಒಂದು ಪ್ರಾಜೆಕ್ಟು ವಯಬಲ್ ಇದೆ ಇಲ್ಲ, ಆ ಇಂಡಸ್ಟ್ರಿಯಲ್ ಏರಿಯಾ, ಈಗ ದಾವಣಗೆರೆ ಅಂತ ಅಂದರೆ ಲೋಕಿಕೆರೆ ಇಂಡಸ್ಟ್ರಿಯಲ್ ಏರಿಯಾ, ಕರೂರು ಇಂಡಸ್ಟ್ರಿಯಲ್ ಏರಿಯಾ ಇದೆ, ಇಲ್ಲಿ ಅನಗವಾಡಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಕುರುಬ್ರಳ್ಳಿ ಸಾರಥಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಆಮೇಲೆ ಯಂತ್ರಪುರ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಇಷ್ಟು ಇಂಡಸ್ಟ್ರಿಯಲ್ ಏರಿಯಾ ಇದೆ. ಇದರಲ್ಲೆಲ್ಲ ಆಗಿ ಈಗ ಹೊಸದಾಗಿ ಸ್ಥಾಪನೆ ಮಾಡಿರೋಂಥದ್ದು ಕುರುಬ್ರಳ್ಳಿ ಸಾರಥಿ ಇಂಡಸ್ಟ್ರಿಯಲ್ ಏರಿಯಾ. ಇಲ್ಲಿ ಲ್ಯಾಂಡ್ ಅವೈಲಬಿಲಿಟಿ ಏನಿದೆ, ಇಲ್ಲಿ ಏನು ಅಪ್ರೋಚ್ ರೋಡ್ ಇದೆ, ಇವನ್ನೆಲ್ಲ ನೋಡಿಕೊಂಡು ನಾನು ಇಲ್ಲಿ ಏನು ಪ್ರಾರಂಭ ಮಾಡ್ಬೋದು, ಇಲ್ಲಿ ಈ ಜಾಗ ನಾನು ಅಪ್ಲೈ ಮಾಡಿದ್ರೆ ಇಂಥ ಕೈಗಾರಿಕೆ ಸ್ಥಾಪನೆ ಮಾಡೋದ್ರಿಂದ ನನಗೆ ಅನುಕೂಲ ಇದೆ ಅಂತ ನೀವೇನಾರು ನೀವು ಅಪ್ಲೈ ಮಾಡಿದ್ರೆ ನಿಮ್ಮ ಪ್ರಾಜೆಕ್ಟು ಅಲ್ಲಿ ಆ ಏರಿಯಾಕ್ಕೆ ವಯಬಲ್ ಅಂತ ಅನ್ಸಿದ್ರೆ ನಿಮ್ಮ ಪ್ರಾಜೆಕ್ಟ್ ಅಪ್ರೂವಲ್ ಮಾಡಿ ನಿಮಗೆ ಲ್ಯಾಂಡ್ ಕೂಡ ಮಾಡೋದಕ್ಕೆ ಬರುತ್ತೆ. ಲ್ಯಾಂಡ್ ಕೂಡ ನಿಮಗೆ ಸ್ಯಾಂಕ್ಷನ್ ಮಾಡ್ಬೋದು. 1/4 ಎಕರೆ ಇರ್ಬೋದು, ಅರ್ಧ ಎಕರೆ ಇರ್ಬೋದು. ಇಲ್ಲೂ ಕೂಡ SC STನವರಿಗೆ ಸಬ್ಸಿಡೈಸ್ಡ್ ರೇಟಲ್ಲಿ ನಿಮಗೆ ಲ್ಯಾಂಡ್ ಸಿಗುತ್ತೆ. ಅಂದರೆ ಈಗ ಸಪೋಸ್ SC STನವರಿಗೆ 75% ಸಬ್ಸಿಡಿ ಇದೆ. ಜನರಲ್ ಅವರಿಗೆ 100% ನಾವು ದುಡ್ಡು ಕಟ್ಟಬೇಕಾಗುತ್ತೆ. 75%. ಸಪೋಸ್ ಈಗ ಒಂದು ಎಕರೆ ಭೂಮಿಗೆ 1 ಕೋಟಿ ದುಡ್ಡಿದೆ ಅಂತ ಅಂದರೆ, 1 ಎಕರೆಗೆ 1 ಕೋಟಿ ದುಡ್ಡಿದೆ ಜನರಲಿಗೆ ಅಂತಂದರೆ ಅದು 25 lakhs ಕಟ್ಟಿದ್ರೆ SC STನವರಿಗೆ 25 lakhsಗೆ 1 ಎಕರೆ ಜಾಗ ಬರುತ್ತೆ. ಅದೇ ಜನರಲ್ನವರು 1 ಎಕರೆಗೆ 1 ಕೋಟಿವರೆಗೂ ದುಡ್ಡು ಅಪ್ರಾಕ್ಸಿಮೇಟ್ ಹೇಳಿದ್ದು. 75% ಸಬ್ಸಿಡಿ ನಮಗೆ SC STನವ್ರಿಗೆ ಇದೆ. ಜನರಲ್ ಅವ್ರಿಗೆ ಸಬ್ಸಿಡಿ ಬರೋದಿಲ್ಲ. ಜನರಲ್ನವ್ರಿಗೆ ಏನಾಗುತ್ತೆ ಅಂತಂದ್ರೆ ಆಮೇಲೆ ಅಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡಿ ಅಲ್ಲಿ ಏನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಆ ಬಿಲ್ಡಿಂಗಿಗೆ ಅಪ್ಲೈ ಆಗುತ್ತೆ ಸಬ್ಸಿಡಿ. ನೆಕ್ಸ್ಟ್ ಬಂಡವಾಳ ಹೂಡಿಕೆ ಸಹಾಯಧನ ಕೊಡೋ ಟೈಮಲ್ಲಿ ನಾವು ಅಲ್ಲಿ ಏನು ಇದು ಕಟ್ತೀವಲ್ಲ, ಬಿಲ್ಡಿಂಗ್ ಕೈಗಾರಿಕಾ ಕಟ್ಟಡ ಏನು ಕಟ್ತೀವಿ, ಆ ಕೈಗಾರಿಕಾ ಕಟ್ಟಡಕ್ಕೆ ನಮಗೆ 25% 30% ಏನು ನಮಗೆ ಅಪ್ಲೈ ಆಗುತ್ತೆ, ಆ ಪ್ರಕಾರ ಅಲ್ಲಿ ಬಿಲ್ಡಿಂಗ್ ಕೂಡ ಸಬ್ಸಿಡಿ ತೊಗೊಳಕ್ಕೆ ಅವಕಾಶ ಇದೆ.
SCP ಸ್ಕೀಮ್ ಅಲ್ಲಿ ಲೋನ್ ಅಲ್ಲಿ ಕೊಡ್ಬೋದಾ ADB SCP ಸ್ಕೀಮ್ ಅಂತ ಒಂದಿದೆ ಆ SCP ಸ್ಕೀಮ್ ಎಸ್ ಸಿ ಪಿ ಸ್ಕೀಮಲ್ಲಿ ನಿಮಗೆ ಇದು ಪರ್ಚೇಸ್ ಅಮೌಂಟ್ ಆಗುತ್ತೆ. ಇದು ನಾವು ಏನು ಕೊಡ್ತಾ ಇದೀವಲ್ಲ ಇದು ಪರ್ಚೇಸ್ ಅಮೌಂಟು. ಆ 75% ಅಷ್ಟು ಅಮೌಂಟ್ ನಿಮಗೆ ಸಬ್ಸಿಡಿ ಕೊಟ್ಟಾಗ ನಿಮಗೆ ಇನ್ನೊಂದು ಬೇರೆ ಸ್ಕೀಮಿಂದ ನಿಮಗೆ 25% ದುಡ್ಡು ಕಟ್ಟಕ್ಕೆ ಬರೋದಿಲ್ಲ. ಈ 25% ನೀವು ನಿಮ್ಮದೇ ಸ್ವಂತ ದುಡ್ಡನ್ನೇ ಕಟ್ಟಬೇಕು. ಆ SCP ನಲ್ಲಿ ಅಂತಂದ್ರೆ ನೀವು ಅಲ್ಲಿ ಕೈಗಾರಿಕೆ ಸ್ಥಾಪನೆ ಆದಮೇಲೆ SCP ಸ್ಕೀಮಲ್ಲಿ ನಿಮಗೆ ಬೇರೆ ಥರ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಇನ್ಸೆಂಟಿವ್ಸ್ ನಿಮಗೆ ಅವು ಸಿಗೋದಕ್ಕೆ ಅವಕಾಶ ಇರುತ್ತೆ. ನೀವು ಕಟ್ಟೋಂಥ ದುಡ್ಡು ಕಟ್ಟಲೇಬೇಕು. ಅದು ಏನು ಅಂತಂದರೆ ಲ್ಯಾಂಡ್ ಚಾರ್ಜಸ್. ಅದು ಅಲ್ಲಿ ನಿಮಗೆ 75% ಆಲ್ರೆಡಿ ಡಿಸ್ಕೌಂಟ್ ಮಾಡಿರ್ತಾರೆ, ಸಬ್ಸಿಡಿ ಕೊಟ್ಟಿರ್ತಾರೆ. ಯಾಕಂದರೆ ಹಾಂ ಹಾಂ ಸರ್ 25% ಅಲ್ಲ, 25% ನಿಮಗೆ ಲ್ಯಾಂಡ್ ಅಲಾಟ್ ಆಯಿತು ಅಂತಂದರೆ ಫಸ್ಟಿಗೆ ಇನಿಷಿಯಲ್ ಪೇಮೆಂಟ್ 10% ಕಟ್ಟಬೇಕಾಗುತ್ತೆ. 10% ಕಟ್ ಆದಮೇಲೆ ಈಗ ನಿಮಗೆ 25 ಲಕ್ಷ ಅಂತಂದರೆ 2.5 ಲಕ್ಷ ಫಸ್ಟ್ ಕಟ್ತೀರಾ. 2.5 ಲಕ್ಷ ಕಟ್ಟಿದ್ಮೇಲೆ ಇನ್ನು ಮಿಕ್ಕಿದ್ದೆಷ್ಟು 22.5 ಲಕ್ಷ. 22.5 ಲಕ್ಷನ 8 ಕಂತಾಗಿ ಡಿವೈಡ್ ಮಾಡುತ್ತಾರೆ. ಒಂದೊಂದು ಕಂತಿಗೂ 3 ತಿಂಗಳು ಟೈಮ್ ಕೊಡ್ತಾರೆ. ಜನರಲಿಗೂ SCಗೂ STಗೂ. ಈಗ ನೀವು 10% ಪ್ರಕಾರ 2.5 ಕಟ್ತೀರಾ, ಅವ್ರು 10% ಪ್ರಕಾರ 1 ಕೋಟಿ ಅಂತಂದರೆ 10 ಲಕ್ಷ ಕಟ್ತಾರೆ. ಅವ್ರು 10 ಲಕ್ಷ ಕಟ್ಟಿ ಇನ್ನು ಮಿಕ್ಕಿದ್ದನ್ನ ಕಂತಲ್ಲಿ ಕಟ್ತಾರೆ. ಈ ರೀತಿ ಇರುತ್ತೆ. ಆ ಲ್ಯಾಂಡ್ ಅಲಾಟ್ ಆಯಿತು ಅಂದರೆ ನಾವು 2 ವರ್ಷದೊಳಗಡೆ ನಾವು ಕೈಗಾರಿಕೆ ಸ್ಥಾಪನೆ ಮಾಡಬೇಕು. ಅಲ್ಲಿ ಮತ್ತೆ ಅಗೇನ್ ನೀವು ಲ್ಯಾಂಡ್ ಅಲಾಟ್ ಆಯಿತು ಅಂತಂದರೆ ಅದನ್ನು ನಿಮಗೆ 10 ವರ್ಷದವರೆಗೂ ನಿಮಗೆ ಲೀಸ್ ಇರುತ್ತೆ. ಲೀಸ್ ಪೀರಿಯಡ್ ನಿಮ್ಮ ಮತ್ತು KEDB ಇಲ್ಲ ನಿಮ್ಮ ಅಥವಾ KSSRTC ನಡುವೆ ಲೀಸ್ ಅಗ್ರಿಮೆಂಟ್ ಮಾಡ್ಕೋಬೇಕು. ಆ ಲೀಸ್ ಅಗ್ರಿಮೆಂಟಿಗೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಲೀಸ್ ಅಗ್ರಿಮೆಂಟ್ನ ರಿಜಿಸ್ಟರ್ ಮಾಡ್ಕೋಬೇಕು. ಆ ಲೀಸ್ ಅಗ್ರಿಮೆಂಟ್ ನೀವು ರಿಜಿಸ್ಟರ್ ಮಾಡ್ಕೊಳ್ಳೋ ಟೈಮಲ್ಲೂ ಕೂಡ ನಮ್ಮ ಆಫೀಸಿಂದ ಸ್ಟ್ಯಾಂಪ್ ಡ್ಯೂಟಿ ಎಕ್ಸಂಪ್ಷನ್ ತೊಗೊಂಡ್ರೆ ಅಲ್ಲೂ ಕೂಡ ನಿಮಗೆ ರಿಜಿಸ್ಟ್ರೇಷನ್ ಪ್ಲಸ್ ಸ್ಟ್ಯಾಂಪ್ ಡ್ಯೂಟಿ ಫೀಸು ಎರಡೂ ಕೂಡ ಎಕ್ಸಂಪ್ಷನ್ ಇದೆ. ರಿಜಿಸ್ಟ್ರೇಷನ್ 1000ಗೆ ₹1 ಕಟ್ಟಬೇಕಾಗುತ್ತೆ. ಅದೇ ರೀತಿ ಆಫ್ಟರ್ 10 ಇಯರ್ಸ್ ನೀವೆಲ್ಲ ಲೀಸ್ ಕಮ್ ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ, 10 ವರ್ಷ ಆಯಿತು, ಲೀಸ್ ಪೀರಿಯಡ್ ಮುಗೀತು ನಿಮ್ಮದು ಅಂತಂದರೆ ಆವಾಗ ನಿಮ್ಮದೇ ಜಾಗ ಅಂತೇಳಿ ಸೇಲ್ ಡೀಡ್ ಮಾಡ್ಕೋಬೇಕು. ಯಾರಿಂದ KEDBಯಿಂದ ಅಲ್ಲ KSSRTCಯಿಂದ ಸೇಲ್ ಡೀಡ್ ಮಾಡ್ಕೋಬೇಕಾಗುತ್ತೆ. ಆ ಸೇಲ್ ಡೀಡ್ ಮಾಡ್ಕೋಂಥ ಸಂದರ್ಭದಲ್ಲಿ ನಿಮ್ಮದೇ ಆದಂಥ ಜಾಗ ಆಗುತ್ತೆ. ಅದನ್ನು ಕೂಡ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡ್ಕೊಳಕ್ಕೆ ಹೋಗಬೇಕು. ಆವಾಗಲೂ ಕೂಡ ನಮ್ಮ ಆಫೀಸಿಂದ ಸ್ಟ್ಯಾಂಪ್ ಡ್ಯೂಟಿ ಎಕ್ಸಂಪ್ಷನ್ ರಿಜಿಸ್ಟ್ರೇಷನ್ ಕನ್ಸ್ಟ್ರಕ್ಷನ್ ಚಾರ್ಜ್ ಸರ್ಟಿಫಿಕೇಟ್ ತೊಗೊಂಡ್ರೆ ಅವಾಗೂ ಕೂಡ ನಿಮಗೆ ಎಕ್ಸಂಪ್ಷನ್. 10 ವರ್ಷ ಆದಮೇಲೆ ಮಾರೋದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಸೇಲ್ ಡೀಡ್ ಆದಮೇಲೆ, ಯಾಕಂದರೆ ನೀವು ಲೀಸ್ ಪೀರಿಯಡಲ್ಲಿ ಇರಬೇಕಾದ್ರೆ ಕಂಡೀಷನಲ್ ರಿಜಿಸ್ಟ್ರೇಷನ್ ಆಗಿರುತ್ತೆ. ಅಲ್ಲಿ ನೀವು ಯಾರಿಗೂ ಬಾಡಿಗೆ ಕೊಡೋಂಗಿಲ್ಲ, ಯಾರಿಗೂ ಮಾರಂಗಿಲ್ಲ, ಕೈಗಾರಿಕೆನ 2 ವರ್ಷದಲ್ಲಿ ಸ್ಥಾಪನೆ ಮಾಡಬೇಕು, ಇದರ ಎಲ್ಲ ಕಂಡೀಷನ್ಸ್ ಇರುತ್ತೆ. ಆ ಕಂಡೀಷನ್ ಫುಲ್ಫಿಲ್ 10 ವರ್ಷದವರೆಗೂ ಇರುತ್ತೆ. 10 ವರ್ಷ ಆದಮೇಲೆ ಆ ಕಂಡೀಷನ್ಸ್ ಫ್ರೀ ಆಗ್ತದೆ. ನಾವು ಮಾರ್ರಿ ಅಂತ ಯಾರು ಹೇಳೋದಿಲ್ಲ ಅಷ್ಟೇ. ನೀವು 1/4 ಎಕರೆ ತೊಗೊಂಡ್ರೆ 1/4 ಎಕರೆಗೆ, ಅರ್ಧ ಎಕರೆ ತೊಗೊಂಡ್ರೆ ಅರ್ಧ ಎಕರೆಗೆ, 1 ಎಕರೆ ತೊಗೊಂಡ್ರೆ 1 ಎಕರೆಗೆ. 2 ಎಕರೆ ಪ್ರಾಜೆಕ್ಟ್ ಮೇಲೆ ಡಿಪೆಂಡು. ನಿಮ್ಗೆ 2 ಎಕರೆ ಸ್ಯಾಂಕ್ಷನ್ ಮಾಡಬೇಕು, 1 ಎಕರೆ ಸ್ಯಾಂಕ್ಷನ್ ಮಾಡಬೇಕು ಅಂತಂದರೆ ನೀವೇನು ಪ್ರಾಜೆಕ್ಟ್ ಮಾಡ್ತಿದ್ದೀರಾ, ನಿಮ್ಮ ಪ್ರಾಜೆಕ್ಟಿನ ರಾ ಮೆಟೀರಿಯಲ್ ಏನು, ನಿಮ್ಮ ರಾ ಮೆಟೀರಿಯಲ್ ಸ್ಟೋರ್ ಮಾಡ್ಕೊಳ್ಳೋಕೆ ಅಷ್ಟು ಜಾಗ ಅವಶ್ಯಕತೆ ಇದೆಯಾ, ಇದನ್ನೆಲ್ಲ ಕೂಡ ನೋಡಬೇಕು. ಯಾಕಂದರೆ ನಿಮಗೆ 1/4 ಎಕರೆ ಮಾತ್ರ ಅವಶ್ಯಕತೆ ಇದ್ದು ನೀವು ಅರ್ಧ ಎಕರೆಗೆ ಹಾಕಿದ್ರೆ ಕೊಡೋದಿಲ್ಲ. ಅರ್ಧ ಎಕರೆ ಅವಶ್ಯಕತೆ ಇದ್ದು 1 ಎಕರೆ ಹಾಕಿದ್ರೆ ಕೊಡೋದಿಲ್ಲ. ನೀವು ಹಾಕ್ಬೇಕಾದ್ರೆ ನಿಮ್ಮ ಪ್ರಾಜೆಕ್ಟ್ ಇದು ಮಿತಿನ ನೋಡ್ತಾರೆ. ನಿಮ್ಗೆ ಎಷ್ಟು ಅವಕಾಶ ಇದೆ ಅಷ್ಟನ್ನು ಮಾತ್ರ ಸ್ಯಾಂಕ್ಷನ್ ಮಾಡ್ತಾರೆ. ನೀವು ಅರ್ಧ ಎಕರೆ ಹಾಕಿದ್ದೀರ ಅಂದ್ರೆ ಅರ್ಧ ಎಕರೆ ಕೊಡೋದಿಲ್ಲ. ನೀವು 1/4 ಎಕರೆ ಇತ್ತು 1/4 ಎಕರೆ ಕೊಡ್ತಾರೆ. ಪ್ರಾಜೆಕ್ಟ್ ರಿಪೋರ್ಟ್, ಈಗ ಸಪೋಸ್ ನಾನು ಲ್ಯಾಂಡ್ ಅಲಾಟ್ ಆಗ್ಬೇಕಾದ್ರೆ ನಂದು ಏನೋ ಒಂದು ತಲೆಯಲ್ಲಿ ಏನೋ ಒಂದು ಥಾಟ್ ಇರುತ್ತೆ, ನಾನು ಏನೋ ಒಂದು ಪ್ರಾಜೆಕ್ಟಾಗಿ ಅಪ್ಲೈ ಮಾಡ್ತೀನಿ, ಲೀಸ್ ಕಮ್ಮು ಎಲ್ಲ ಮಾಡ್ಕೊತೀನಿ, ಅಗ್ರಿಮೆಂಟು ಎಲ್ಲ ಆಯಿತು. ಈಗ ಸ್ಟಾರ್ಟ್ ಮಾಡಬೇಕಾದ್ರೆ ನಂದು ಏನಾದರೂ ಆ ಥಾಟ್ ಬಿಟ್ಟು ನಾನು ಬೇರೆ ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಅಂತಂದರೆ ಅದನ್ನು ಮತ್ತೆ ನೀವು ಅಪ್ಲಿಕೇಶನ್ ಹಾಕಿ ಸಿಂಗಲ್ ವಿಂಡೋ ಕಮಿಟಿ ಅಂತ ಇರುತ್ತೆ, ಏಕಗವಾಕ್ಷಿ ಸಮಿತಿ ಅಂತೇಳಿ. ಈ ಎಲ್ಲ ಸೈಟ್ ಅಲಾಟ್ ಆಗೋದೆಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಏಕಗವಾಕ್ಷಿ ಸಮಿತಿ ಸಭೆಯಲ್ಲಿ ಅಪ್ಲೈ ಆಗುತ್ತೆ. ಅದೇ ರೀತಿ ನಾನು ಪ್ರಾಜೆಕ್ಟ್ ಯೋಜನೆ ಬದಲಾವಣೆ ಮಾಡ್ಕೋಬೇಕು ಅಂದ್ರೂ ಕೂಡ ನಾನು ಮತ್ತೆ ಅಗೇನ್ DC ಆಫೀಸ್ಗೆ ಸಿಂಗಲ್ ವಿಂಡೋ ಏಜೆನ್ಸಿ ಕಮಿಟಿಗೆ ಪ್ಲೇಸ್ ಮಾಡಿ ಅಲ್ಲಿ ನಾನು ಯೋಜನೆ ಬದಲಾವಣೆ ಮಾಡಿಕೊಂಡು ಆಮೇಲೆ ನೀವು ಮಾಡ್ಕೋಬೇಕು. ಯಾಕಂದರೆ ನೀವು ಏನೇ ಒಂದು ಕೈಗಾರಿಕೆ ಸ್ಥಾಪನೆ ಮಾಡ್ತೀರಾ ಅಂತಂದ್ರೆ ನಿಮ್ಮ ತಲೆಯಲ್ಲಿ ಒಂದು ಕಡೆ ಏನಿರುತ್ತೆ, ನನಗೆ ಸಬ್ಸಿಡಿ ಬರುತ್ತೆ, ಸಬ್ಸಿಡಿಗೆ ಅಪ್ಲೈ ಮಾಡಬೇಕು ಅನ್ನೋದಿರುತ್ತೆ. ನಿಮಗೆ ನೀವು ಲ್ಯಾಂಡ್ ಅಲಾಟ್ಮೆಂಟ್ ಒಂದು ಘಟಕಕ್ಕೆ ತೊಗೊಂಡು, ಒಂದು ಯೋಜನೆಗೆ ತೊಗೊಂಡು ನೀವು ಅಲ್ಲಿ ಸ್ಥಾಪನೆ ಮಾಡಿ ನನಗೆ ಅಪ್ಲೈ ಮಾಡ್ಬೇಕಾದ್ರೆ ಸಬ್ಸಿಡಿಗೆ ಅಪ್ಲೈ ಮಾಡ್ಬೇಕಾದ್ರೆ ಅಲ್ಲಿ ಬೇರೆ ಯೋಜನೆ ಇದ್ದರೆ ನಮಗೆ ಸಬ್ಸಿಡಿ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ. ಯಾಕಂದರೆ ನೀವು ಸಬ್ಸಿಡಿ ಮಾಡ್ಬೇಕಾದ್ರೆ ನಾವು ಲ್ಯಾಂಡ್ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊತೀವಿ. ಲ್ಯಾಂಡ್ ಡಾಕ್ಯುಮೆಂಟಲ್ಲಿ ಲೀಸ್ ಕಮ್ನಲ್ಲಿ ನಿಮ್ದು ಯಾವುದೋ ಒಂದು ಫ್ಯಾಬ್ರಿಕೇಶನ್ ಯೂನಿಟ್ ಅಂತ ಇರುತ್ತೆ, ಅದ್ರ ಬಿಟ್ಟು ನೀವು ಇಲ್ಲಿ ಯಾವುದೋ ಬಯೋಡಿಗ್ರೇಡಬಲ್ ಬ್ಯಾಗ್ಸ್ ಏನೋ ಮಾಡ್ತೀನಿ ಅಂತ ಅಂದರೆ ಯೋಜನೆ ಚೇಂಜ್ ಆಯಿತು, ಬಟ್ ಅಗ್ರಿಮೆಂಟ್ ಚೇಂಜ್ ಮಾಡ್ಕೊಂಡಿಲ್ಲ. ಅಗ್ರಿಮೆಂಟ್ ಚೇಂಜ್ ಆಗಿಲ್ಲ ಅಂತಂದ್ರೆ ನಿಮ್ಮದು ಸಬ್ಸಿಡಿ ಪ್ರಪೋಸಲ್ ಏನು ಮಾಡ್ತೀವಿ, ರಿಜೆಕ್ಟ್ ಮಾಡ್ತೀವಿ. ಅದಕ್ಕೋಸ್ಕರ ನೀವು ನೀವು ಪ್ರಪೋಸಲ್ ಏನಾದ್ರು ಚೇಂಜ್ ಮಾಡೋದಿತ್ತು ಅಂತಂದರೆ
ಸಿಂಗಲ್ ವಿಂಡೋ ಕಮಿಟಿಗೆ ನಿಮ್ಮದು KIDB ಇಂದ ಲ್ಯಾಂಡ್ ಅಲಾಟ್ ಆಗಿದ್ರೆ KIDB ಕೊಡಬೇಕು, KSSIDC ಇಂದ ಅಲಾಟ್ ಆಗಿದ್ರೆ KSSIDC ಕೊಡಬೇಕು. ಅಲ್ಲಿ ನೀವು ಯೋಜನೆ ಬದಲಾವಣೆಗೆ ಅಪ್ಲಿಕೇಶನ್ ಹಾಕಿದ್ರೆ ಅದನ್ನು ಕೂಡ ಆನ್ಲೈನಲ್ಲೇ ಹಾಕ್ಬೇಕಾಗುತ್ತೆ. ಯೋಜನೆ ಬದಲಾವಣೆಗೆ ಅಪ್ಲೈ ಮಾಡಿದ್ರೆ ಅದು ನಮಗೆ ಸಿಂಗಲ್ ವಿಂಡೋಗೆ ಬರುತ್ತೆ. ಸಿಂಗಲ್ ವಿಂಡೋನಲ್ಲಿ ಸ್ಟ್ರೈಟ್ ಅವೇ ನಿಮ್ಮ ಯೋಜನೆ ಬದಲಾವಣೆ ಮಾಡಿದೆ ಅಂತಂದು ಒಪ್ಪಿಗೆ ಕೊಡ್ತೀವಿ. ಅದೇ ಪ್ರಕಾರ ನೀವು ನೆಕ್ಸ್ಟು ಅದು ಜಸ್ಟ್ ಆ ಪ್ರೊಸೀಡಿಂಗ್ಸ್ ಕಾಪಿ ಇಟ್ಕೊಂಡು ನಮ್ಮಿಂದ ಒಂದು ಯೋಜನೆ ಬದಲಾವಣೆ ಲೆಟರ್ ತೊಗೊಂಡ್ರೆ ಅವಾಗ ನಿಮಗೆ ಏನಾಗುತ್ತೆ, ಸಬ್ಸಿಡಿಗೆ ಏನು ಸಮಸ್ಯೆ ಆಗಲ್ಲ. ಇದು ನಮ್ಮ ಕೈಗಾರಿಕಾ ನೀತಿ ಮುಖ್ಯ ವಿಷಯಗಳು. ನಮ್ಮ ಕೈಗಾರಿಕೆ ನೀತಿ 5 ವರ್ಷದ ಇದು ರೂಟೇನ್ ಇವೇ ಬರ್ತಾ ಇರ್ತದೆ. ಸಬ್ಸಿಡಿ, ಸ್ಟ್ಯಾಂಪ್ ಡ್ಯೂಟೀಸು, ಎಲೆಕ್ಟ್ರಿಸಿಟಿ ಟ್ಯಾಕ್ಸು, ಲ್ಯಾಂಡ್ ಕನ್ವರ್ಷನ್ ಕಡಿಮೆ, ಸ್ವಲ್ಪ ಲ್ಯಾಂಡ್ ಕನ್ವರ್ಷನ್ ಕಡಿಮೆ, ಇವೇನೇ ಜಾಸ್ತಿ. ಇದಕ್ಕೆ ನೀವು ಯಾವುದೇ ಜಿಲ್ಲಾ ಕೈಗಾರಿಕಾ ಕೇಂದ್ರಕ್ಕೆ ಹೋದ್ರೂ ಕೂಡ ನಿಮಗೆ ನೀವು ಏನಾದ್ರು ಮಾಡ್ತೀವಿ, ಇಲ್ಲ ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ಬೋದು. ಆಮೇಲೆ ನೀವು ಯಾರು ನಿಮ್ಮ ಫ್ರೆಂಡ್ಸ್ ಗ್ರೂಪ್ನಲ್ಲಿ ಯಾರು ಕೈಗಾರಿಕೆ ಮಾಡ್ತಾರೆ ಅಂದ್ರೆ ಅವರಿಗೆಲ್ಲ ಈ ಮಾಹಿತಿ ಕೊಟ್ಟರೆ, ಮೇನ್ ಏನು ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾ ಕೈಗಾರಿಕಾ ಕೇಂದ್ರ ಇರ್ತದೆ. ನೀವು ಒಂದ್ಸರಿ ವಿಸಿಟ್ ಮಾಡಿ ಮಾಹಿತಿ ತೊಗೊಂಡು ಕನ್ಫರ್ಮ್ ಮಾಡಿಕೊಂಡು ನೀವು ಯೋಜನೆಯನ್ನು ಪ್ರಾರಂಭ ಮಾಡ್ಬೋದು. PMEGPನಲ್ಲಿ ಹೋಗ್ತಿರೋ, ಇಲ್ಲ ನೇರವಾಗಿ ಬ್ಯಾಂಕ್ ಅಪ್ರೋಚ್ ಮಾಡಿಕೊಂಡು ನೇರ ಸಬ್ಸಿಡಿಗೆ ಬರ್ತಿರೋ, ಇದು ನಿಮ್ಮ ಒಂದು ಇದ್ರ ಮೇಲೆ ಡಿಪೆಂಡ್. ಮತ್ತೆ ಏನಾದರೂ ಕೈಗಾರಿಕೆ ಸ್ಥಾಪನೆ ಮಾಡೋದ್ರ ಬಗ್ಗೆ, ಪ್ರಾರಂಭ ಮಾಡೋದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಇಲ್ಲ ನೀವೇನಾದ್ರು ಕೈಗಾರಿಕಾ ಇಲಾಖೆಗೆ ಹೋಗಿ ಅವ್ರು ಹೇಳಿದ್ರ ಹಿಂಗೆ ಹಾವೇರಿನಲ್ಲಿ ಹೋಗಿದ್ವಿ ಈ ಥರ ಏನಾದರೂ ಅನುಭವ ಏನಾದರೂ ಇದ್ದರೆ ನೀವು ಹೇಳಿದ್ರೆ ಅದನ್ನು ಕ್ಲಾರಿಫೈ ಮಾಡ್ಬೋದು. ಈಗ ಒಂದು ಹೊಸ ಸ್ಕೀಮ್ ಅಲ್ಲಿ ಹಾಂ ಸರ್. ಹೈನುಗಾರಿಕೆ ಅದು ಇದು 4-5 ಪ್ರಾಜೆಕ್ಟ್ಸ್ ಆ್ಯಡ್ ಮಾಡ್ತಾರೆ. ಅದನ್ನ ನಮ್ಮ ಹುಡುಗರು ಭಾಳ ಬೇಗ ಕ್ಯಾಚ್ ಮಾಡಿ ಅವರ ಸಣ್ಣ ಜಮೀನಲ್ಲಿ ಮಾಡ್ಬೋದು. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತಾರೆ ಸರ್. ಒಂದು ಏನು ಈಗ ಮಿಕ್ಸ್ ಪ್ರಾಜೆಕ್ಟ್ ಹೇಳ್ತೀರಾ, ಈಗ ಇತ್ತೀಚೆಗೆ ಹೈನುಗಾರಿಕೆ ಒಂದು 4-5 ಐಟಮ್ಸ್ನ ನಮ್ಮ ಊರಿಗೆ ಅಫೋರ್ಡಬಲ್ ಆಗುವಂತ ಬಿಗ್ ಸ್ಕೇಲ್ ಹೋಗುವಂತ ಸಾಧ್ಯತೆ ಜನರಿಗೆ ಇರೋದಿಲ್ಲ. ಸಣ್ಣ ಇದನ್ನ ಇವ್ರು ಮಾಡ್ಬೋದು. ಅದಕ್ಕೆ ಮಾಡ್ಬೋದು, ಸಣ್ಣ ಉದ್ದೇಶಗಳು ಮಾಡ್ಬೋದು. ಅದಕ್ಕೆ ಏನು ಮಿಕ್ಸ್ ಅಲೈಡ್ ಅಂತ ಹೇಳ್ತೀವಿ ನಾವು, ಒಂದಕ್ಕೆ ಅಲೈಡ್ ಆಗಿರುತ್ತೆ, ಅದು ಸಂಬಂಧ ಇರೋಂಥದ್ದು. ಬಟ್ ನಾವು ಲೋನ್ ತೊಗೋಬೇಕಾದ್ರೆ ಬ್ಯಾಂಕ್ ಮ್ಯಾನೇಜರ್ ಏನು ನೋಡ್ತಾರೆ, ನೀವು ಏನು ಮಾಡ್ತೀವಿ ಒಂದನ್ನಷ್ಟೇ ನೋಡ್ತಾರೆ. ಅದಕ್ಕೆ ರಿಲೇಟೆಡ್ ನೀವು ಏನಾದ್ರು ಮಾಡೋದಾದ್ರೆ ನಿಮ್ಮ ಸ್ವಂತ ಬಂಡವಾಳ ಹಾಕೊಂಡು ಮಾಡ್ಬೋದು. ಸ್ವಂತ ಬಂಡವಾಳ ಹಾಕೊಂಡು ಅದನ್ನು ಪ್ರೊಡಕ್ಷನ್ ಜಾಸ್ತಿ ಬರೋಂಗೆ, ಇಳುವರಿ ಜಾಸ್ತಿ ಬರೋಂಗೆ ಮಾಡ್ಕೋಬೋದು. ಅದಕ್ಕೆ ಎಲ್ಲದಕ್ಕೂ ಸೇರಿಸಿ ಒಂದು ಪ್ರಾಜೆಕ್ಟ್ ಮಾಡಿ ನಮಗೆ ಲೋನ್ ಸ್ಯಾಂಕ್ಷನ್ಗೆ ಅಪ್ರೋಚ್ ಮಾಡೋಕ್ಕೆ ಬರೋದಿಲ್ಲ. ಒಂದು ಯೋಜನೆ ಇರಬೇಕು ಬ್ಯಾಂಕ್ನಲ್ಲಿ, ಒಂದೇ ಯೋಜನೆ ಇರುತ್ತೆ. ಅದರಲ್ಲಿ ನೀವು ಕ್ಯಾಟಗರೈಸ್ ಇದು ಮಾಡ್ಕೋಬೋದು. ಸಣ್ಣ ಪ್ರಮಾಣದಲ್ಲಿ ಅಂತಂದ್ರೆ ನೀವು PMEGPನಲ್ಲಿ ಹೋಗೋದೇ ಬೆಟರ್. ಅದೇ ಸಪ್ರೇಟಾಗೆ ಹೋಗ್ಬೇಕು. ನೀವು ಹೈನುಗಾರಿಕೆ ಹೋಗ್ತೀರಂದ್ರೆ ಹೈನುಗಾರಿಕೆ ಪ್ರಾಜೆಕ್ಟ್ ತೋರಿಸ್ಬೇಕು. ನೀವು ಹೈನುಗಾರಿಕೆ ಜೊತೆಗೆ ನಾನು ಮತ್ತೆ ಇನ್ನೊಂದು ಕೋಳಿನೂ ಸಾಕ್ತೀನಿ ಅಂತಂದ್ರೆ, ಇಲ್ಲ ಕುರಿನೂ ಸಾಕ್ತೀನಿ ಅಂತಂದ್ರೆ ಅದು ನಿಮ್ಮ ಸ್ವಂತ ಇದ್ರಲ್ಲಿ ಮಾಡ್ಕೋಬೇಕಾಗುತ್ತೆ. ಈಗ ಫಿಶ್ರಿ ಮಾಡ್ಕೊತಾರೆ, ಮೇಲ್ಗಡೆ ಕುರಿ ಕಟ್ಟಿರ್ತಾರೆ, ಕುರಿದೇನು ಇಕ್ಕಿ ಎಲ್ಲ ಬಿಡ್ತದೆ, ಕೆಳಗಡೆ ನೀರಿಗೆ ಬೀಳಂಗೆ ಮಾಡ್ತಾರೆ, ಕೆಳಗಡೆ ಫಿಶ್ ಸಾಕಿರ್ತಾರೆ. ಈ ಥರ ಮಿಕ್ಸೆಡ್ ಅಲೈಡ್ ಆಕ್ಟಿವಿಟೀಸ್ ಕೆಲವರು ಮಾಡ್ತಾರೆ. ಅದು ಯಾವ್ದಾದ್ರು ನೀವು ಒಂದನ್ನು ತೋರಿಸ್ಕೋಬೇಕಷ್ಟೇ, ಒಂದನ್ನು ತೋರಿಸ್ಕೋಬೇಕು. ಇನ್ನು ಮಿಕ್ಕಿದ್ದನ್ನ ನಮ್ಮ ಒಂದು ಸ್ವಂತ ಬಂಡವಾಳ ಸೇರಿಸ್ಕೊಂಡು ನೀವು ಮಾಡಬೇಕು. ಸಬ್ಸಿಡಿ ನಮಗೆ ಏನಕ್ಕೆ ಲೋನ್ ಕೊಟ್ಟಿರ್ತಾರೆ ಅದಕ್ಕೆ ಮಾತ್ರ ಬರುತ್ತೆ. PMEGP ಸ್ಕೀಮ್ ಹೇಳಿದ್ನಲ್ಲ, PMEGP ಸ್ಕೀಮಲ್ಲಿ ನೀವು ಈಗ ರೀಸೆಂಟಾಗಿ ಆ್ಯಡ್ ಮಾಡಿರೋ ಪ್ರಕಾರ ಕುರಿ ಸಾಕಾಣಿಕೆ, ಪೌಲ್ಟ್ರಿ ಫೀಡ್ಸ್ ಮತ್ತು ಡೈರಿ ಇವು ಮೂಡ ಆ್ಯಡ್ ಆಗಿದೆ ಈಗ ಪ್ರೆಸೆಂಟ್. ಸ್ಟೇಟ್ನಲ್ಲಿ ನಿಮಗೆ ವೆಟರ್ನರಿ ಡಿಪಾರ್ಟ್ಮೆಂಟಲ್ಲಿ ಇತ್ತು, ಕುರಿ ಸಾಕಾಣಿಕೆ ಇತ್ತು. ಈಗ ರೀಸೆಂಟಾಗಿ ಅದು 50% ಸಬ್ಸಿಡಿ ಇತ್ತು, ಈಗ ತೆಗ್ದಿದ್ದಾರೆ. ಈಗ ತೆಗ್ದಿರೋದ್ರಿಂದ ನಮ್ಮ PMEGP ಸ್ಕೀಮ್ ಬಿಟ್ಟರೆ ಮತ್ತು ಬೇರೆ ಯಾವುದೂ ಸ್ಕೀಮ್ನಲ್ಲಿ ಇಲ್ಲ. ನಬಾರ್ಡ್ ಬ್ಯಾಂಕ್ನಲ್ಲೂ ಕೂಡ ನಿಮಗೆ ಈ ಲೈವ್ ಸ್ಟಾಕ್ಸ್ ಬಗ್ಗೆ ಸ್ವಲ್ಪ ಕೆಲವೊಂದು ಸ್ಕೀಮ್ಸ್ಗಳಿತ್ತು, ಅದನ್ನು ಕೂಡ ಈಗ ಸ್ಟಾಪ್ ಆಗಿದೆ. ನೀವು ಬೆಟರ್ ಅಂತಂದರೆ ಈಗ ಅದು PMEGP ಸ್ಕೀಮಲ್ಲಿ ಎಲ್ಲಿವರೆಗೂ ಇರುತ್ತೆ ಗೊತ್ತಿಲ್ಲ. ಹಾಗಾಗಿ ನೀವು PMEGP ಸ್ಕೀಮಲ್ಲಿ ಈಗ ಪ್ರೆಸೆಂಟ್ ಅವೈಲಬಲ್ ಇದೆ. ಡೈರಿ ಅವೈಲಬಲ್ ಇದೆ, ಪೌಲ್ಟ್ರಿ ಅವೈಲಬಲ್ ಇದೆ, ಶೀಪ್ ಫಾರ್ಮಿಂಗ್ ಅವೈಲಬಲ್ ಇದೆ, ಮಾಡ್ಕೋಬೋದು. ಬ್ಯಾಂಕ್ ಮ್ಯಾನೇಜರ್ ಕನ್ಸಲ್ಟ್ ಮಾಡಿ ಅವ್ರು ಕೊಡ್ತೀವಿ ಅನ್ನೋದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ, ನೀವು ಮಾಡ್ಬೋದು. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲೂ ಕೂಡ PFME ಅಂತ ಒಂದು ಸ್ಕೀಮ್ ಇದೆ. ಅಲ್ಲೂ ಕೂಡ ನಿಮಗೆ ಅಗ್ರಿಕಲ್ಚರ್ ಅಲೈಡ್ ಆಕ್ಟಿವಿಟೀಸಿಗೆ ಅಲ್ಲೂ ಕೂಡ ಸಬ್ಸಿಡಿ ಸ್ಕೀಮ್, ರೋಟಿ ಮೇಕಿಂಗ್ ಇರ್ಬೋದು, ಎಣ್ಣೆಗಾಣ ಇರ್ಬೋದು, ಅಗ್ರಿಕಲ್ಚರ್ ಪ್ರಾಡಕ್ಟಿಂದ ಉತ್ಪಾದನೆ ತಯಾರು ಮಾಡೋಂಥದ್ದು ಏನೇ ಇದ್ರೂ ಕೂಡ ಅಲ್ಲೂ ಕೂಡ ನಿಮಗೆ ಹೆಚ್ಚಿನ ಮಾಹಿತಿ ಕೃಷಿ ಇಲಾಖೆಯಿಂದನೂ ತಗೋಬೋದು. PFME. ಆಮೇಲೆ ತೋಟಗಾರಿಕೆ ಇಲಾಖೆಯಿಂದ ನೀವು ಅಡಿಕೆ, ನಿಮ್ಮ ಏರಿಯಾದಲ್ಲಿ ಅಡಿಕೆ ಸುಮಾರು ಬೆಳೀತಿದ್ರೆ ಅಲ್ಲೂ ಕೂಡ ಅಡಿಕೆ ಸುಲಿಯೋ ಇದ್ರೂ ಕೂಡ ಅಲ್ಲೂ ಕೂಡ ಸಬ್ಸಿಡಿ ಇದ್ರಲ್ಲಿ ಬರುತ್ತೆ. ನಮ್ಮಲ್ಲೂ ಕೂಡ ಅಡಿಕೆ ಪ್ಲೇಟ್ಸು, ಅಡಿಕೆ ಸುಲಿಯೋ ಮೆಷಿನ್ ಹಾಕ್ಬೋದು, ಇದನ್ನು ಕೂಡ ಎಲ್ಲ ಇದೆ PMEGPನಲ್ಲಿ ಇದೆ.
ನಮ್ಮ ಸ್ಟೇಟ್ ಸಬ್ಸಿಡಿನಲ್ಲೂ ಕೂಡ PM ಅಡಿಕೆ ಪ್ಲೇಟ್ಸು, ಅಡಿಕೆ ಸುಲಿಯೋ ಮಿಷನ್, ಅಡಿಕೆ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ. ಸುಲಿದ್ ಬಿಟ್ಟು ಅದನ್ನ ಏನು ಕನ್ವರ್ಟ್ ಮಾಡ್ತಾರಲ್ಲ, ಅಡಿಕೆ ಇದು ಮಾಡಿ ಬಣ್ಣ ಹಾಕೋದು ಅದೆಲ್ಲ ಮಾಡ್ತಾರೆ, ಅದನ್ನು ಕೂಡ ಅಡಿಕೆ ಅರೇಕಾ ಪ್ರೊಸೆಸಿಂಗ್ ಅಂತೇಳಿ ಮಾಡ್ಬೋದು. ಸುಮಾರು ಆಕ್ಟಿವಿಟೀಸ್ ಇದೆ. ನೀವು PMEGP ನಾನು ಹೇಳಿದ್ನಲ್ಲ, PMEGP ಡ್ಯಾಶ್ಬೋರ್ಡಿಗೆ ಹೋಗಿ PMEGP ಮಾಡೆಲ್ ಪ್ರಾಜೆಕ್ಟ್ಸ್ ಅಂತ ಬರುತ್ತೆ ಲೆಫ್ಟ್ ಸೈಡಲ್ಲಿ. ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರಾಜೆಕ್ಟು ಎಷ್ಟು ಮೊತ್ತದಲ್ಲಿ ಮಾಡ್ಬೋದು, ಅದ್ರದ್ದು ಏನು ಪ್ರಾಜೆಕ್ಟ್ ಕಾಸ್ಟ್ ಇದೆ, ಅದ್ರ ಡೀಟೇಲ್ಸ್ ಎಲ್ಲ ನೋಡ್ಬೋದು. ನಿಮ್ಮ ಮೊಬೈಲಲ್ಲೇ ನೋಡ್ಬೋದು. KVAC online.gov.in ನೋಡೋದು, PMEGP ಸೆಲೆಕ್ಟ್ ಮಾಡ್ಕೊಂಡು ಮಾಡೆಲ್ ಪ್ರಾಜೆಕ್ಟ್ ಅಂತ ಹೋದ್ರೆ ಸುಮಾರು ನೋಡ್ಕೋಬೋದು. ಮತ್ತೇನಾದ್ರು ಮಾಹಿತಿ ಇದೆಯಾ ಕೇಳೋದು? ಏನು ಕೇಳೋದಿಲ್ಲ ಅಂತಂದರೆ ಬೇಕಾದ್ರೆ ಮುಗಿಸೋಣ ಅಂತ. ಜಿಲ್ಲಾ ಕೈಗಾರಿಕಾ ಕೇಂದ್ರದ್ದು ಏನು ವೆಬ್ಸೈಟ್ ಇರೋದಿಲ್ಲ. ನಮ್ಮದು ಇನ್ವೆಸ್ಟ್ ಕರ್ನಾಟಕ ಅಂತೇಳಿ ನಾನು ಏನು ಹೇಳಿದ್ನಲ್ಲ, ಅದರಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಇನ್ವೆಸ್ಟ್ ಕರ್ನಾಟಕ ಅಂತೇಳಿ. ಹಾಂ, DIC ನೀವು DIC ಆಫೀಸ್ ಅವರ್ಸಲ್ಲಿ DIC ಹೋದ್ರೆ ಯಾರಾದರೂ ಇದ್ದೇ ಇರ್ತಾರೆ. ಎಲ್ಲ ಜಿಲ್ಲೆನಲ್ಲೂ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳಿದೆ. ವಿಜಯನಗರಲ್ಲಿ ಇಲ್ಲ ಅನಿಸುತ್ತೆ, ಮೋಸ್ಟ್ಲಿ ಹೊಸ ಜಿಲ್ಲೆ. ಬಳ್ಳಾರಿನಲ್ಲಿ ಇದೆ ಅನಿಸುತ್ತೆ. ವಿಜಯನಗರದಲ್ಲಿ ಇಲ್ಲ ಅನಿಸುತ್ತೆ ಜಿಲ್ಲಾ ಕೈಗಾರಿಕಾ. ಓಕೆನಾ ಸರ್? ಧನ್ಯವಾದಗಳು. ಇವತ್ತು PMEGP ಕುರಿತಾಗಿ DICಯ ನ್ಯಾಷನಲ್ ಡೈರೆಕ್ಟರ್ ಅವರು ಸವಿಸ್ತಾರವಾಗಿ 2 ಗಂಟೆಗಳ ಕಾಲ ನಮಗೆ ವಿವರಣೆ ನೀಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.